ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿವೃತಾ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿರ್ಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಸ್ವಸ್ತ್ಯಸ್ತು ಸತಾಂ ಅಶೇಷಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಪಠಣಶ್ರವಣಮಾತ್ರೇಣ ಕಲಿಕೃತ ಅಖಿಲಮಲಾಪನೋದನಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭಃ. ಭರತ ಚಕ್ರವರ್ತಿ ಕೊನೆಗಾಲದಲ್ಲಿ ಜಿಂಕೆಯನ್ನು ಸ್ಮರಿಸಿಕೊಂಡು ದೇಹತ್ಯಾಗವನ್ನು ಮಾಡಿ ಮುಂದೆ ಜಿಂಕೆಯಾಗಿಯೇ ಜನಿಸಿ ಜನ್ಮಾಂತರ ಸಂಸ್ಕಾರ ಬಲದಿಂದ ಭಗವಂತನ ಧ್ಯಾನವನ್ನು ಮಾಡ್ತಾ ಗಂಡಕಿ ನದಿಯಲ್ಲಿ ದೇಹತ್ಯಾಗವನ್ನು ಮಾಡಿ ನಂತರ ಜಡಭರತನಾಗಿ ಜನಿಸ್ತಾರೆ ಎನ್ನುವಂಥ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಜಡಭರತ ಮುನಿಗಳು ಅಂತಲೇ ಅವರನ್ನು ಹೊಗಳತಕ್ಕಂಥದ್ದು ಭಾಗವತ. ಭರತ ಅಂತ ಹೆಸರು. ಜಡದಂತೆ ನಿಶ್ಚಲರಾಗಿ ಇದ್ಬಿಡ್ತಾರೆ. ಯಾರಾದರೂ ಕರೆದರೆ ಹೋಗೋದು, ಕೊಟ್ಟರೆ ತಿನ್ನೋದು, ಇಲ್ಲ ಅಂದರೆ ಏನೂ ಇಲ್ಲ. ಆ ರೀತಿಯಲ್ಲಿ ಜೀವನವನ್ನು ನಡೆಸುವಂಥದ್ದು ಜಡದಂತೆ ಇರತಕ್ಕಂಥವರಾದ್ದರಿಂದ ಅವರನ್ನು ಜಡಭರತ ಅಂತ ಈ ರೀತಿಯಾಗಿ ಅವರನ್ನು ಕರೀತಾ ಇರ್ತಾರೆ. ಇಂತಹ ಜಡಭರತ ಮಹಾಮುನಿಗಳು ಏನೂ ಮಾಡಲಿಕ್ಕೆ ಅವರ ತಂದೆ ಉಪನಯನ ಸಂಸ್ಕಾರವನ್ನೆಲ್ಲ ಮಾಡ್ತಾರೆ. ಅದರ ನಂತರ ಅವನಿಗೆ ಒಂದಿಷ್ಟು ಅಣ್ಣಂದಿರಿರ್ತಾರೆ. ಅವರೇನು ಆಲೋಚನೆ ಮಾಡ್ತಾರೆ ಅಂದರೆ ಯಾವುದಕ್ಕೂ ಪ್ರಯೋಜನವಿಲ್ಲದೆ ಇರತಕ್ಕಂತಹ ಬಾಲಕ ಅಂತ ಅವನನ್ನೇನು ಮಾಡ್ತಾರೆ, ಗದ್ದೆ ಕಾಯುವುದಕ್ಕೆ, ಹೊಲ ಗದ್ದೆಗಳಲ್ಲಿ ಏನು ಭತ್ತ ಮುಂತಾಗಿರತಕ್ಕಂತಹ ಪೈರು ಬೆಳೆದಿರುತ್ತೆ, ಅದನ್ನು ಪಶು ಪಕ್ಷಿ ಪ್ರಾಣಿಗಳು ತಿನ್ನಬಾರದು ಎನ್ನುವಂತಹ ದೃಷ್ಟಿಯಿಂದ ಅದನ್ನು ನೋಡಿಕೊಳ್ಳೋದಕ್ಕೆ ಅಂತ ಇವರನ್ನು ಕಳಿಸ್ತಾರೆ. ಇವರನ್ನು ಅದೇ ಕೆಲಸವನ್ನು ಮಾಡಿಕೊಂಡಿರ್ತಾರೆ. ಒಂದು ಹೊತ್ತು ಏನಾಗೋಯ್ತು ಅಂದರೆ ಸಾಯಂಕಾಲ ರಾತ್ರಿ ಹೊತ್ತಿನಲ್ಲಿ ಆ ಗದ್ದೆಯನ್ನು ನೋಡ್ತಾ ಕೂತ್ಕೊಂಡಿರ್ತಕ್ಕಂಥದ್ದು ನಿದ್ದೆ ಮಾಡೋದಿಲ್ಲ. ಯಾಕೆ ನಿದ್ದೆ ಮಾಡಿಬಿಟ್ರೆ ಯಾವುದಾದ್ರೂ ಪ್ರಾಣಿ ಬಂದು ಆ ಭತ್ತ ಮುಂತಾಗಿರ್ತಕ್ಕಂಥ ಧಾನ್ಯವನ್ನು ತಿಂದುಕೊಂಡು ಹೋದರೆ ಅಂತ ನಿದ್ದೆ ಮಾಡದೆ ಕಾಯ್ತಾ ಇರ್ತಾರಂತೆ. ಆ ಕಾಲದಲ್ಲಿ ಅಲ್ಲಿ ಒಬ್ಬ ರಾಜ ಇರ್ತಾನೆ. ಅವನಿಗೆ ಅನೇಕ ದಿನಗಳ ಕಾಲ ಗಂಡು ಮಕ್ಕಳು ಇರೋದಿಲ್ಲ ಅಂತ. ಕೊನೆಗೊಂದು ಗಂಡು ಮಗು ಆಗಬೇಕು ಅಂತ ಹರಕೆ ಹೊತ್ತುಕೊಳ್ತಾನೆ ಭದ್ರಕಾಳಿಗೆ. ಏನು ಹರಕೆ ಅಂದರೆ, ನನಗೆ ಪುತ್ರ ಸಂತಾನವಾದರೆ ನಿನಗೊಂದು ನರಬಲಿ ಕೊಡ್ತೇನೆ ಅಂತ. ಹಾಗಾಗಿ ಅವನಿಗೆ ಗಂಡು ಮಗು ಹುಟ್ಟಿಬಿಡುತ್ತೆ. ಮತ್ತು ಬಲಿ ಕೊಡಬೇಕಲ್ವ. ಒಬ್ಬ ಮನುಷ್ಯನನ್ನು ಹುಡುಕಾಡತಕ್ಕಂಥ ಸಂದರ್ಭದಲ್ಲಿ ಅವನ ಸೈನಿಕರ ಕಣ್ಣಿಗೆ ಬಿದ್ದಿರತಕ್ಕಂಥದ್ದು ಜಡಭರತ ಮುನಿಗಳು. ನೋಡೋದಕ್ಕೆ ಕಟ್ಟುಮಸ್ತಾಗಿದ್ದಾನೆ, ದಷ್ಟಪುಷ್ಟವಾಗಿದ್ದಾನೆ ಅಂತ ಅವನನ್ನು ಎಳ್ಕೊಂಡು ಹೋಗ್ತಾರೆ. ಆ ಬಲಿಪೀಠದ ಮೇಲೆ ಕೂತುಕೊಳ್ಳಿಸ್ತಾರೆ. ಇನ್ನೇನು ರಾಜ ಖಡ್ಗವನ್ನೆತ್ತಿ ಅವನನ್ನು ಸಾಯಿಸಬೇಕನ್ನುವಷ್ಟು ಹೊತ್ತಿಗೆ ಅಷ್ಟೆಲ್ಲ ಇದ್ದರೂ ಕೂಡ ಜಡಭರತರು ಯಾವ ಪ್ರತೀಕಾರವನ್ನು ತರೋದಿಲ್ಲ. ಅಷ್ಟೇ ಅಲ್ಲ, ಆ ರಾಜನ ಸೈನಿಕರವನ್ನು ಎಳ್ಕೊಂಡು ಹೋಗಬೇಕಾದ್ರೆ ಮಾತಾಡಿಕೊಳ್ತಾ ಇರ್ತಾರೆ. ನೋಡೋದಕ್ಕೆ ಚೆನ್ನಾಗಿದ್ದಾನೆ, ನಮ್ಮ ರಾಜ ಒಳ್ಳೆಯ ವ್ಯಕ್ತಿಗಳನ್ನ ತಗೊಂಡು ಬಂದಿರಿ ಅಂತ ನಮಗೊಂದಿಷ್ಟು ಬಹುಮಾನವನ್ನು ಕೊಡ್ಬೋದು, ಅಷ್ಟು ಚೆನ್ನಾಗಿರತಕ್ಕಂಥ ವ್ಯಕ್ತಿಯನ್ನು ಆರಿಸಿಕೊಂಡು ಬಂದಿದ್ದೇವೆ ಅಂತ ಅವರವರು ಮಾತಾಡಿಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಮಾತುಕತೆ ಸಂಭಾಷಣೆಯನ್ನು ಕೇಳಿಸಿಕೊಂಡರೂ ಕೂಡ ಜಡಭರತ ಸುಮ್ಮನೆ ಇರ್ತಾರೆ. ಬೇರೆಯವರಾದ್ರೆ ಏನು ಮಾಡ್ತಾ ಇದ್ರು, ನನ್ನನ್ನು ಬಲಿ ಕೊಡೋದಕ್ಕೆ, ಸಾಯಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ಪ್ರತಿಭಟನೆ ಮಾಡಿ ಏನಾದರೂ ಬಿಡಿಸಿಕೊಂಡು ಓಡಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಜಡಭರತರ ಕೆಲಸವನ್ನು ಮಾಡಲಿಲ್ಲ. ಭಗವಂತನೇ ಸೃಷ್ಟಿ ಮಾಡಿದ್ದಾನೆ, ಭಗವಂತನೇ ರಕ್ಷಿಸ್ತಾನೆ ಎನ್ನುವಂತಹ ಅಚಲವಾಗಿರತಕ್ಕಂಥ ವಿಶ್ವಾಸ ಅವರ ಮನಸ್ಸಲ್ಲಿ ಇರುತ್ತೆ. ಆದ್ದರಿಂದ ಸುಮ್ಮನೆ ಕೂತ್ಕೊಳ್ತಾರೆ. ರಾಜ ಖಡ್ಗವನ್ನಿತ್ತು ಹೊಡಿಬೇಕು ಅಂತ ಬಂದಾಗ ಭಗವಂತನ ಇಚ್ಛೆ, ಭಗವಂತನ ಪ್ರೇರಣೆ, ಆ ಕಾಳಿದೇವಿಯ ವಿಗ್ರಹ ಇರುತ್ತೆ, ಅಲ್ಲಿ ಒಳಗಿರತಕ್ಕಂಥ ಕಾಳಿ ಮಾತೆ ಹೊರಗೆ ಬರ್ತಾಳೆ. ಹೊರಗೆ ಬಂದು ಆ ರಾಜನ ಕೈಲಿರತಕ್ಕಂಥ ಖಡ್ಗವನ್ನು ಕಸಿದುಕೊಂಡು ಅದರಿಂದ ರಾಜ ಮತ್ತು ಅವನೆಲ್ಲ ಸೈನಿಕರನ್ನು ಶಿರಚ್ಛೇದ ಮಾಡಿ ಸಂಹಾರ ಮಾಡಿಬಿಡ್ತಾಳೆ. ಆನಂತರ ನಮಸ್ಕಾರವನ್ನು ಮಾಡಿ ಜಡಭರತರು ಅಲ್ಲಿಂದ ಹೊರಟು ಹೋಗ್ತಾರೆ. ಹೀಗೆ ಇಂತಹ ಜಡಭರತರ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಜಡಭರತ ಮುನಿಗಳು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಒಂದು ನದಿ ತೀರದಲ್ಲಿ, ಇಕ್ಷುಮತಿ ಅಂತ ನದಿ ತೀರದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಆ ಪ್ರದೇಶದ ಸಿಂಧೂ ಸಂವೀರ ದೇಶದ ರಾಜ ರಹುಗಣ
ಅವನಿಗೊಂದಿಷ್ಟು ಮಹಾಧಾರ್ಮಿಕನಾಗಿರತಕ್ಕಂಥ ಭಗವದ್ಭಕ್ತನಾಗಿರತಕ್ಕಂಥ ರಾಜ, ಅವನು ಭಗವಂತನ ಮುಖದಿಂದ, ಕಪಿಲರೂಪಿ ಭಗವಂತನ ಮುಖದಿಂದ ಉಪದೇಶವನ್ನು ಪಡೆಯಬೇಕು ಅಂತ ಕಪಿಲಾಶ್ರಮದ ಕಡೆಗೆ ಹೋಗಬೇಕು. ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಹೋಗಬೇಕು. ಪಲ್ಲಕ್ಕಿಯನ್ನು ಹೊರೋದಕ್ಕೆ ಕಡಿಮೆ ಅಂದರೂ 4 ಜನ ಬೇಕು. ಇವನಿಗೆ 9 ಜನ ಕಡಿಮೆ ಇದ್ದಾರೆ. ಹಾಗಾಗಿ ಏನು ಮಾಡ್ತಾರೆ, ಒಬ್ಬ ಜನರನ್ನು ನೋಡ್ಕೊಳ್ಬೇಕಲ್ವ, ಇವನು ಸಿಕ್ಕಿದ್ದಾನೆ. ರಣಭರತರು ಸಿಕ್ಕಿದಾಗ ರಣಭರತರನ್ನ ಪಲ್ಲಕ್ಕಿ ಹೊರೋದಕ್ಕೆ ಅಂತ ನಿಯಮನ ಮಾಡ್ತಾರಂತೆ. ಭಗವತ್ ತತ್ವಜ್ಞಾನಿ, ಮಹಾಜ್ಞಾನಿ, ಅಂತರ್ಮುಖಿ ಯಾಗಿರತಕ್ಕಂಥ ಸಾಧನೆಯನ್ನು ಮಾಡುವಂಥ ರಣಭರತರು ರಾಜ ಕೂತಿರುವಂಥ ಪಲ್ಲಕ್ಕಿಯನ್ನು ಹೊರಬೇಕಾಗಿರತಕ್ಕಂಥ ಪರಿಸ್ಥಿತಿ ಬಂತು. ಇದೆಲ್ಲವೂ ಪ್ರಾರಬ್ಧ. ಭಗವಂತನ ಇಚ್ಛೆಯಂತೆ ಪಲ್ಲಕ್ಕಿಯನ್ನು ಹೊರೋದಕ್ಕೆ ಸಿದ್ಧರಾಗ್ತಾರೆ. ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ಏನು ಮಾಡಬೇಕು, ರಣಭರತರು ನಡ್ಕೊಂಡು ಹೋಗಬೇಕಾದ್ರೆ ತಲೆ ಕೆಳಗೆ ಮಾಡಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆಂದರೆ ತನ್ನ ಕಾಲ ಕೆಳಗೆ ಸಿಕ್ಕಿ ಹಾಕಿಕೊಂಡು ಯಾವುದಾದ್ರೂ ಕ್ರಿಮಿ ಕೀಟ ಸತ್ತು ಹೋಗಿಬಿಡುತ್ತೇನೋ, ಅದಕ್ಕೆ ಹಿಂಸೆ ಆಗುತ್ತೇನೆ ಎಂಬಂತಹ ಭಯದಿಂದ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದಾದ್ರೂ ಕ್ರಿಮಿ ಕೀಟ ಕಂಡು ಬಂದರೆ ಅಲ್ಲಿದ್ದ ಕಾಲನ್ನು ಎತ್ತಿ ಆ ಕಡೆ ಇಡೋದು, ಈ ಕಡೆ ಇಡೋದು, ಜಂಪ್ ಮಾಡ್ಕೊಂಡು ಹೋಗಿ ಹೀಗೆ ಮಾಡ್ತಾ ಇರ್ತಾರೆ. ಅದೇನಾಗೋಯ್ತು, ಸಾಮಾನ್ಯವಾಗಿ ನಡೆಯುವಾಗ ಹಾಗೆ ಮಾಡ್ತಾರೆ ಸರಿ, ಆದರೆ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಹಾಗೆ ಮಾಡಿದಾಗ ಪಲ್ಲಕ್ಕಿ ಹೋಗೋದು ಉಳಿಯಾಲೆ ಆಗಿಬಿಡುತ್ತೆ, ತೂಗಾಡ್ಲಿಕ್ಕೆ ಶುರುವಾಯಿತಂತೆ. ರಾಜ ಬೈತಾನೆ, ಸರಿಯಾಗಿ ನಡ್ಕೊಂಡು ಹೋಗಿ ಅಂತ ಸೈನಿಕರಿಗೆ ಬೈದಾಗ ಅವರು ಹೇಳಿಬಿಡ್ತಾರೆ, ನಾವೇನಿಲ್ಲ, ನಾವು ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೇವೆ, ಆದರೆ ಹೊಸಬ ಬಂದಿರತಕ್ಕಂಥವನು ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಅವನ ನಿಂದೆಯನ್ನು ಮಾಡತಕ್ಕಂಥದ್ದು ರಾಜ. ಭಾಳಷ್ಟು ನಿಂದೆ ಮಾಡ್ತಾನೆ. ಕೊನೆಗೆ ಏನು ಮಾಡ್ತಾರೆ, ರಣಭರತರು ಅವನಿಗೆ ಉತ್ತರವನ್ನು ಕೊಡ್ತಾರೆ. ನೋಡು ರಾಜ, ನಾನು ಹೊರತಾ ಇಲ್ಲ ಪಲ್ಲಕ್ಕಿ, ನನಗೆ ಬೈತಾ ಇದೆಯಲ್ವಾ, ಪಲ್ಲಕ್ಕಿ ಹೊರತಕ್ಕಂಥದ್ದು ನಾನು ಅಲ್ಲವೇ ಇಲ್ಲ. ಮತ್ತು ಯಾರು ಹೊತ್ತದ್ದು, ನನ್ನ ಹೆಗಲು ಹೊತ್ತಿದೆ ಅಂತ ಹೇಳ್ತಾರೆ. ನಿನ್ನ ಹೆಗಲು ಹೊರೋದು ಅಂದರೆ ನೀನೇ ಹೊರೋದಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಕ್ಕಂಥದ್ದು ಪಲ್ಲಕ್ಕಿ ಎಲ್ಲಿ ಇದೆ ಅಂದರೆ ನನ್ನ ಹೆಗಲ ಮೇಲೆ ಇದೆ. ಪಲ್ಲಕ್ಕಿನ ಹೊತ್ತಿರತಕ್ಕಂಥದ್ದು ನಿನ್ನ ಹೆಗಲು, ಆದರೆ ನೀನೇನು ಹೇಳ್ತಾ ಇದ್ದೀಯ ರಾಜ, ಪಲ್ಲಕ್ಕಿಯನ್ನು ನೀನೇ ಹೊತ್ತಿದ್ದೀಯಾ ಅಂತ ಹೇಳ್ತಾ ಇದ್ದೀಯ ಅಲ್ವಾ, ಅದು ಸರಿಯಲ್ಲ. ಯಾಕೆ ಮತ್ತೆ ಸರಿಯಾಗಿ ನಡೆಯಲಿಕ್ಕೆ ಬರುವುದಿಲ್ಲ ಅಂತ ಕೇಳ್ತಾನೆ ರಾಜ. ನಾನು ನಡೀತಾ ಇಲ್ಲ ಅಂತ ಹೇಳ್ತಾನೆ. ಇವನ ರಣಭರತನ ಉತ್ತರವನ್ನು ಕೇಳಿ ರಾಜನಿಗೆ ಆಶ್ಚರ್ಯ ಆಗುತ್ತೆ. ನೀನು ನಡೀತಾ ಇಲ್ವ, ಮತ್ತು ಯಾರು ನಡೀತಾ ಇರೋದು? ಅದಕ್ಕೆ ಉತ್ತರವನ್ನು ಹೇಳ್ತಕ್ಕಂಥದ್ದು, ನಾನು ನಡೀತಾ ಇಲ್ಲ, ನನ್ನ ಪಾದಗಳು ನಡೀತಾ ಇದ್ದಾವೆ. ಪಾದ ನಡೀತಾ ಇದ್ರು ನೀನೇನು ಹೇಳ್ತಾ ಇದ್ದೀಯಾ, ನೀನೇ ನಡೀತಾ ಇದ್ದೀಯಾ ಅಂತ ಹೇಳ್ತಾರೆ. ಪಲ್ಲಕ್ಕಿಯನ್ನು ಹೊತ್ತದ್ದು ಯಾರು, ನನ್ನ ಹೆಗಲು ಪಲ್ಲಕ್ಕಿಯನ್ನು ಹೊತ್ತಿದ್ರು ಕೂಡ ನೀನು ಪಲ್ಲಕ್ಕಿಯನ್ನು ಹೊರತಾ ಇಲ್ವಾ ಅಂತ ನನಗೆ ಹೇಳ್ತಾ ಇದ್ದೀಯಾ. ಆದ್ದರಿಂದ ಯಾವುದು ಅಮುಖ್ಯವೋ ಅದನ್ನು ಬಿಟ್ಟು ನಾವೇನು ಮಾಡ್ತೇವೆ, ಮುಖ್ಯವಾಗಿರತಕ್ಕಂಥದ್ದನ್ನೇ ಹೇಳ್ತೇವೆ. ನಡೀತಕ್ಕಂಥದ್ದು ಕಾಲವಾದರೂ ಕೂಡ ಆ ಮನುಷ್ಯ ನಡೀತಾನೆ ಅಂತ ಹೇಳ್ತೇವೆ. ಪಲ್ಲಕ್ಕಿಯನ್ನು ಹೊತ್ತದ್ದು ಹೆಗಲಾದರೂ ಕೂಡ ಆ ಮನುಷ್ಯ ಹೊರತಾನೆ ಅಂತ. ಹೀಗೆ ಮುಖ್ಯವಾಗಿರತಕ್ಕಂಥ ಕಾಲು ಮತ್ತು ಹೆಗಲನ್ನು ಬಿಟ್ಟು ಆ ಮನುಷ್ಯ ಮುಖ್ಯ. ಆದ್ದರಿಂದ ಮನುಷ್ಯನೇ ಹೊರತಾನೆ, ಮನುಷ್ಯನೇ ನಡೀತಾನೆ, ಮನುಷ್ಯನೇ ಮಾಡ್ತಾನೆ ಅಂತ ಪ್ರತಿಯೊಂದನ್ನು ಕೂಡ ಮುಖ್ಯವಾಗಿರತಕ್ಕಂಥ ಮನುಷ್ಯನಿಗೆ ಹೇಳಿದ ಹಾಗೆ ಜನಭರತರು ಹೇಳ್ತಾರೆ, ನಾನು ನಡೀತಾ ಇಲ್ಲ, ಮತ್ತು ಪಾದಗಳು ನಡೀತಾ ಇದ್ದಾವೆ. ಪಾದಗಳು ಎಲ್ಲಿದೆ, ಪಾದಗಳು ಮೊಣಕಾಲು, ಅದರ ಮೇಲೆ ಪಾದ, ಅದು ಅದರ ಬಲದಲ್ಲೇ ನಿಂತಿರತಕ್ಕಂಥದ್ದು, ಮೊಣಕಾಲು ಸೊಂಟ, ಹೀಗೆ ಆ ಶರೀರ ಹೆಗಲು ಎಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದು ನಾನು ಅಂತ ಹೇಳ್ತಾ ಇದ್ದೇನೋ, ನಾನು ಅಲ್ಲವೇ ಇಲ್ಲ. ಮತ್ತು ನನ್ನೊಳಗಿರತಕ್ಕಂಥ ಭಗವಂತ, ನಿನಗೆ ನಾನು ಕಾಣಿಸಿದ್ದೇನೆ, ಆದ್ದರಿಂದ ನೀನು ನಡೀತಾ ಇದ್ದೀಯಾ ಅಂತ ಹೇಳ್ತೀನಿ. ಆದರೆ ನನಗೆ ಕಾಣಿಸ್ತಕ್ಕಂಥದ್ದು ನಾನು ಅಲ್ಲ, ನನ್ನೊಳಗಿರತಕ್ಕಂಥ ಭಗವಂತ ಕಾಣಿಸ್ತಾನೆ. ಆದ್ದರಿಂದ ನಡೆಯತಕ್ಕಂಥದ್ದು ನಾನು ಅಲ್ಲ, ಭಗವಂತ ನಡೀತಾನೆ. ಪಲ್ಲಕ್ಕಿ ಹೊತ್ತಿರತಕ್ಕಂಥದ್ದು ಹೆಗಲು ಮಾತ್ರವೇ ಕಾಣಿಸುತ್ತೆ, ಆದರೆ ಪಲ್ಲಕ್ಕಿಯನ್ನು ಹೊತ್ತಿರತಕ್ಕಂಥದ್ದು ಕೂಡ ನನ್ನೊಳಗಿರತಕ್ಕಂಥ ಭಗವಂತ. ಹೀಗೆ ಪ್ರತಿಯೊಂದು ಕೆಲಸವನ್ನು ಭಗವಂತನೇ ಪ್ರೇರಣೆ ಮಾಡ್ತಾನೆ, ಭಗವಂತನೇ ಮಾಡ್ತಾನೆ ಅಂತ ಹೇಳಿದಾಗ ಅವನಿಗೊಂದಿಷ್ಟು ಅರ್ಥ ಆಯಿತು. ಓ, ಮಹಾಜ್ಞಾನಿಗಳಿದ್ದಾರೆ ಅಂತ ಪಲ್ಲಕ್ಕಿಯಿಂದ ಕೆಳಗಿಳಿದುಬಿಟ್ಟು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕ್ಷಮೆ ಕೇಳ್ತಾನೆ. ನನಗೊಂದಿಷ್ಟು ಉಪದೇಶವನ್ನು ಮಾಡಿ ಅಂತ ಆ ರಣಭರತ ಋಷಿಗಳ ಹತ್ರ ರಘುಗಣ ರಾಜ ಕೇಳತಕ್ಕಂಥದ್ದು ಉತ್ತರವನ್ನು ಕೊಡ್ತಾರೆ. ಅವನ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ, ಉತ್ತರವನ್ನು ಕೊಡ್ತಕ್ಕಂಥದ್ದು ರಣಭರತರು. ಮನುಷ್ಯ ಸುಖ ದುಃಖ ರೂಪವಾಗಿರತಕ್ಕಂಥ ಸಂಸಾರದಲ್ಲಿ ತೊಳಲಾಡ್ತಾನೆ. ಯಾಕೆ, ಆ ಸಂಸಾರವನ್ನೇ ನೆಚ್ಚಿಕೊಂಡಿದ್ದಾನೆ. ಸಂಸಾರದಲ್ಲಿರತಕ್ಕಂತಹ ಆ ವಿಷಯ ಪದಾರ್ಥಗಳೇ ತನಗೆ ಸುಖವನ್ನು ದುಃಖವನ್ನು ಕೊಡ್ತಕ್ಕಂಥದ್ದು ಅಂತ ಭ್ರಮಿಸಿದ್ದಾನೆ. ಆದ್ದರಿಂದ ಪುನಃ ಪುನಃ ಜನನ ಮರಣ ರೂಪವಾಗಿರತಕ್ಕಂಥ ಸಂಸಾರಕ್ಕೆ ಬರ್ತಾ ಇದ್ದಾನೆ. ಮತ್ತು ಹೇಗಿರಬೇಕು ಅಂದರೆ ಜ್ಞಾನಿಗಳ ಸಹವಾಸದಲ್ಲಿರಬೇಕು. ಜ್ಞಾನಿಗಳ ಸಹವಾಸದಲ್ಲಿದ್ದಾಗ ಆ ಸಂಘದಿಂದಾಗಿ ಏನಾಗುತ್ತೆ ಅಂದರೆ ಅವರು ಸಂಭಾಷಣೆಯನ್ನು ಮಾಡುವಾಗ, ಪಾಠ ಪ್ರವಚನಾದಿಗಳನ್ನು ಮಾಡುವಾಗ ಅದನ್ನು ಕೇಳಿದಾಗ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಜ್ಞಾನ ಬರುವುದಕ್ಕೆ ಸಾಧ್ಯತೆ ಇದೆ. ಆ ಜ್ಞಾನದಿಂದಾಗಿ ಭಗವಂತನ ತತ್ವಜ್ಞಾನದಿಂದ ಇತರವಾಗಿರತಕ್ಕಂಥ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಮೂಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಜ್ಞಾನಿಗಳು ಆ ರೀತಿ ಇರ್ತಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಯಾನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಸರ್ವತೋ ಮುನೇ ಅಂತ ಹೇಳ್ತಾರೆ. ಅಂದರೆ
ಜ್ಞಾನಿಗಳೆಲ್ಲರೂ ಕೂಡ ವಿಷಯ ಪದಾರ್ಥಗಳ ಹಗಲೊತ್ತಲ್ಲಿ ಜ್ಞಾನಿಗಳು ಮಲಗಿರ್ತಾರೆ, ರಾತ್ರಿ ಹೊತ್ತಿನಲ್ಲಿ ಎಚ್ಚರದಿಂದಿರ್ತಾರೆ. ಅಜ್ಞಾನಿಗಳು ರಾತ್ರಿ ಹೊತ್ತಿನಲ್ಲಿ ಮಲ್ಕೊಂಡಿರ್ತಾರೆ, ಹಗಲು ಹೊತ್ತಿನಲ್ಲಿ ಎಚ್ಚರಿಕೆಯಿಂದಿರ್ತಾರೆ ಎಂಬಂಥ ಅರ್ಥದಲ್ಲಿ ಕೃಷ್ಣ ಶ್ಲೋಕವನ್ನು ಹೇಳಿರ್ತಕ್ಕಂಥದ್ದು. ಹಗಲು ಮಲಗ್ತಾರೆ, ರಾತ್ರಿ ಮಲಗ್ತಾರೆ ಅಂತಲ್ಲ. ಅಂದರೆ ಯಾ ನಿಶಾ ಸರ್ವಭೂತಾನ, ಯಾವುದು ಎಲ್ಲರಿಗೂ ರಾತ್ರಿಯೋ ಅದು ಜ್ಞಾನಿಗಳಿಗೆ ಹಗಲು, ಯಾವುದು ಎಲ್ಲರಿಗೂ ಹಗಲೋ ಅದು ಜ್ಞಾನಿಗಳಿಗೆ ರಾತ್ರಿ. ಯಾವುದು ಹಗಲು ರಾತ್ರಿ ಅಂದರೆ ಅಲ್ಲಿ ಹೇಳ್ತಕ್ಕಂಥದ್ದು ಪ್ರಾಪಂಚಿಕ ವಸ್ತು ವಿಷಯಗಳಲ್ಲಿ ಮುಳುಗಿ ಹೋಗಿರ್ತಾನಲ್ಲ ಮನುಷ್ಯ, ಅದು ಅವನಿಗೆ ಹಗಲು. ಜ್ಞಾನಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಪಂಚಿಕ ವಸ್ತು ವಿಷಯಗಳಲ್ಲಿ ಅದನ್ನು ತಲೆಗೆ ಹಾಕೊಳ್ಳೋದಿಲ್ಲ. ಸದಾ ಕಾಲವೂ ಕೂಡ ಭಗವಂತನ ಸ್ಮರಣೆಯನ್ನು, ಭಗವಂತನ ಧ್ಯಾನವನ್ನು ಮಾಡ್ತಾರೆ. ಆದ್ದರಿಂದ ಜ್ಞಾನಿಗಳಿಗೆ ಹಗಲೇ ಅವರಂದರೆ ಭಗವಂತನ ಸ್ಮರಣೆ. ಆ ವಿಷಯದಲ್ಲಿ ಮಲಗಿರ್ತಾರೆ ಇತರ ಜೀವರಾಶಿಗಳು. ಆದ್ದರಿಂದ ಹಗಲಲ್ಲಿ ಮಲಗುವುದು ಅಂದರೆ ಪ್ರಾಪಂಚಿಕ ವಿಷಯ ಪದಾರ್ಥಗಳಿಂದ ದೂರ ಇರುವುದು, ಭಗವಂತನ ಸ್ಮರಣೆಯನ್ನು ಮಾಡತಕ್ಕಂಥದ್ದು ನಿರಂತರ. ಹೀಗೆ ಈ ರೀತಿಯಾಗಿರ್ತಕ್ಕಂತಹ ಅಭಿಮಾನ ತ್ಯಾಗ, ಪ್ರಾಪಂಚಿಕ ವಿಷಯ ಪದಾರ್ಥಗಳಲ್ಲಿ ಅಭಿಮಾನವನ್ನು ಬಿಟ್ಟಾಗ, ಭಗವಂತನಲ್ಲಿ ಮನಸ್ಸನ್ನಿಟ್ಟಾಗ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಭಗವಂತನ ಜ್ಞಾನ, ಅದರಿಂದ ಭಗವಂತನಲ್ಲಿ ಭಕ್ತಿ, ತನ್ನ ಮೂಲಕ ಭಗವಂತನ ಅನುಗ್ರಹ ಸಾಧ್ಯ ಆಗುತ್ತೆ ಅಂತ ಹೀಗೆ ಜಡಭರತರು ರಘುಗಣ ಮಹಾರಾಜನಿಗೆ ಉಪದೇಶವನ್ನು ಮಾಡಿದಾಗ ಬಹಳಷ್ಟು ಸಂತೋಷ ಆಗುತ್ತೆ. ಅವನು ಹೊರಟಿರತಕ್ಕಂಥದ್ದು ಎಲ್ಲಿಗೆ ಅಂದರೆ ಆ ಕಪಿಲ ಋಷಿಗಳ ಮುಖಾಂತರ ಉಪದೇಶವನ್ನು ಪಡೆಯಬೇಕು ಅಂತ ಹೊರಟಿದ್ದಾನಲ್ವ, ಆ ಉಪದೇಶ ಎಲ್ಲವೂ ಕೂಡ ಇಲ್ಲಿ ಸಿಕ್ಕಿಬಿಟ್ಟು ಭಗವಂತನ ಇಚ್ಛೆಯಂತೆ ಆ ರಘುಗಣ ಮಹಾರಾಜನಿಗೆ ಗುರುಗಳ ಮೂಲಕ ಉಪದೇಶ ಆಗಬೇಕಿತ್ತು. ಅದನ್ನು ಜಡಭರತರ ಮೂಲಕ ನೀಡಿರತಕ್ಕಂಥದ್ದು ಭಗವಂತ ಅಂತ ಇಷ್ಟು ಜಡಭರತರ ಕಥೆಯನ್ನು ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡಿಬಿಟ್ಟು ಆ ಜಡಭರತರ ಪ್ರಸಂಗವನ್ನು ಸಮಾಪ್ತಿ ಮಾಡತಕ್ಕಂಥದ್ದು. ಆನಂತರದಲ್ಲಿ ಆ ರಘುಗಣ ರಾಜ ಹೇಳ್ತಾನೆ, ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾನೆ. ನಮೋ ಮಹದ್ಭ್ಯ, ನಮೋ ಅರ್ಭಕೇಭ್ಯ, ನಮೋ ಯುವಭ್ಯ, ನಮ ಆವಟುಭ್ಯ. ಯಾರು ಭೂಲೋಕದಲ್ಲಿ ಯಾವ ಕಾಲದಲ್ಲಿ ಯಾವ ರೀತಿ ಇರ್ತಾರೆ, ಎಲ್ಲೆಲ್ಲಿ ಯಾರ್ಯಾರು ಯಾವ ರೀತಿ ಸಂಚಾರ ಮಾಡ್ತಾರೆ ಅನ್ನೋದೇ ಗೊತ್ತಾಗುತ್ತೆ. ಯಾರೋ ನೋಡಲಿಕ್ಕೆ ದಷ್ಟಪುಷ್ಟನಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಇದ್ದಾನೆ ಅಂತ ಅವನನ್ನು ಪಲ್ಲಕ್ಕಿ ಹೊರೋದಕ್ಕೆ ಅಂತ ಕರ್ಕೊಂಡು ಬಂದರೆ ನೋಡಲಿಕ್ಕೆ ಜಡದಂತೆ ಇರತಕ್ಕಂಥವನಾದರೂ ಕೂಡ ಅಂತತಃ ಮಹಾಜ್ಞಾನಿಯಾಗಿರ್ತಕ್ಕಂಥ ಮನುಷ್ಯ. ಆದ್ದರಿಂದ ಯಾರು ಯಾವ ರೀತಿ ಯಾವ ಕಾಲದಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂಥವರಿಗೆ ಅವಮಾನ ಮಾಡಿದರೆ ನೇರವಾಗಿ ಅದು ಭಗವಂತನಿಗೆ ಅವಮಾನ ಮಾಡಿದಂತೆ ಅಂತ ಭಾವಿಸ್ತಾನೆ. ಸಾಷ್ಟಾಂಗ ನಮಸ್ಕಾರ ಮಾಡಿ ಅದನ್ನು ಹೊರಟು ಬಿಡ್ತಾನೆ ರಘುಗಣ ರಾಜ ಅಂತ ಆ ಚರಿತ್ರೆಯನ್ನು ವರ್ಣನೆ ಮಾಡ್ತಾರೆ. ಆನಂತರ ಪರೀಕ್ಷಿತ್ ರಾಜರು ಪ್ರಶ್ನೆ ಮಾಡ್ತಾರೆ ಶುಕಾಚಾರ್ಯರಿಗೆ, ಬ್ರಹ್ಮಾಂಡ, ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಏನಿದೆ, ಆ ಬ್ರಹ್ಮಾಂಡವೇ ಭಗವಂತನ ಒಂದು ಮನೆ. ಬ್ರಹ್ಮಾಂಡಂ ವರಮಂದಿರಂ ಅಂತ ಹೇಳ್ತಾರೆ. ನಾವು ಗರ್ಭಗುಡಿ, ದೇವಸ್ಥಾನ, ಮಠ ಅಂತ ನೋಡಿದಾಗ ಇದು ಭಗವಂತ ಗುರುಗಳಿರತಕ್ಕಂಥ ಸ್ಥಳ ಅಂತ ಗುರುತಿಸ್ತೇವೆ. ಅದೇ ರೀತಿ ಇಡೀ ಬ್ರಹ್ಮಾಂಡವೇ ಭಗವಂತನ ಅದ್ಭುತವಾಗಿರತಕ್ಕಂಥ ದಿವ್ಯವಾಗಿರತಕ್ಕಂತಹ ಮನೆ ಅಂತ ಅದನ್ನು ಆ ರೀತಿ ಚಿಂತನೆ ಮಾಡಬೇಕು. ನಾವು ದೇವರನ್ನು ಎಲ್ಲಿ ನೋಡ್ತೇವೆ? ದೇವಸ್ಥಾನಾದಿಗಳಿಗೆ ಹೋದಾಗ ಪ್ರತಿಮೆಯಲ್ಲಿ ದೇವರನ್ನು ಕಾಣೋದು. ಪ್ರತಿಮೆಯೇ ದೇವರು ಅಲ್ಲ, ಪ್ರತಿಮೆ ದೇವರ ಅಲ್ವೇ, ಕಲ್ಲಿನಿಂದ ಮಾಡತಕ್ಕಂಥ ಯಾವುದಾದ್ರೂ ಒಂದು ಪ್ರತಿಮೆ, ಆ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡುವಾಗ ಅದರೊಳಗೆ ಭಗವಂತನ ಸನ್ನಿಧಾನವನ್ನು ಆವಾಹಿಸಿ ಪ್ರತಿಷ್ಠೆ ಮಾಡ್ತಾರೆ. ಹಾಗಾಗಿ ಪ್ರತಿಮೆಯೇ ಭಗವಂತ ಅಲ್ಲ, ಪ್ರತಿಮೆಯ ಒಳಗೆ ಭಗವಂತ ಅಂತ ಚಿಂತನೆ ಮಾಡಬೇಕು. ಅದೇ ರೀತಿ ಬ್ರಹ್ಮಾಂಡಂ ವರಮಂದಿರ ಅಂದರೆ ಬ್ರಹ್ಮಾಂಡವೇ ಭಗವಂತ ಅಲ್ಲ, ಬ್ರಹ್ಮಾಂಡ ಎನ್ನುವಂಥದ್ದು ಭಗವಂತನ ಒಂದು ಪ್ರತಿಮೆ, ಒಂದು ಪ್ರತಿರೂಪ. ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆ ಬ್ರಹ್ಮಾಂಡದ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಬ್ರಹ್ಮಾಂಡವನ್ನು ವರ್ಣನೆ ಮಾಡ್ತಾರೆ. ಮೇಲೆ ಕೆಳಗೆ ಉದ್ದಕ್ಕೆ ಅಗಲಕ್ಕೆ ಒಟ್ಟು ಬ್ರಹ್ಮಾಂಡ 50 ಕೋಟಿ ಯೋಜನ ವಿಸ್ತಾರವಾಗಿರತಕ್ಕಂಥದ್ದು ಅಂತ ಬ್ರಹ್ಮಾಂಡವನ್ನು ವರ್ಣನೆ ಮಾಡತಕ್ಕಂಥ ಬ್ರಹ್ಮಾಂಡದಲ್ಲಿ ಏನೇನಿದೆ? 14 ಲೋಕಗಳು ಇದ್ದಾವೆ. ಅಂದರೆ ಭೂಲೋಕ ಮಧ್ಯದಲ್ಲಿ ಇದೆ. ಅದರ ಮೇಲೆ ಭುವಃ ಸುವಃ ಮಹಃ ಜನಃ ತಪಃ ಸತ್ಯಲೋಕ, ಕೆಳಗೆ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ, ಹೀಗೆ 7 1 8 ಮೇಲೆ 6 14 ಲೋಕಗಳಿಂದ ಕೂಡಿರತಕ್ಕಂಥದ್ದು ಬ್ರಹ್ಮಾಂಡ. ಇಷ್ಟೇ ಅಲ್ಲ, ಇದರಲ್ಲಿ ನರಕಾದಿ ಲೋಕಗಳು ಇದ್ದಾವೆ. ಇಂತಹ ಬೃಹತ್ ಆಗಿರತಕ್ಕಂಥ ಬ್ರಹ್ಮಾಂಡದಲ್ಲಿ 7 ದ್ವೀಪಗಳು, 7 ಸಾಗರಗಳು, 7 ಕುಲ ಪರ್ವತಗಳು, ಇದೆಲ್ಲವೂ ಕೂಡ ಬ್ರಹ್ಮಾಂಡದೊಳಗಿರತಕ್ಕಂಥದ್ದು ಎಂಬಂತಹ ದೃಷ್ಟಿಯಿಂದ ಆ ಬ್ರಹ್ಮಾಂಡವನ್ನು ಸುಂದರವಾಗಿ ವರ್ಣನೆ ಮಾಡ್ತಾರೆ ಶುಕ ಮಹರ್ಷಿಗಳು ಪರೀಕ್ಷಿತ್ ರಾಜನಿಗೆ. ಆನಂತರ ಇಷ್ಟೆಲ್ಲ ಕೇಳಿದ ಮೇಲೆ ಸ್ವರ್ಗ ಎಲ್ಲ ಬಂತು, ಸ್ವರ್ಗಲೋಕ, ಮಹಾಲೋಕ, ಬ್ರಹ್ಮಲೋಕ ಎಲ್ಲ ಬಂತು. ಪರೀಕ್ಷಿತ್ ರಾಜರು ಒಂದು ಪ್ರಶ್ನೆ ಮಾಡ್ತಾರೆ, ನೀವೆಲ್ಲ ಲೋಕಗಳನ್ನು ಹೇಳಿದ್ದೀರ, 14 ಲೋಕಗಳು ಅಂತ ಹೇಳಿದ್ದೀರಿ, ಸ್ವರ್ಗ ಎಲ್ಲ ಹೇಳಿದ್ರಿ, ಆದರೆ ನರಕ ಎಲ್ಲಿ ಅಂತ ಹೇಳಲೇ ಇಲ್ಲ. ಎಲ್ಲಿದೆ ನರಕ?
ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಮನುಷ್ಯ ನರಕ ಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಯಮದೇವರು ಶಿಕ್ಷೆ ಕೊಡ್ತಾರೆ ಅಂತ ಉಂಟಲ್ವ. ಹಾಗಿದ್ಮೇಲೆ ನರಕ ಲೋಕ ಎಲ್ಲಿದೆ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಕ್ಕಂಥದ್ದು ನರಕಲೋಕ ಭೂಮಿಯ ಕೆಳಭಾಗದಲ್ಲಿ ಇರತಕ್ಕಂಥದ್ದು ಅಂತ. ಆ ನರಕಲೋಕ ಉಂಟು 84 ಲಕ್ಷ ಜೀವರಾಶಿಗಳು ಅಂತೇನಿದ್ದಾರೆ. ಮನುಷ್ಯ ಮಾಡತಕ್ಕಂಥ ಅಷ್ಟೂ ವಿಧವಾಗಿರತಕ್ಕಂಥ ಪಾಪ ಕರ್ಮಗಳಿಗೆ ಅನುಗುಣವಾಗಿ 84 ಲಕ್ಷ ನರಕ ಲೋಕದ ಪ್ರಭೇದಗಳಿವೆ. ಅಲ್ಲಲ್ಲಿ ಯಮಧರ್ಮ ಏನು ಮಾಡ್ತಾನೆ, ಅವರು ಮಾಡತಕ್ಕಂತಹ ಕರ್ಮಗಳಿಗೆ ಅನುಗುಣವಾಗಿ ಶಿಕ್ಷೆಯನ್ನು ನೀಡ್ತಾನೆ. ಆ ನರಕ 2 ವಿಧ ಅಂತ ಹೇಳ್ತಾರೆ. ಒಂದು ನಿತ್ಯ ನರಕ, ಇನ್ನೊಂದು ಅನಿತ್ಯ ನರಕ ಅಂತ ಹೇಳ್ತಾರೆ. ನಿತ್ಯ ನರಕ ಅಂದರೆ ಅಂಧಂತಮಸ್ಸು ಅಂತ ಹೇಳ್ತೇವೆ. ರೌರವ ಅಂಧಂತಮಸ್ಸು ಅಂತ ಇರತಕ್ಕಂಥ ನರಕಗಳನ್ನು ನಿತ್ಯ ನರಕಗಳು ಅಂತ ಹೇಳ್ತೇವೆ. ಅಲ್ಲಿಗೆ ಹೋದರೆ ಮತ್ತೆ ವಾಪಸ್ ಬರಲಿಕ್ಕಿಲ್ಲ, ಅಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾನೇ ಇರೋದು. ಅನಿತ್ಯ ನರಕಗಳು ಅಂದರೆ ಉಳಿದಿರತಕ್ಕಂತಹ ಎಲ್ಲ ನರಕಗಳು ಕೂಡ ಅನಿತ್ಯ ನರಕಗಳು. ಆ ಅನಿತ್ಯ ನರಕಕ್ಕೆ ಹೋದರೆ ಅಲ್ಲಿ ಎಷ್ಟು ಪಾಪಗಳನ್ನು ಮಾಡಿರ್ತಾನೆ, ಆ ಪಾಪಗಳಿಗೆ ಅನುಗುಣವಾಗಿ ಶಿಕ್ಷೆಯನ್ನು ಅನುಭವಿಸ್ತಾನೆ. ಶಿಕ್ಷೆಯನ್ನು ಅನುಭವಿಸಿದ ಮೇಲೆ ಪುನಃ ಭೂಮಿಗೆ ಬರಬೇಕು. ಅದೇನು ಪರ್ಮನೆಂಟ್ ಅಲ್ಲ. ಹಾಗೆ ಸ್ವರ್ಗಕ್ಕೆ ಹೋದಾಗ ಒಳ್ಳೆಯ ಕೆಲಸಗಳನ್ನು ಮಾಡಿ ಮನುಷ್ಯ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗದಲ್ಲಿ ಒಂದಿಷ್ಟು ಸುಖವನ್ನು ಅನುಭವಿಸ್ತಾನೆ. ಎಷ್ಟು ವರ್ಷ ಸುಖವನ್ನು ಅನುಭವಿಸೋದು ಪರ್ಮನೆಂಟ್ ಅಲ್ಲ. ಅವನು ಮಾಡಿರ್ತಕ್ಕಂಥ ಪುಣ್ಯದ ಪ್ರಮಾಣ ಎಷ್ಟಿದೆ ಅಷ್ಟು ಸುಖವನ್ನು ಅನುಭವಿಸ್ತಾನೆ. ಆ ಪ್ರಮಾಣ ಮುಗೀತು ಅಂದರೆ ಮತ್ತೆ ವಾಪಸ್ ಬರಬೇಕು, ಭೂಲೋಕಕ್ಕೆ ಬರಬೇಕು, ಮತ್ತೆ ಇಲ್ಲೇ ಹುಟ್ಟಬೇಕು, ಮತ್ತೆ ಇಲ್ಲಿ ಕೆಟ್ಟ ಕೆಲಸನ ಒಳ್ಳೆ ಕೆಲಸ ಮಾಡಬೇಕು. ಹೀಗೆ ಕೆಟ್ಟ ಕೆಲಸ ಮಾಡಿದ್ರೆ ನರಕ, ಒಳ್ಳೆಯ ಕೆಲಸ ಮಾಡಿದ್ರೆ ಸ್ವರ್ಗ. ಹೀಗೆ ಇದು ನಿತ್ಯ ನರಕಗಳೆಲ್ಲ ಅನಿತ್ಯ ನರಕಗಳು ಅಂತ ಹೇಳ್ತೇವೆ. ಹೀಗೆ ಸ್ವರ್ಗ ಸುಖವೂ ಅನಿತ್ಯ, ನರಕ ಲೋಕದ ಶಿಕ್ಷೆಯೂ ಅನಿತ್ಯ. ಆದ್ದರಿಂದ ಮನುಷ್ಯ ಇದೆಲ್ಲವನ್ನು ದಾಟಿಕೊಂಡು ಹೋಗಬೇಕು ಎಂಬಂಥ ದೃಷ್ಟಿಯಿಂದ ಈ ನರಕ ಲೋಕಗಳನ್ನು ವಿಸ್ತಾರವಾಗಿ ವರ್ಣನೆ ಮಾಡತಕ್ಕಂಥದ್ದು ಶುಕ ಮಹರ್ಷಿಗಳು. ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಮನುಷ್ಯ ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದರಿಂದ ಪುಣ್ಯ ಸಂಪಾದನೆ ಮಾಡ್ತಾನೆ. ಪುಣ್ಯ ಅಥವಾ ಒಳ್ಳೆಯ ಕೆಟ್ಟ ಕೆಲಸಗಳನ್ನು ಮಾಡಿದಾಗ ಪಾಪ ಸಂಪಾದನೆ ಆಗ್ತದೆ. ಈ ಪಾಪ ಮತ್ತು ಪುಣ್ಯ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಒಂದು ವೇಳೆ ನಾವು ಕೆಟ್ಟ ಕೆಲಸ ಮಾಡಿದಾಗ ಆ ಪಾಪ ಬಂದು ನಮ್ಮೊಳಗೆ ಸೇರ್ಕೊಂಡು ಬಿಟ್ಟರೆ ಮನುಷ್ಯನಿಗೆ ಭಯ ಆಗುತ್ತೆ, ಇನ್ನು ಮುಂದೆ ಕೆಟ್ಟ ಕೆಲಸ ಮಾಡಲೇಬಾರ್ದು ಅಂತ ಬಿಟ್ಟು ಬಿಡ್ತಾರೆ. ಯಾಕೆ ಕಣ್ಣಿಗೆ ಕಾಣಿಸ್ತಾ ಇದೆ, ಮನುಷ್ಯನ ಕಣ್ಣಿಗೆ ಕಾಣಿಸೋದಿಲ್ಲವಾದ್ರಿಂದ ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಮನಸ್ಸಿಗೆ ಒಂದಿಷ್ಟು ಸಮಾಧಾನ, ಶಾಂತಿ ಇರ್ತದೆ. ಹಾಗಾಗಿ ಮನುಷ್ಯ ಒಳ್ಳೆಯ ಕೆಲಸಗಳನ್ನೇ ಮಾಡಿಕೊಂಡಿರತಕ್ಕಂಥದ್ದು ಅಂತ ಇಷ್ಟು ವಿಷಯವನ್ನು ವರ್ಣನೆ ಮಾಡ್ತಾರೆ. ಆಮೇಲೆ ಕೇಳ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ ಒಳ್ಳೆಯ ಕೆಲಸಗಳನ್ನು ಮಾಡಿದ ಮೇಲೆ, ಅಲ್ಲೇ ಕೂತ್ಕೊಂಡು ಬಿಡಲಿ. ಭೂಮಿಯಲ್ಲಿ ಹುಟ್ಟಿದ್ರಲ್ಲ ಒಳ್ಳೆಯ ಕೆಲಸನ ಕೆಟ್ಟ ಕೆಲಸನ ಮಾಡೋದು. ಒಂದ್ಸಲ ಹುಟ್ಟಿ ಒಳ್ಳೆಯ ಕೆಲಸ ಮಾಡಿ ಸ್ವರ್ಗಕ್ಕೆ ಹೋದ್ಮೇಲೆ ಮತ್ತೆ ಯಾಕೆ ವಾಪಸ್ ಬರಬೇಕು? ಯಾಕೆ ವಾಪಸ್ ಬರಬೇಕು ಅಂದರೆ ಅದಕ್ಕೆ ಕಾರಣ ಇದೆ. ಏನು ಕಾರಣ? ಎಷ್ಟು ಕೆಲಸ ಮಾಡಿದ್ದಾನೆ ಒಳ್ಳೆಯ ಕೆಲಸ, ಅದಕ್ಕೆ ಇಷ್ಟು ಪುಣ್ಯ ಅಂತ ಬಂತು. ಅಷ್ಟು ಪುಣ್ಯದಿಂದ ಬಂದಿರುವಂತಹ ಸುಖವನ್ನು ಅನುಭವಿಸುವುದಕ್ಕೆ ಸ್ವರ್ಗಕ್ಕೆ ಹೋಗೋದು. ಆ ಪುಣ್ಯ ಕಾಲ ಆಯಿತು ಅಂದರೆ ಪುನಃ ವಾಪಸ್ ಬರಬೇಕು. ಡೆಬಿಟ್ ಕಾರ್ಡ್ ಇದ್ದಾಗ ನಮ್ಮ ಹತ್ರ ಡೆಬಿಟ್ ಕಾರ್ಡ್ ಇದೆ, ATM ಸೆಂಟ್ರಿಗೆ ಹೋಗ್ತೇವೆ, ಕಾರ್ಡ್ ಇನ್ಸರ್ಟ್ ಮಾಡ್ತೇವೆ, ಪಿನ್ ಹಾಕ್ತೇವೆ, ಅಮೌಂಟ್ ಹಾಕ್ತೇವೆ, ಕ್ಯಾಶ್ ಬರ್ತದೆ. ಎಷ್ಟು ಸಲ ಬೇಕಾದರೂ ಡ್ರಾ ಮಾಡ್ಬೋದು. ಕ್ಯಾಶ್ ಎಷ್ಟು ಡ್ರಾ ಮಾಡ್ಬೋದು, ಎಷ್ಟೊತ್ತು ಡ್ರಾ ಮಾಡ್ಬೋದು. ನಮ್ಮ ಬ್ಯಾಂಕಲ್ಲಿ ನಮ್ಮ ಅಕೌಂಟಲ್ಲಿ ಡೆಪಾಸಿಟ್ ಖಾಲಿ ನಿಲ್ಲಾಗೋವರೆಗೆ ಡ್ರಾ ಮಾಡ್ಬೋದು. ಅಲ್ಲಿ ಡೆಪಾಸಿಟ್ ನಿಲ್ಲ ಅಂದರೆ ಕಾರ್ಡ್ ಎಷ್ಟು ಸಲ ಇನ್ಸರ್ಟ್ ಮಾಡಿದ್ರು ಕ್ಯಾಶ್ ಬರೋದಿಲ್ಲ. ಮತ್ತೇನು ಮಾಡಬೇಕು? ನಾವು ಮತ್ತೆ ಬ್ಯಾಂಕಿಗೆ ಹೋಗ್ಬಿಟ್ಟು ನಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡಬೇಕು. ಆ ಡೆಪಾಸಿಟ್ ಮಾಡಿದ್ರೆ ಮತ್ತೆ ಬರ್ತದೆ. ಪುಣ್ಯವೂ ಹಾಗೆ, ನಾವು ಎಷ್ಟು ಒಳ್ಳೆಯ ಕೆಲಸ ಮಾಡಿ ಪುಣ್ಯ ಸಂಪಾದನೆ ಮಾಡ್ತೇವೆ, ಸ್ವರ್ಗಕ್ಕೆ ಹೋದ ಮೇಲೆ ಆ ಪುಣ್ಯದ ಪರ್ಸೆಂಟೇಜ್ ಎಷ್ಟು ಇದೆ ಅಷ್ಟು ಸುಖ. ಅದು ಖಾಲಿ ಆದಮೇಲೆ ಮತ್ತೆ ಕಳಿಸ್ತಾರೆ, ನಿಮ್ಗೆ ಜಾಗ ಎಲ್ಲ ಹೋಗಿ ಮೂಲಕ. ಯಾಕೆ? ಸ್ವರ್ಗ ಅನ್ನೋದು ಮನುಷ್ಯರ ಲೋಕ ಅಲ್ಲ, ಅಲ್ಲಿ ದೇವತೆಗಳಿರೋದು. ನಾವು ಅವ್ರ ಮನೆಗೆ ಹೋಗಿರ್ತೇವೆ. ಎಷ್ಟು ನಾವು ಒಳ್ಳೆ ಕೆಲಸ ಮಾಡಿದ್ದೆ ಒಂದಿಷ್ಟು ಮನೇಲಿ ಇಟ್ಕೊಳ್ತಾರೆ, ಇಲ್ಲಾಂದರೆ ಮತ್ತೆ ವಾಪಸ್ ಕಳಿಸ್ತಾರೆ ಅಲ್ವಾ. ಬೇರೆ ಊರಿಗೆ ಹೋಗಿರ್ತೇವೆ, ಲಾಡ್ಜ್ ಬುಕ್ ಮಾಡ್ತೇವೆ, ಲಾಡ್ಜ್ ಬುಕ್ ಮಾಡಿ ದುಡ್ಡು ಕೊಟ್ಟಿರ್ತೇವೆ. ಒನ್ ಡೇ 2 ಡೇಸ್ ಬುಕ್ ಮಾಡ್ತಾರೆ, ಅಷ್ಟೊತ್ತು ಇಟ್ಕೊಳ್ತಾರೆ, ಏನೂ ಮಾತಾಡಲ್ಲ. 2 ಡೇಸ್ ಆಯಿತಾ ಹೋಗಿ ಅಂತ ಕಳಿಸ್ತಾರೆ. ದುಡ್ಡು ಕೊಟ್ಟಿದ್ದೇನೆ ರೀ, ಇರ್ತೇನೆ ಅಂದರೆ ಪರ್ಮನೆಂಟ್ ಇಲ್ಲ, ಕೊಟ್ಟಿದ್ದೆ 1 ಡೇ 2 ಡೇಸ್ಗೆ ಅಷ್ಟೇ ಬುಕ್ ಮಾಡ್ಬೋದು, ಮತ್ತೆ ಇರಬೇಕಾದ್ರೆ ಮತ್ತೆ ದುಡ್ಡು ಕೊಡ್ತೀವಿ. ಹೀಗೆ ಮನುಷ್ಯ ಮಾಡಿರುವಂಥ ಪಾಪ ಪುಣ್ಯ ಕರ್ಮಗಳೇನಿದ್ದಾವಲ್ಲ ಅದಕ್ಕೆ ಅನುಗುಣವಾಗಿ ಸುಖ ದುಃಖಗಳನ್ನು ಅನುಭವಿಸ್ತಾನೆ. ದುಃಖವೂ ಹಾಗೆ ಪರ್ಮನೆಂಟ್. ನರಕ ಲೋಕವು ಕೂಡ ಶಿಕ್ಷೆ ಪರ್ಮನೆಂಟ್ ಅಲ್ಲ. ಅವನು ಎಷ್ಟು ಕೆಟ್ಟ ಕೆಲಸ ಮಾಡಿದ್ದಾನೆ ಅದಕ್ಕೆ ಅನುಗುಣವಾಗಿ ಶಿಕ್ಷೆ. ಲೋಕದಲ್ಲಿ ನೋಡ್ತೇವಲ್ವಾ, ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ, ಕಳ್ಳರಿರ್ತಾರೆ, ಕದೀತಾರೆ, ಕೆಟ್ಟ ಕೆಲಸ ಮಾಡ್ತಾರೆ, ಕೊಲೆ ಮಾಡ್ತಾರೆ, ರಾಬರಿ ಮಾಡ್ತಾರೆ, ಭ್ರಷ್ಟಾಚಾರ, ಕರಪ್ಷನ್ ಮಾಡ್ತಾರೆ, ಎಲ್ಲದಕ್ಕೂ ಶಿಕ್ಷೆ ಇದೆ. ಇಲ್ಲಿ ಆ ಸಮಯದಲ್ಲಿ ಸುಖವನ್ನು ಅನುಭವಿಸಬಹುದು, ಆದರೆ ಅದಕ್ಕೆ ಶಿಕ್ಷೆ ಇದೆ. ಇಂಪ್ರಿಸನ್ಮೆಂಟ್ ಅಂತ ಜೈಲಲ್ಲಿ ಹಾಕ್ತಾರೆ ಆ ಕೈದಿಗಳನ್ನು. ಅದು ಪರ್ಮನೆಂಟ್ ಅಲ್ಲ, ಒಂದು 5 ವರ್ಷ 10 ವರ್ಷ ಆದಮೇಲೆ ಅವ್ರನ್ನ ರಿಲೀಸ್ ಮಾಡ್ತಾರೆ, ಬಿಡುಗಡೆ ಆಗಿ ಬರೋದು. ಹೀಗೆ ಮನುಷ್ಯ ಲೋಕದಲ್ಲಿ ಮನುಷ್ಯ ಅನುಭವಿಸುವಂಥದ್ದು ಸುಖ ದುಃಖಗಳನ್ನು. ಯಾಕೆ? ಮನುಷ್ಯ ಲೋಕ ಭೂಲೋಕ, ಮನುಷ್ಯರು ವಾಸ ಮಾಡಿಕೊಂಡಿರ್ತಕ್ಕಂಥದ್ದು ಭೂಲೋಕ, ಇದು ಪರ್ಮನೆಂಟ್ ಅಲ್ಲ. ಮತ್ತು ಯಾವುದು ಶಾಶ್ವತ ಭಗವಂತನ ಲೋಕ ಅಂತಿಲ್ಲ.
ಅದೇ ಶಾಶ್ವತ. ಅದು ಎಲ್ಲಿದೆ? ಬ್ರಹ್ಮಾಂಡದ ಒಳಗಿರತಕ್ಕಂಥ 14 ಲೋಕಗಳು ಕೂಡ ಶಾಶ್ವತ ಅಲ್ಲ. ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವೇ ಮುಳುಗೋಗಿಬಿಡುತ್ತೆ. ಇಡೀ ಬ್ರಹ್ಮಾಂಡವನ್ನು ಭಗವಂತ ಮುಳುಗಿಸಿಬಿಡ್ತು. ಬ್ರಹ್ಮಾಂಡಂ ಯಸ್ಯೋಪಸೇಚನಂ ಅಂತ ಅದು ಉಪನಿಷತ್ತು ಭಗವಂತನನ್ನು ಹೊರತಕ್ಕಂಥದ್ದು. ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನುಂಗಿ ಹಾಕಿಬಿಡ್ತಾನಂತೆ. ಬಾಯಿ ತೆರೆಕೊಂಡು ನಾವು ಊಟ ಮಾಡಬೇಕು ತಿಂತೇವಲ್ಲ, ಬೇಗ ಬೇಗ ತಿಂದುಬಿಡ್ತೇವೆ, ಏನೇ ರೀತಿಯಿಂದ ನಾವು ತಿಂತೇವೆ. ಕೊನೆಯಲ್ಲಿ ಏನು ಮಾಡ್ತೇವೆ? ಎಲ್ಲ ಖಾಲಿ ಎಲೆ ತುದಿಯಲ್ಲೂ ಸ್ವಲ್ಪ ಏನು ಮಾಡಿರ್ತಾರೆ, ಉಪ್ಪಿನಕಾಯಿ ಹಾಕಿರ್ತಾರೆ ಲಾಸ್ಟ್ ಕಾರ್ನರಲ್ಲಿ. ಉಪ್ಪಿನಕಾಯಿ ಏನು ಮಾಡ್ತೇವೆ? ಉಪ್ಪಿನಕಾಯಿ ವೇಸ್ಟ್ ಆಗುತ್ತಲ್ಲ, ಯಾಕೆ ಅನ್ನ ಎಲ್ಲ ಖಾಲಿ ಆಗಿಬಿಡ್ತು. ಉಪ್ಪಿನಕಾಯಿ ಸ್ವಲ್ಪ ಇದೆ, ಏನು ಮಾಡಿಬಿಡ್ತೇವೆ? ಚೂರು ಉಪ್ಪಿನಕಾಯಿ ತಗೊಂಡು ನೆಕ್ಕಿ ಬಿಡ್ತೇವೆ, ಅಲ್ಲಿಗೆ ಮುಗಿಯಿತು. ಹೀಗೆ ಇಡೀ ಬ್ರಹ್ಮಾಂಡವನ್ನು ಭಸ್ಮ ಮಾಡಿರ್ತಕ್ಕಂಥ ಭಗವಂತ ಏನು ಮಾಡ್ತಾನಂತೆ? ಇಡೀ ಬ್ರಹ್ಮಾಂಡವನ್ನು ಉಪ್ಪಿನಕಾಯಿ ರೀತಿಯಲ್ಲಿ ನೆಕ್ಕಿ ಬಿಡ್ತಾನಂತೆ, ಅಷ್ಟು ನುಂಗಿ ಹಾಕುತ್ತಾನೆ ಅಂತ ಒಂದು ಕಾವ್ಯಶೈಲಿಯಲ್ಲಿ ಹೇಳತಕ್ಕಂಥದ್ದು. ಹೀಗೆ ಭಗವಂತ ಎಲ್ಲವನ್ನು ನಾಶ ಮಾಡ್ತಾನೆ. ಮತ್ತು ಎಲ್ಲ ನಾಶ ಆದಮೇಲೆ ಉಳಿಯೋದು ಯಾವುದು? ಭಗವಂತ ಮಾತ್ರ ಉಳಿತಾನೆ. ಭಗವಂತನ ಲೋಕ ಮೋಕ್ಷ ಮಾತ್ರ ಉಳಿಯುತ್ತೆ, ಅದೊಂದೇ ಉಳಿಯತಕ್ಕಂಥದ್ದು. ಮತ್ತು ಮಿಕ್ಕಿದ್ದೆಲ್ಲವೂ ನಾಶ ಆಗುತ್ತೆ. ಆದ್ದರಿಂದ ಮನುಷ್ಯನನ್ನು ಭೂಲೋಕಕ್ಕೆ ಜೀವರಿಗೆ ಮನುಷ್ಯ ಶರೀರವನ್ನು ಕೊಟ್ಟು ಭೂಲೋಕಕ್ಕೆ ಕಳಿಸುವಂಥದ್ದು ಯಾಕೆ ಅಂದರೆ, ಸುಮ್ಮನೆ ಇಲ್ಲೇ ಊಟ ಗೀಟ ಮಾಡ್ಕೊಂಡು ಕೂತ್ಕೊಂಡು ಏನೋ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಸ್ವರ್ಗಕ್ಕೆ ಹೋಗಿ ಆವಾಗ ಬನ್ನಿ ಅಂತೆಲ್ಲ ಬೇರೆ ಬೇರೆ ಊರುಗಳಿಗೆ ಹೋಗ್ತೇವೆ, ಟ್ರಿಪ್ ಅಂತ ಹೋಗ್ತೇವೆ, ಹೋಗ್ಬಿಟ್ಟು ಮತ್ತೆ ಬರ್ತೇವೆ. ಆ ರೀತಿ ಅಲ್ಲ. ಮತ್ತು ಇಲ್ಲಿ ಕೊಟ್ಟಿರತಕ್ಕಂಥ ಮನುಷ್ಯ ಶರೀರ ಇದು ಸಾಧನಾ ಶರೀರ ಅಂತ ಕರೀತಾರೆ. ಸಾಧನಾ ಶರೀರವನ್ನು ಕೊಟ್ಟ ಮೇಲೆ ಮನುಷ್ಯ ಸಾಧನೆಯನ್ನು ಮಾಡಬೇಕು. ಯಾವ ಸಾಧನೆ? ಬರೀ ಐಹಿಕ ಸುಖ, ಲೌಕಿಕ ಸುಖ ಸಾಧನೆ ಅಲ್ಲ, ಆತ್ಯಂತಿಕ ಸುಖ, ಪಾರಮಾರ್ಥಿಕ ಸುಖಕ್ಕೋಸ್ಕರ ಸಾಧನೆ ಮಾಡಬೇಕು. ಅದಕ್ಕೋಸ್ಕರ ಜ್ಞಾನ ಸಂಪಾದನೆ, ಅದಕ್ಕೋಸ್ಕರ ಭಗವಂತನಲ್ಲಿ ಭಕ್ತಿ, ಭಗವಂತನ ಅನುಗ್ರಹ. ಒಂದು ಸಲ ಆ ಸಾಧನೆಯನ್ನು ಮನುಷ್ಯ ಮಾಡಿಬಿಟ್ಟಾದರೆ ಭಗವಂತ ತನ್ನ ಲೋಕಕ್ಕೆ ಕರೀತಾನೆ. ಅಲ್ಲಿ ಹೋದ್ಮೇಲೆ ಮತ್ತೆ ವಾಪಸ್ ಕಳಿಸೋದು. ಬೇರೆ ಎಲ್ಲಿ ಹೋದರೂ ಮತ್ತೆ ವಾಪಸ್ಸೇ ಬರ್ತೇವೆ, ಅಲ್ಲಿ ಹೋದರೆ ಮತ್ತೆ ವಾಪಸ್. ಹೀಗೆ ಇಂತಹ ಸಾಧನೆಯನ್ನು ಮನುಷ್ಯ ಮಾಡಬೇಕು ಅಂತ ಇಷ್ಟು ಪರೀಕ್ಷಿತ ರಾಜನಿಗೆ ಶುಕ ಮಹರ್ಷಿಗಳು ಹೇಳ್ತಾರೆ. ಪರೀಕ್ಷಿತ ರಾಜನಿಗೆ ಸಂತೋಷ ಆಯಿತು, ಅದರ ಜೊತೆಯಲ್ಲಿ ಭಯವೂ ಆಗಿದೆ. ಯಾಕೆ? ಮನುಷ್ಯನಾಗಿ ಹುಟ್ಟುಬಿಟ್ಟಿದ್ದೇನೆ, ಎಷ್ಟೋ ವರ್ಷಗಳಾಗೋಗಿದೆ. ಅವನಿಗೆ ಶಾಪ ಬೇರೆ ಬಂದುಬಿಡ್ತಲ್ಲ, ಪ್ರಾರಂಭದಲ್ಲಿ ಹೇಳಿದ್ದೇವೆ, ಶಾಪ ಬಂದುಬಿಟ್ಟಿದೆ ಶೃಂಗಿ ಋಷಿಗಳಿಂದ. 7 ದಿನದಲ್ಲಿ ಸರ್ಪ ಕಚ್ಚಿ ಸತ್ತು ಹೋಗೋದು ಶಾಪ ಬಂದುಬಿಟ್ಟಿದೆ. ಇನ್ನೇನು ಮಾಡಬೇಕು? ಬೇಕಾದಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿಬಿಟ್ಟಿದ್ದೇವೆ. ನರಕಕ್ಕೆ ಹೋದರೆ ಶಿಕ್ಷೆ ಆಗುತ್ತಲ್ವ, ಏನಾದರೂ ಮಾಡಿ ತಪ್ಪಿಸಿಕೊಳ್ಬೇಕು, ಅದಕ್ಕೇನಾದರೂ ಉಪಾಯ ಹೇಳಿ ಅಂತ ಕೇಳ್ತಾನೆ ಪರೀಕ್ಷಿತ ರಾಜ. ಕೆಟ್ಟ ಕೆಲಸ ಮಾಡಿ ಆಯಿತು, ಮಾಡಬಾರದು ಅಂತ ಗೊತ್ತು, ಮಾಡಿಬಿಟ್ಟಿದ್ದೇವೆ, ಮಾಡಿದ್ದರಿಂದ ಇಷ್ಟು ಶಿಕ್ಷೆ ಆಗುತ್ತೆ ಅಂತಲೂ ಗೊತ್ತಿದೆ. ಇವಾಗ ಏನು ಮಾಡಬೇಕು? ಇನ್ನು ಮುಂದೆ ಮಾಡೋದಿಲ್ಲ. ಈಗ ಮಾಡಿದ್ದಕ್ಕೆ ಏನು ಮಾಡಬೇಕು? ಅದಕ್ಕೆ ಪರಿಹಾರ ಮಾಡಿಕೊಳ್ಳಬೇಕು. ಏನಾದರೂ ಆಪ್ಷನ್ ಇದೆಯಾ? ಏನಾದರೂ ಒಂದು ಐಡಿಯಾ ಇದೆ? ನರಕಕ್ಕೆ ಹೋಗಬಾರದು ಮನುಷ್ಯ, ಹಾಗೇನಾದರೂ ಉಪಾಯ ಇದೆಯೋ ಅಂತ ಹೀಗೊಂದು ಪ್ರಶ್ನೆ ಮಾಡ್ತಾನೆ. ಸಾಮಾನ್ಯವಾಗಿ ಎಲ್ರಿಗೂ ಬರತಕ್ಕಂಥ ಪ್ರಶ್ನೆ. ಏನೋ ಮಾಡಬಾರ್ದಿತ್ತು ಸರ್, ಮಾಡಿಬಿಟ್ಟಿದ್ದೇನೆ, ಇನ್ನು ಮುಂದೆ ಏನು ಮಾಡಬೇಕು ಹೇಳಿ ತಪ್ಪಿಸ್ಕೊಳ್ಬೇಕಲ್ಲ. ಅದಕ್ಕೆ ಹೇಳ್ತಾರೆ ಉಪಾಯ ಇದೆ. ಶುಕ ಮಹರ್ಷಿಗಳು ಹೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದೆ. ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಗುಡ್ ಸೊಲ್ಯೂಷನ್ ಹೇಳ್ತಾರೆ. ಸಜೆಷನ್ಸ್ ಹೇಳೋಕ್ಕೆ ಬೇಕಾದಷ್ಟು ಇರ್ತಾರೆ, ಸೊಲ್ಯೂಷನ್ ಹೇಳಲಿಕ್ಕೆ ಯಾರು ಇರೋದಿಲ್ಲ. ಸೊಲ್ಯೂಷನ್ಸ್ ಎಲ್ಲರೂ ಕೊಡ್ತಾರೆ, ಫ್ರೀ ಸೊಲ್ಯೂಷನ್ ಎಲ್ಲ ಯಾರು ಬೇಕಾದ್ರೂ ಬರ್ಬೋದು. ಸೊಲ್ಯೂಷನ್, ಪ್ರಾಪರ್ ಸೊಲ್ಯೂಷನ್ ಅನ್ನೋದು ಇಂಪಾರ್ಟೆಂಟ್. ಅದನ್ನು ಹೇಳ್ತಕ್ಕಂಥದ್ದು ಶುಕ ಮಹರ್ಷಿಗಳು. ಅದೇನಂದರೆ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಏನು ಪ್ರಾಯಶ್ಚಿತ್ತ? ಜ್ಯೋತಿಷಿಗಳೇ ಹೇಳ್ತಾರೆ, ನೋಡಿ ಇಂಥ ದೋಷ ಇದೆ ನಿಮ್ಮ ಜಾತಕದಲ್ಲಿ, ಹಾಗಾಗಿ ಇಂಥ ಪ್ರಾಯಶ್ಚಿತ್ತ ಮಾಡಿ, ಆ ಹೋಮ ಈ ಹೋಮ ಎಲ್ಲ ಮಾಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಏನು ಮಾಡ್ತೇವೆ? ಹೋಮ ಗಿಮ ಎಲ್ಲ ಮಾಡ್ತೇವೆ, ಮುಗೀತು ಪ್ರಾಯಶ್ಚಿತ್ತ. ಪಾಪ ಹೋಯ್ತಾ? ಹೋಗಲಿಲ್ಲ. ಎಷ್ಟು ಹೋಯಿತು? ಒಂದು 10% ಅಷ್ಟೇ ಹೋಗಿತ್ತು, ಇನ್ನು 90% ಹಾಗೆ ಉಳ್ಕೊಳ್ಳುತ್ತೆ. ಅದ್ರ ಜೊತೆಲಿ ಮತ್ತೆ ಆ್ಯಡ್ ಆಗುತ್ತೆ. ಮತ್ತು ಹೀಗೆ ಪರ್ಮನೆಂಟಾಗಿ ಹೋಗೋದಿಲ್ಲ, ಚೂರು ಹೋಗಿ ಬರ್ತಾ ಇರ್ತದೆ. ಅದಕ್ಕೆ ಏನು ಮಾಡಬೇಕು? ಟೋಟಲಿ ಪರ್ಮನೆಂಟ್ ಸೊಲ್ಯೂಷನ್ ಬೇಕಲ್ವಾ? ಪ್ರಾಯಶ್ಚಿತ್ತವೇ. ಏನು ಪ್ರಾಯಶ್ಚಿತ್ತ? ನಾವು ಮಾಡುವಂಥ ಕರ್ಮಾಚರಣೆ ಒಂದು ವಿಧವಾಗಿರ್ತಕ್ಕಂಥ ಪ್ರಾಯಶ್ಚಿತ್ತ ಹೌದು. ಅದರ ಜೊತೆಯಲ್ಲಿ ಮಾಡಲೇಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಪ್ರಾಯಶ್ಚಿತ್ತಂತು ತಸ್ಯೋಕ್ತಂ ಹರಿ ಸಂಸ್ಮರಣಂ ಪರಂ. ಯಾವುದೇ ರೀತಿಯ ಸತ್ಕರ್ಮಾಚರಣೆಯನ್ನು ಮಾಡುವಾಗಲೂ ಕೂಡ ನಿರಂತರವಾಗಿ ಮನಸ್ಸಿನಲ್ಲಿ ಭಗವಂತನನ್ನು ಸ್ಮರಣೆ ಮಾಡಲೇಬೇಕು. ಭಗವಂತನನ್ನು ನೆನಪಿಸಿಕೊಂಡೇ ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತ. ನಾವು ಭಗವಂತನನ್ನು ಮರೆತು ಬಿಡ್ತೇವೆ. ಏನೋ ಹೇಳಿದ್ದಾರೆ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತೇವೆ? ಬನ್ನಿ ಹೀಗೆ ಮಾಡಿ ಹೇಗೆ ಮಾಡಿ ಅಂತ ಪುರೋಹಿತರಿಗೂ ಹೇಳ್ತೇವೆ. ಅವರಷ್ಟಕ್ಕೆ ಅವ್ರು ಮಾಡ್ತಾ ಇರ್ತಾರೆ, ನಮ್ಮಷ್ಟಕ್ಕೆ ನಾವು ಅಲ್ಲಿ ಇಲ್ಲಿ ತಿರುಗಾಡಿಕೊಂಡು ಮಾತಾಡಿಕೊಂಡು ಫೋನ್ ನೋಡಿಕೊಂಡು ಏನೋ ಒಂದಿಷ್ಟು ಮಾಡ್ತಿರ್ತೇವೆ. ಅದು ಪ್ರಾಯಶ್ಚಿತ್ತ ಅಂತ ಆಗೋದಿಲ್ಲ. ನಿಜವಾಗಿರತಕ್ಕಂಥ ಪ್ರಾಯಶ್ಚಿತ್ತ ಅಂತ ಆಗಬೇಕಾದ್ರೆ ಭಗವಂತನ ಸ್ಮರಣೆ ಮುಖ್ಯವಾಗಿರತಕ್ಕಂಥ ಪ್ರಾಯಶ್ಚಿತ್ತ. ಅದಕ್ಕಿಂತ ಮಿಗಿಲಾಗಿರತಕ್ಕಂಥ ಪ್ರಾಯಶ್ಚಿತ್ತ ಬೇರೆ ಇಲ್ಲವೇ ಇಲ್ಲ. ಹಾಗಿದ್ರೆ ಇದೆಲ್ಲ ಬೇಡವಾ, ವೇಸ್ಟ್, ವ್ಯರ್ಥನೋ ಅಂದರೆ ವ್ಯರ್ಥ ಅಲ್ಲ, ಇದು ಕೂಡ ಬೇಕು. ಇದರ ಜೊತೆಯಲ್ಲಿ ಆ ಸ್ಮರಣೆ ಎನ್ನುವಂಥದ್ದು ಬೇಕೇ ಬೇಕು. ಅದನ್ನು ಸೇರಿಸಿಕೊಂಡು ಮಾಡಿದಾಗ ಮಾತ್ರ ಪ್ರಾಯಶ್ಚಿತ್ತ ಅಂತ ಆಗುತ್ತೆ ಹೊರತು ಇಲ್ಲ ಅಂದರೆ ಅದಕ್ಕೆ ಬೆಲೆ ಇಲ್ಲ. ಹಾಗಾಗಿ ಶುಕ ಮಹರ್ಷಿಗಳು ಹೇಳ್ತಕ್ಕಂಥದ್ದು ಏನು ಅಂದರೆ
ಗಜಸ್ನಾನವತ್ ಅಂತ ಹೇಳಿ. ಗಜಸ್ನಾನ, ಆನೆ ಗಂಟೆ ಕೆರೆಯಲ್ಲೋ ನದಿಯಲ್ಲೋ ಸ್ನಾನ ಮಾಡ್ಕೊಂಡು ಈಜಾಡ್ಕೊಂಡು ಮೈ ಮೇಲೆ ಬರುತ್ತೆ. ಬಂದು ಕೂಡಲೇ ಸ್ವಲ್ಪ ಮಣ್ಣು ಕಾಣಿಸಿದ್ರೆ ಸಾಕು, ಮಣ್ಣನ್ನು ಎತ್ಕೊಂಡು ಮೈ ಮೇಲೆ ಹಾಕ್ಕೊಂಡು ಬಿಡುತ್ತೆ. ಅಷ್ಟು ಹೊತ್ತು ಸ್ನಾನ ಮಾಡಿದ್ದು ವೇಸ್ಟೇ. ಹಾಗೆ ನಾವೆಷ್ಟೇ ಕರ್ಮಾಚರಣೆ ಪ್ರಾಯಶ್ಚಿತ್ತ ಅಂತ ಮಾಡಿದರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡದೆ ಬರೀ ಮಾಡಿದ್ರೆ ಅದು ಆನೆಯ ಸ್ನಾನ ಮಾಡಿದಾಗ ಆಗುತ್ತೆ. ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಹಾಗಾಗಿ ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪನಿರಹರಣೆ ಹರೇ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕೀ ಜನಃ. ಎಷ್ಟು ಶಕ್ತಿ ಇದೆ ಭಗವಂತನ ನಾಮಸ್ಮರಣೆಗೆ ಅಂದರೆ ಅದು ಒಂದು ಮಾಡಿದರೆ ಸಾಕು, ಎಲ್ಲ ವಿಧವಾಗಿರತಕ್ಕಂಥ ಪಾಪಗಳನ್ನೇ ನಾಶ ಮಾಡಿಬಿಡ್ತದೆ. ಎಷ್ಟು ದೊಡ್ಡ ಪಾಪ ಇರಲಿ ಎಲ್ಲವನ್ನು ನಾಶ ಮಾಡತಕ್ಕಂಥ ಶಕ್ತಿ ಭಗವಂತನ ಒಂದು ನಾಮಸ್ಮರಣೆ, ಭಕ್ತಿಯಿಂದ ಮಾಡತಕ್ಕಂಥ ನಾಮಸ್ಮರಣೆಗೆ ಇದೆ ಅಂತ ಅದನ್ನು ವರ್ಣನೆ ಮಾಡ್ತಾ, ಮನುಷ್ಯ ಎಷ್ಟು ಮಾಡ್ತಾನೆ ಪಾಪ. ಹುಟ್ಟಿದಂದಿನಿಂದ ಆರಂಭಿಸಿ ಇಡೀ ಜೀವನ ಪರ್ಯಂತ ಪಾಪಗಳನ್ನೇ ಮಾಡಿದರೂ ಕೂಡ ಸಾಕಾಗೋದಿಲ್ಲ ಅಂತ. ಏನು ಸಾಕಾಗೋದಿಲ್ಲ? ಒಂದು ನಾಮಸ್ಮರಣೆಗೆ. ಒಂದು ನಾಮಸ್ಮರಣೆ ಎಷ್ಟು? ಇಡೀ ಬ್ರಹ್ಮಾಂಡದ ತುಂಬೆಲ್ಲ ತುಂಬಿರತಕ್ಕಂಥ ಜೀವರಾಶಿಗಳು ಪಾಪ ಮಾಡಿದರೂ ಕೂಡ ಅದನ್ನು ಮೀರಿ ಒಂದು ಕ್ಷಣದಲ್ಲಿ ಎಲ್ಲವನ್ನು ನಾಶ ಮಾಡತಕ್ಕಂಥ ಶಕ್ತಿ ನಾಮಸ್ಮರಣೆಗಿದೆ. ಅಷ್ಟು ಪಾಪವನ್ನೇ ಮನುಷ್ಯ ಮಾಡೋದಿಲ್ಲ ಅಂತ. ಅಷ್ಟು ಪಾಪ ಮಾಡುವಷ್ಟು ಆಯುಷವೂ ಇಲ್ಲವನಿಗೆ. ಅಷ್ಟು ಶಕ್ತಿ ಭಗವಂತನ ನಾಮಸ್ಮರಣೆಗಿದೆ ಅಂತ ಇದನ್ನು ಹೇಳ್ತಾ ಅದಕ್ಕೆ ಸಂವಾದಿಯಾಗಿ ಅಜಾಮಿಳನ ಕಥೆಯನ್ನು ಹೇಳ್ತಕ್ಕಂಥದ್ದು ಶುಕ ಮಹರ್ಷಿ. ಅಜಾಮಿಳ ಅಂತ ಒಬ್ಬ ಭಗವದ್ಭಕ್ತ, ಮಹಾಸಾತ್ವಿಕನಾಗಿರತಕ್ಕಂಥ ಬ್ರಾಹ್ಮಣ. ಬೇಕಾದಷ್ಟು ಒಳ್ಳೆ ಓದಿ ಶಾಸ್ತ್ರಾಧ್ಯಯನ ಮಾಡಿ ವೇದಾಧ್ಯಯನ ಮಾಡಿ ಜ್ಞಾನ ಸಂಪಾದನೆ ಮಾಡಿಕೊಂಡಿದ್ದಾನೆ. ವಿವಾಹವಾಗಿದೆ, ಪತ್ನಿ ಮಕ್ಕಳ ಜೊತೆಯಲ್ಲಿ ಸುಖ ಸಂಸಾರದಿಂದ ಇದ್ದಾನೆ. ಒಳ್ಳೆಯ ಭಕ್ತ. ಅವನ ಪ್ರಾರಬ್ಧ ಒಂದಿಷ್ಟು ಇತ್ತು. ಏನಾಗೋಯ್ತು, ಒಂದು ಸಲ ಅರಣ್ಯಕ್ಕೆ ಅಂತ ಹೋಗಿದ್ದಾಗ ಒಬ್ಬ ವೇಶ್ಯಾಸ್ತ್ರೀಯನ್ನು ನೋಡ್ತಾನೆ. ಸುಂದರಿಯಾಗಿರತಕ್ಕಂಥ ಸ್ತ್ರೀ ಮೇಲೆ ಅವನಿಗೆ ಮೋಹ ಬರುತ್ತೆ. ಅವಳನ್ನೇ ವಿವಾಹವಾಗುತ್ತಾನೆ, ಅವಳ ಜೊತೆ ಸಂಸಾರ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ತಾನು ಈಗಾಗಲೇ ವಿವಾಹವಾಗಿರತಕ್ಕಂಥ ಪತ್ನಿ ಮಕ್ಕಳು ತಂದೆ ತಾಯಿ ಎಲ್ಲವನ್ನೂ ಬಿಟ್ಟು ಬಿಡ್ತಾನೆ. ಅವಳ ಹಿಂದೆ ಹೋಗಿಬಿಡ್ತಾನೆ. ಅವಳ ಹಿಂದೆ ಹೋದಾಗ ಏನಾಗೋಯ್ತು, ಅವಳಿಗೆ ಅದು ಬೇಕು ಇದು ಬೇಕಂತ ಕೊಡಬೇಕಲ್ಲ. ಅದಕ್ಕೋಸ್ಕರ ತನ್ನ ಮನೆ, ತನ್ನ ಆಸ್ತಿ, ಅಂತಸ್ತು, ಸಂಪತ್ತು ಎಲ್ಲವನ್ನ ಖಾಲಿ ಮಾಡ್ಕೊಳ್ತಾನೆ. ಇನ್ನು ಕೈ ಇಲ್ಲ, ಇನ್ನೇನು ಮಾಡಬೇಕು ಮತ್ತೆ ಕೇಳಿದಾಗ ಕಳ್ಳತನ, ಕೊಲೆ, ಸುಲಿಗೆ ಇದೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ ಅವಳಿಗೋಸ್ಕರ. ಕೊನೆಗೆ ಏನಾಗೋಯ್ತು, ಅವನಿಗೊಂದಷ್ಟು ಮಕ್ಕಳು ಹುಟ್ಟಿದ್ದಾರೆ. ಎಲ್ಲರಿಗೂ ಹೆಸರನ್ನು ಇಡ್ತಾನೆ. ಜನ್ಮಾಂತರ ಸಂಸ್ಕಾರ. ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ. ಕೊನೆಗಾಲ ಬಂತು, ಅವನಿಗೂ ಕೂಡ ಮರಣಕಾಲ ಬಂತು. ಯಮದೂತರು ಕಾಣಿಸಿಬಿಟ್ಟಿರಂತೆ ಅವನಿಗೆ. ಯಮದೂತರ ಕ್ರೂರವಾಗಿರತಕ್ಕಂಥ ಅವರ ವೇಷ, ಅವರ ರೂಪ ಬಂದಾಗ ಅವನಿಗೆ ಭಯ ಆಗಿಬಿಟ್ಟು ಏನು ಮಾಡಬೇಕು. ನಮ್ಗೆ ಯಾರು ತುಂಬ ಪ್ರೀತಿ ಪಾತ್ರರೋ ಅವರನ್ನು ಕರೀತೇವೆ. ಅಪ್ಪ ಅಮ್ಮ ಮಕ್ಕಳು ಹಾಗೆ ಯಾರನ್ನೂ ಒಬ್ಬರನ್ನು ಕರೀತಾರೆ. ಇವನಿಗೆ ಯಾರ ಮೇಲೆ ಪ್ರೀತಿ? ತನ್ನ ಕೊನೆಯ ಮಗ ಮೇಲೆ ಪ್ರೀತಿ. ಏನು ಬೇಕಿದ್ರೂ ಕೂಡ ಅವನ್ನೇ ಕರೆಯೋದು. ಕೊನೆಗಾಲದಲ್ಲಿ ಯಮದೂತರು ಬಂದಾಗಲೂ ನಾರಾಯಣ ಅಂತ ಕರೀತಾರೆ. ನಾರಾಯಣ ಅಂತ ಕರೆಯುವಾಗ, ನಾ ಅಂತ ಕರೆಯುವಾಗ ಅವನ ಮಗ ಮನಸ್ಸಲ್ಲಿದ್ದ. ಕೊನೆಯಲ್ಲಿ ನಾರಾಯಣ ಅಂತ ಬರಬೇಕಾದ್ರೆ ಅವನ ಮನಸ್ಸಲ್ಲಿ ಭಗವಂತ ಬಂದು ಕೂತ್ಕೊಂಡ. ಯಾಕೆ? ನಾರಾಯಣ ಅನ್ನೋದು ಭಗವಂತನ ಹೆಸರು. ಕೊನೆಗಾಲದಲ್ಲಿ ಅವನು ಆಕಸ್ಮಿಕವಾಗಿ ಆದರೂ ಭಗವಂತನ ನಾಮ ಸ್ಮರಣೆಯನ್ನು ಮಾಡಿದ್ರಿಂದ ಕೂಡಲೇ ಓಡಿ ಬರ್ತಾರೆ. ಯಾರು? ದೇವದೂತರು, ವಿಷ್ಣು ದೂತರು ಓಡಿಬಂದು ಯಮದೂತರನ್ನು ಓಡಿಸಿಬಿಡ್ತಾರೆ. ಯಮದೂತರು ಯಾಕೆ ಬಂದದ್ದು? ಅವನನ್ನು ಕರ್ಕೊಂಡು ಹೋಗಿ ಶಿಕ್ಷೆ ಕೊಡಬೇಕು ನರಕದಲ್ಲಿ. ಎಷ್ಟು ಕೆಟ್ಟ ಕೆಲಸ ಮಾಡಿದ ಅದನ್ನು ಓಡಿಸಿಬಿಡ್ತಾರೆ. ಅವ್ರು ಕೇಳ್ತಾರೆ, ನಾವು ಯಮದೂತರು ಅವನು ಇಷ್ಟು ಪಾಪಿ ಕೆಲಸ ಮಾಡಿದ್ದಾನೆ, ಅದಕ್ಕೋಸ್ಕರ ಅವನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ವಿಷ್ಣು ದೂತರು ಹೇಳಿಬಿಡ್ತಾರೆ, ಇಲ್ಲ, ಸಾಧ್ಯ ಇಲ್ಲ. ಯಾಕೆ? ಕೊನೆಗಾಲದಲ್ಲಿ ಅವನು ಭಕ್ತಿಯಿಂದ ಭಗವಂತನ ಹೆಸರನ್ನು ಹೇಳಿದ್ದಾನೆ. ನಾರಾಯಣ ಅಂತ ಒಂದು ಸಲ ಹೇಳಿದರೆ ಸಾಕು, ಭಕ್ತಿಯಿಂದ ಹೇಳಿ ಸಾಕು. ಅಷ್ಟೆಲ್ಲ ಪಾಪವನ್ನು, ಆದ್ದರಿಂದ ಅವನೆಲ್ಲ ಪಾಪ ಹೋಯಿತು, ನಾವು ಕರ್ಕೊಂಡು ಹೋಗ್ತೇವೆ ಅಂತ ಬರ್ತಾರೆ. ಇಲ್ಲ ಕೇಳ್ಕೊಂಡು ಹೋಗಿ ಬಂದಾಗ ಅವ್ರು ಹಾಕಿರತಕ್ಕಂಥ ಪಾಶ ಹಗ್ಗ ಹಾಕಿ ಹೇಳ್ಕೊಂಡು ಹೋಗ್ತಾರಂತೆ. ಅದನ್ನು ಕತ್ತರಿಸಿ ಬಿಡ್ತಾರೆ, ಅವ್ರು ಓಡಿಸಿಬಿಡ್ತಾರೆ, ಓಡಿಸಿಬಿಟ್ಟು ಹೋಗ್ತಾರೆ. ಆಮೇಲೆ ಯಮದೂತರು ಹೋಗಿ ಕೇಳ್ತಾರೆ, ಯಾರು? ತಮ್ಮ ರಾಜ ಯಮಧರ್ಮನ ಹತ್ರ ಕೇಳ್ತಾರೆ, ಅವ್ನು ಕರ್ಕೊಂಡು ಬಾ ಅಂತ ಹೇಳಿದ್ದೇವ್ರೆ, ಕರ್ಕೊಂಡು ಬರ್ಲಿಕ್ಕೆ ಹೋದಾಗ ಇನ್ನು ಯಾರೋ ಒಂದು ನಮ್ಮನ್ನು ಓಡಿಸಿಬಿಟ್ಟಿದ್ದಾರೆ, ಆದ್ದರಿಂದ ನಮ್ಗೆ ಅವಮಾನ ಆಯಿತು. ಅಷ್ಟು ದೂರ ಹೋಗಿ ಬಂದ್ವಲ್ಲ, ಅಷ್ಟು ದೂರ ಹೋಗೋದಕ್ಕೆ TDA ಕೊಡಬೇಕು, ಏನೂ ಇಲ್ಲ. ಯಾಕೆ? ಕರ್ಕೊಂಡು ಬಂದರೆ ಅಷ್ಟೇ. ನನಗೆ ಏನು ಕರ್ಕೊಂಡು ಬರುತ್ತೆ? ಬರೀ ಕಾಯಿಲೆ ಅಲ್ವಾ? ಪೇಪರ್ ಎಕ್ಸಾಮ್ ಬರೆಯೋದಕ್ಕೆ ಅಂತ ಹೋದರೆ ಪೇಪರ್ ಬರೆದು ಕೊಡಬೇಕು, ಕ್ವಶನ್ ಆನ್ಸರ್. ಖಾಲಿ ಪೇಪರ್ ಕೊಟ್ಟು ಬಂದರೆ, ನಾನು ಎಕ್ಸಾಮ್ ಬರೆದಿದ್ದೇನೆ, ಅಟೆಂಡ್ ಮಾಡಿದ್ದೇನೆ, ಪೇಪರ್ ಕೊಟ್ಟಿದ್ದೇನೆ, ನನಗೆ ಮಾರ್ಕ್ಸ್ ಕೊಡಿ ಅಂದರೆ, ಪೇಪರ್ ಕೊಟ್ಟಿದ್ದು ಹೌದು, ಅಟೆಂಡ್ ಮಾಡಿದ್ದು ಹೌದು, ಅದರಲ್ಲಿ ಏನಾದರೂ ಬರೆದಿದೆಯಾ? ಏನೂ ಇಲ್ಲ. ಅಂದಮೇಲೆ ಮಾರ್ಕ್ಸ್ ಹೇಗೆ ಕೊಡೋದು? ಹಾಗೆ ಅವ್ರು ಹೇಳೋದೇನಂದರೆ, ನೀವು ಹೋಗಿದ್ದೀರಿ, ಇವನನ್ನು ಕರ್ಕೊಂಡು ಬಾ ಅಂತ ಹೇಳಿದ್ದೇನೆ, ಹೋಗಿದ್ದೀರಿ, ಬಂದಿದ್ದೀರಿ, ಕರ್ಕೊಂಡು ಬರಲಿಲ್ಲವಲ್ಲ, ಕರ್ಕೊಂಡು ಬರಲಿಲ್ಲ ಅಂದರೆ ನಿಮ್ಗೆ ಏನಿಲ್ಲ. ಯಮದೂತರು ಕೇಳ್ತಾರೆ, ಹಾಗಿದ್ದರೆ ಯಾರನ್ನು ಕರ್ಕೊಂಡು ಬರಬೇಕು ಹೇಳಿ ಅಂತ ಹೇಳ್ತಾರೆ. ಆಗ ಯಮದೇವರು ಹೇಳ್ತಕ್ಕಂಥ ಮಾತು, ಜಿಹ್ವಾ ನ ವಕ್ತಿಯದ್ ಗುಣನಾಮಧೇಯ ಚೇತಶ್ಚ ನ ಸ್ಮರತಿಯ ಚರಣಾರವಿಂದಂ ಕೃಷ್ಣಾಯ ನೋ ನಮತಿಯ ಚಿರ ಏಕದಾಪಿ ತಾನ್ ಆನಯತ್ವಂ ಅಸತೋಪ್ರತ. ಯಾರನ್ನು ಕರ್ಕೊಂಡು ಬರಬೇಕು,
ಯಾರ ನಾಲಿಗೆ ಜೀವಮಾನದಲ್ಲಿ ಒಂದು ಸಲವೂ ಕೂಡ ಭಗವಂತನ ಹೆಸರನ್ನು ಹೇಳಿರುವುದಿಲ್ಲವೋ ಅಂಥವರನ್ನು ಕರ್ಕೊಂಡು ಬನ್ನಿ. ಯಾರ ಮನಸ್ಸು ಜೀವನದಲ್ಲಿ ಒಮ್ಮೆಯೂ ಭಗವಂತನ ಸ್ಮರಣೆಯನ್ನು ಮಾಡಿರೋದಿಲ್ವೋ ಅಂಥವನ್ನು ಕರ್ಕೊಂಡು ಬನ್ನಿ. ಯಾರ ತಲೆ ಭಗವಂತನಿಗೆ ಒಂದು ಸಲವೂ ಬಾಗುವುದಿಲ್ವೋ ಅಂಥವ್ರನ್ನು ಕರ್ಕೊಂಡು ಬನ್ನಿ. ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ ಅವರ ಹತ್ರ ಹೋಗಬೇಡಿ. ಇದು ಯಮದೇವರು ಹೇಳಿರ್ತಕ್ಕಂಥ ಮಾತು. ಅಂದರೆ ಮನುಷ್ಯ ಜನಿಸಿದಾಗ ಎಷ್ಟು ಪಾಪಕರ್ಮಗಳನ್ನು ಮಾಡಿದರೂ ಕೂಡ ಭಗವಂತನನ್ನು ಸ್ಮರಣೆ ಮಾಡಿದರೆ, ಭಗವಂತನ ಉಪಾಸನೆಯನ್ನು, ಭಗವಂತನ ನಾಮ ಸಂಕೀರ್ತನೆ ಮಾಡಿದರೆ ಅದರಿಂದ ಮುಕ್ತಿ ಅಂತ ಹೇಳ್ತಾರೆ. ಖುಷಿಯಾಗೋಯ್ತು ಪರೀಕ್ಷಿತ ರಾಜನಿಗೆ, ಅವನಿಗೆ ಖುಷಿ ಆಯ್ತು ಬಿಡ್ತು, ನಮಗೆಲ್ಲ ಖುಷಿ ಆಗಿಬಿಡುತ್ತೆ. ಹಾಗಿದ್ರೆ ಒಂದು ಲೈಸೆನ್ಸ್ ಕೊಟ್ಟಾಗೆ ಅಲ್ವಾ? ಇವಳು ಕೆಟ್ಟ ಕೆಲಸ ಮಾಡಿಬಿಡೋದು, ದೇವ್ರ ಮುಂದೆ ನಮಸ್ಕಾರ ಮಾಡೋದು, ಕಳ್ಳತನ ಕೊಲೆ ಸುಲಿಗೆ ಮಾಡೋದು, ತಿರುಪತಿ ಹೋಗ್ಬಿಟ್ಟು ಒಂದಿಷ್ಟು ಹುಂಡಿಗೆ ಹಾಕಿಬಿಟ್ರೆ ದೇವರೇ ನೋಡಪ್ಪ ನಾ ಎಷ್ಟು ಮಾಡಿದ್ದೇನೆ ಅದರ ಒಂದು ಪರ್ಸೆಂಟೇಜ್ ನಿಮ್ಗಂತ ಹಾಕಿಬಿಟ್ರೆ ಆಯ್ತಲ್ಲ. ಇದೊಂದು ರೀತಿ ಲೈಸೆನ್ಸ್ ಕೊಟ್ಟ ಹಾಗೆ. ಅದಕ್ಕೆ ಹೇಳ್ತಾರೆ ಅದು ಲೈಸೆನ್ಸ್ ಯಾವಾಗ ಗೊತ್ತಿಲ್ಲದೆ ಆಗಿರತಕ್ಕಂಥ ಕರ್ಮಗಳಿಗೆ ಗೊತ್ತಿದ್ದು ಆಮೇಲೆ ಅವನಿಗೆ ಪ್ರಾಯಶ್ಚಿತ್ತ ಅಂತ ಮಾಡಿದ್ದು ತಪ್ಪು ಅಂತ ಅನಿಸಿದಾಗ ಭಕ್ತಿಯಿಂದ ಮಾಡತಕ್ಕಂಥದ್ದಕ್ಕೆ ಫಲ ಇದೆ. ಅದನ್ನು ಮಾಡಿದ ಮೇಲೆ ಮತ್ತೆಂದೂ ಆ ಕೆಟ್ಟ ಕೆಲಸವನ್ನು ಅವನು ಮಾಡಬಾರದು. ಅದನ್ನು ಮಾಡೋದು ಪುನಃ ಕೆಟ್ಟ ಕೆಲಸ ಮಾಡೋದು ಅಂತಾದರೆ ಅದಕ್ಕೆ ಫಲ ಇಲ್ಲ. ಗಂಗಾ ನದಿ ಏನು ಗಂಗಾ ನದಿ, ಯಾರಿಗೆ ಎಂಥ ಪಾಪಿಷ್ಟಾದರೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅವನ ಪಾಪ ಪರಿಹಾರ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಂತ ಇಡೀ ವರ್ಷ ಇಡೀ ಕೆಟ್ಟ ಕೆಲಸ ಮಾಡಿ ಒಂದು ಸಲ ಗಂಗಾ ಹೋಗಿ ನಮಸ್ಕಾರ ಮಾಡಿ ಮುಳುಗಿ ಹಾಕಿ ಬಂದುಬಿಟ್ರೆ ಆಯ್ತಾ? ಅದಲ್ವೇ. ಹಾಗೆ ಭಗವಂತನ ನಾಮಸ್ಮರಣೆಗೆ ಪಾಪ ಪರಿಹಾರ ಮಾಡತಕ್ಕಂಥ ಶಕ್ತಿ ಇದೆ. ಅದರ ಜೊತೆಯಲ್ಲಿ ಅವರು ಭಕ್ತನಾಗಿರಬೇಕು, ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು. ಇದನ್ನು ಭಕ್ತಿ ಅಂತ ಹೇಳೋದಿಲ್ಲ, ಡಾಂಭಿಕತೆ ಅಂತ ಹೇಳ್ತಾರೆ. ಅಂತಹ ಡಾಂಭಿಕತೆಯ ಭಕ್ತಿಗೆ ಭಗವಂತ ಒಲಿಯೋದೇ ಇಲ್ಲ. ಇಷ್ಟು ಅವ್ರಿಗೆ ಹೇಳ್ತಾರೆ ಯಮದೂತರು, ಯಮದೇವರು ಹೇಳ್ತಾರೆ. ಆಮೇಲೆ ಇಷ್ಟು ಹೊತ್ತಿಗೆ ಈ ಅಜಾಮಿಳ ಅವನಿಗೆ ಎಚ್ಚರ ಆಯಿತು. ಇದೆಲ್ಲ ಅವನು ಕಂಡದ್ದು ಕನಸಲ್ಲಿ. ಅವನ ಕನಸಲ್ಲಿ ಆ ಯಮದೂತರು ಬಂದದ್ದು ಹೇಳ್ಕೊಂಡು ಈ ಕನಸು ಬಂತಂತ. ಕನಸು ಬಿದ್ದಾಗ ಹೀಗಾಯಿತು, ಎಚ್ಚರ ಆಯಿತು. ಎಚ್ಚರ ಆದಾಗ ನೋಡ್ತಾನೆ ತಾನು ಇದ್ದಲ್ಲೇ ಮಲಗಿದ್ದೇನೆ. ಓ, ಭಗವಂತ ನನಗೆ ಎಚ್ಚರಿಸಿದ್ದಾನೆ. ಇನ್ನು ಮುಂದೆ ಯಾರು ಇಷ್ಟು ಹೊತ್ತು ಮಲಗಿದ್ದೀಯಾ ಅಂದರೆ ಜೀವನದಲ್ಲಿ ಇಷ್ಟು ವರ್ಷ ಮಾಡಿದ್ದೆಲ್ಲ ವ್ಯರ್ಥವೇ. ಇನ್ನು ಮುಂದೆ ಸಾಧನೆ ಮಾಡಿಕೊಳ್ಳುವಂಥ ಭಗವಂತ ತನಗೆ ಎಚ್ಚರಿಸಿದ್ದಾನೆ ಅಂತ ಅಂದಿನಿಂದ ಎಲ್ಲವನ್ನ ಬಿಟ್ಟು ಬಿಡ್ತಾನೆ. ಎಲ್ಲರನ್ನ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಿಕೊಂಡು ಭಗವಂತನನ್ನು ಒಲಿಸಿಕೊಂಡು ಭಗವಂತನ ಅನುಗ್ರಹದಿಂದ ಮೋಕ್ಷಕ್ಕೆ ಹೋದ ಅಂತ. ಹೀಗೆ ಆ ಪರೀಕ್ಷಿತ ರಾಜನ ಪ್ರಶ್ನೆಗೆ ಉತ್ತರವನ್ನು ಕೊಡತಕ್ಕಂಥದ್ದು ಶುಕ ಮಹರ್ಷಿಗಳು ಅಂತ ಅದನ್ನು ವರ್ಣನೆ ಮಾಡತಕ್ಕಂಥದ್ದು. ಅದರ ನಂತರದಲ್ಲಿ ಹಾಗೆ ಆ ಅಜಾಮಳನ ಕಥೆಯನ್ನು ವರ್ಣನೆ ಮಾಡ್ತಾರೆ. ತದನಂತರದಲ್ಲಿ ಪುನಃ ಮುಂದೆ ಶುಕ ಮಹರ್ಷಿಗಳು ಅನೇಕ ಭಗವಂತನ ಮಹಿಮೆಗಳನ್ನು ಸಾರತಕ್ಕಂಥ ಅನೇಕ ರಾಜ ಮಹಾರಾಜರುಗಳ ಕಥೆಯನ್ನು ವರ್ಣನೆ ಮಾಡ್ತಾರೆ. ಭಾಗವತ ಇರತಕ್ಕಂಥದ್ದೇ ಭಗವಂತನ ಗುಣಗಾನ, ಭಗವಂತನ ಕಥೆಗಳನ್ನು ಗುಣಗಳನ್ನು ಚಿಂತನೆ ಮಾಡೋದಕ್ಕೋಸ್ಕರ ಅದರ ಹಿನ್ನೆಲೆಯಲ್ಲಿ ಅದಕ್ಕೆ ಸಪೋರ್ಟಿವ್ ಆಗಿ ಅನೇಕ ರಾಜ ಮಹಾರಾಜರುಗಳ ಕಥೆಯನ್ನು ವರ್ಣನೆ ಮಾಡ್ತಾರೆ. ರಾಜನ ಕಥೆಯ ಹಿನ್ನೆಲೆಯಲ್ಲಿ ಭಗವಂತನ ಅನುಗ್ರಹ ಶಕ್ತಿ ಎಷ್ಟು ಇದೆ, ಭಗವಂತ ಹೇಗೆ ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅನ್ನುವಂಥದ್ದು ದೃಷ್ಟಾಂತಪೂರ್ವಕವಾಗಿ ತೋರಿಸಿ ಕೊಡ್ತಾ ಇದ್ದಾರೆ. ದಕ್ಷ ಪ್ರಜಾಪತಿಗಳು ಅಂತ ಹಿಂದೆ ಆ ದಕ್ಷಾಧ್ವರ ಸಮಯದಲ್ಲಿ ಆ ಕಥೆಯನ್ನು ನೋಡಿದ್ದೇವೆ. ಶಿವ ಬಂದು ದಕ್ಷ ಪ್ರಜಾಪತಿಗಳ ಸಂಹಾರ ಮಾಡಿದ್ದಾನೆ ಅಂತ. ದಕ್ಷ ಪ್ರಜಾಪತಿಗಳು ಪುನಃ ಮತ್ತೊಮ್ಮೆ ಜನಿಸ್ತಾರೆ. ಆ ಜನಿಸಿದ ಮೇಲೆ ಪುನಃ ಅವರಿಗೊಂದಿಷ್ಟು ಮಕ್ಕಳು ಜನಿಸ್ತಾರೆ. ದಕ್ಷ ಪ್ರಜಾಪತಿಗಳಿಗೆ 60 ಜನ ಕನ್ಯೆಯರು, ಹೆಣ್ಣು ಮಕ್ಕಳು ಜನಿಸ್ತಾರೆ. ಆ ಕಥೆಯನ್ನು ಹೇಳುವಾಗ ಭಗವಂತನ ಅನುಗ್ರಹ ಎಷ್ಟು ಇದೆ ಅನ್ನೋದನ್ನು ತೋರಿಸಿಕೊಡೋದಕ್ಕೋಸ್ಕರ ಮತ್ತೊಂದು ಕಥೆಯನ್ನು ವರ್ಣನೆ ಮಾಡ್ತಾರೆ. ಆ 60 ಮಂದಿ ಕನ್ಯೆಯರಲ್ಲಿ 13 ಮಂದಿ ಕನ್ಯೆಯರನ್ನು ಕಶ್ಯಪ ಋಷಿಗಳು ವಿವಾಹವಾಗ್ತಾರೆ. ಆ ಕಶ್ಯಪ ಋಷಿಗಳ ಅವರಿಗೆ ಆ ಅದಿತಿ ಅವಳಲ್ಲಿ 12 ಜನ ಆದಿತ್ಯರು ಅಂತ ಜನಿಸ್ತಾರೆ. ಅದಿತಿಯ ಮಕ್ಕಳನ್ನು ಆದಿತ್ಯರು ಅಂತ ಕರೀತಾರೆ. ಅದರಲ್ಲಿ ತ್ವಷ್ಟ ಅಂತ ಒಬ್ಬ ಆದಿತ್ಯ, ಅದಿತಿಯ ಮಗ, ಕಶ್ಯಪನ ಮಗ. ಆ ತ್ವಷ್ಟ ಪ್ರಜಾಪತಿ, ಆ ಪ್ರಜಾಪತಿ ಅಂದರೆ ಪ್ರಜೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಇರತಕ್ಕಂಥ ವಿಶೇಷವಾಗಿರತಕ್ಕಂಥ ಭಗವಂತನ ಭಕ್ತರು, ಮಹಾಜ್ಞಾನಿಗಳ ಅಪರೋಕ್ಷ ಜ್ಞಾನಿಗಳು. ಅವರಿಗೆ ರೋಚನ ಅಂತ ಒಬ್ಬಳು ಪತ್ನಿ. ಆ ರೋಚನ ಅನ್ನುವಂಥ ಪತ್ನಿ ಯಾರು ಅಂದರೆ ದೈತ್ಯ ಕುಲದಲ್ಲಿ ಜನಿಸಿರತಕ್ಕಂಥವಳು. ತ್ವಷ್ಟ ಒಬ್ಬ ಆದಿತ್ಯ ಅಂದರೆ ಒಬ್ಬ ದೇವತೆ, ಅವನ ಪತ್ನಿ ದೈತ್ಯ ವಂಶದಲ್ಲಿ ಜನಿಸಿರತಕ್ಕಂಥದ್ದು. ಆ ದೈತ್ಯ ವಂಶದಲ್ಲಿ ಜನಿಸಿದ್ದರಿಂದ ಅವಳು ಕೆಟ್ಟವಳಾಗಬೇಕಾಗಿಲ್ಲ, ಆದರೆ ಕೆಟ್ಟ ಸ್ವಭಾವವು ಅವಳಲ್ಲಿ ಸೇರಿಕೊಂಡಿರುತ್ತೆ. ಹಾಗಾಗಿ ಏನಾಗುತ್ತೆ, ಅವಳನ್ನು ಮದುವೆ ಆದಮೇಲೆ ಅವರಿಗೆ 2 ಮಕ್ಕಳು ಹುಟ್ಟುತ್ತಾರೆ. ಒಬ್ಬರು ಸನ್ನಿವೇಶ ಅಂತ ಒಬ್ಬರ ಹೆಸರು, ವಿಶ್ವರೂಪ ಅಂತ ಇನ್ನೊಬ್ಬರ ಹೆಸರು. ಇಲ್ಲಿ ವಿಶ್ವರೂಪನ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದಾರೆ ಶುಕ ಮಹರ್ಷಿಗಳು. ಹೇಳುವಾಗ ಹೇಳ್ತಾರೆ, ಆಕಸ್ಮಿಕವಾಗಿ ಒಮ್ಮೆ ಈ ವಿಶ್ವರೂಪಾಚಾರ್ಯರು ದೇವತೆಗಳ ಪುರೋಹಿತರಾಗಿ ಬಿಟ್ಟರು ಅಂತ ಹೇಳ್ತಾರೆ. ಪರೀಕ್ಷಿತ ರಾಜ ಕೇಳ್ತಾರೆ, ದೇವತೆಗಳಿಗೆ ಆಗಲೇ ಒಬ್ಬರು ಗುರುಗಳಿದ್ದಾರಲ್ಲ, ಪುರೋಹಿತರಿದ್ದಾರೆ, ಮತ್ತೆ ಇವ್ರನ್ನ ಯಾಕೆ ಕರ್ಕೊಂಡು ಬರಬೇಕು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ,
ಗುರುಗಳ ನಾವು ಸರಿ ದೇವತೆಗಳಿಗೆ ಬೃಹಸ್ಪತ್ಯಾಚಾರ್ಯರು, ಬೃಹಸ್ಪತಿ ಅಂತ ಹೇಳ್ತೇವೆ, ದೇವಗುರು. ಎಲ್ಲ ದೇವತೆಗಳಿಗೆ ಗುರುಸ್ಥಾನದಲ್ಲಿರ್ತಕ್ಕ ಮಹಾಜ್ಞಾನಿಗಳು, ಭಗವಂತನ ಅಪರೋಕ್ಷ ಜ್ಞಾನಿಗಳು. ಒಂದು ಕಾಲದಲ್ಲಿ ಭಗವಂತ ಅವತಾರ ಮಾಡಿದಾಗ ನಾರಾಯಣ ರೂಪದಿಂದ ಪಂಚರಾತ್ರಾಗಮ ಅಂತ, ಪಂಚರಾತ್ರ ಅಂತ ಒಂದು ಗ್ರಂಥ ಭಗವಂತನೇ ಸ್ವತಃ ರಚನೆ ಮಾಡಿರ್ತಕ್ಕಂಥ ಅಂತಹ ಪಂಚರಾತ್ರಾಗಮವನ್ನು ರಚನೆ ಮಾಡಿ ಎಲ್ಲ ಕಡೆ ಉಪದೇಶವನ್ನು ಮಾಡ್ತಾನೆ. ಎಲ್ಲ ಕಡೆ ಇದ್ದರೆ ಎಲ್ಲ ದೇವತೆಗಳಿಗೆ ಉಪದೇಶವನ್ನು ಮಾಡಿಬಿಟ್ಟ. ಎಲ್ಲರೂ ಸಂತೋಷ ಆಯಿತು. ಎಂತಹ ಪ್ರವಚನ, ಎಂತಹ ಗ್ರಂಥ, ಭಗವಂತ ಎಷ್ಟು ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ರಚನೆ ಮಾಡಿದ್ದಾನೆ ಅಂತ ಎಲ್ಲರಿಗೂ ಸಂತೋಷ ಆಯಿತು. ಆಮೇಲೆ ಕೇಳ್ತಾರೆ ದೇವತೆಗಳೆಲ್ಲ, ಭಗವಂತ ನೀನು ಇಷ್ಟರವರೆಗೆ ಉಪದೇಶವನ್ನು ಮಾಡಿದ್ದೀಯಾ, ಇನ್ನು ಮುಂದೆ ಭೂಲೋಕ ಸೃಷ್ಟಿ ಕಾರ್ಯ ಮುಂದುವರೆದುಕೊಂಡು ಹೋದಾಗ ಎಲ್ಲ ಹುಟ್ಟುತ್ತಾರೆ, ನಿನ್ನ ಭಕ್ತರು ಜನಿಸ್ತಾರೆ, ಅವರಿಗೆಲ್ಲ ಯಾರು ಉಪದೇಶ ಮಾಡಬೇಕು ಅಂತ ಭಗವಂತನ ಹತ್ರ ಕೇಳ್ತಾರೆ. ಆಗ ಭಗವಂತ ಹೇಳ್ತಕ್ಕಂಥ ಮಾತು, ಇನ್ನೂ ಯಾರು ಜನಿಸೇ ಇಲ್ಲ. ಆಗ ಭಗವಂತ ಹೇಳ್ತಾನೆ, ಉಶನ ಬೃಹಸ್ಪತಿ ಇಬ್ಬರಿದ್ದಾರೆ, ಮುಂದೆ ಇಬ್ಬರು ಹುಟ್ಟುತ್ತಾರೆ. ಒಂದು ದೈತ್ಯ ಗುರುಗಳಾಗಿರ್ತಕ್ಕಂಥ ಶುಭ್ರಾಚಾರ್ಯರು ಮತ್ತು ದೇವಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರು ಹುಟ್ಟುತ್ತಾರೆ. ಅವರಿಗೆ ಇದನ್ನು ಪ್ರವಚನ ಮಾಡ್ತಾರೆ ಅಂತ ಭಗವಂತನೇ ಮೊದಲಿಗೆ ಹೇಳಿಬಿಡ್ತಾನೆ. ಆಮೇಲೆ ಅವರು ಹುಟ್ಟಿ ಅದನ್ನು ಪ್ರವಚನ ಮಾಡ್ತಾರೆ. ಹೀಗೆ ಅವರು ಎಂತಹ ಜ್ಞಾನಿಗಳು ಅಂತ ಭಗವಂತನೇ ಹೇಳಿಬಿಟ್ಟಿದ್ದಾನೆ. ಇಂಥ ಬೃಹಸ್ಪತ್ಯಾಚಾರ್ಯರು ಏನಾಗುತ್ತೆ, ಒಂದು ಸಲ ದೇವತೆಗಳ ಗುರುಗಳು ಸಭೆಗೆ ಬಂದಿದ್ದಾರೆ. ಎಲ್ಲ ದೇವತೆಗಳು ಕೂತ್ಕೊಂಡಿದ್ದಾರೆ. ದೇವರಾಜ ಇಂದ್ರ ಸಭೆ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಗುರುಗಳು ಬರ್ತಾರೆ. ಗುರುಗಳು ಬಂದಾಗ ಗುರುಗಳು ಬಂದಿದ್ದಾರೆ ಅಂತ ಅವ್ರನ್ನ ಹೋಗಿ ಎದ್ದು ನಿಂತು ಸ್ವಾಗತ ಮಾಡಿ ಕೂತ್ಕೊಂಡು ಅವರಿಗೆ ಆಸನ ಕೊಟ್ಟು ಆಮೇಲೆ ತಾನು ಕೂತ್ಕೊಳ್ಬೇಕು. ಇದು ನಿಯಮ, ಇದು ಶಾಸ್ತ್ರ, ಇದು ಧರ್ಮ. ಅದನ್ನು ಮೀರಿ ಬಿಡ್ತಾನೆ ದೇವೇಂದ್ರ. ಸ್ವಲ್ಪ ಅಹಂಕಾರ, ಅಸುರಾವೇಶ ಇರ್ತದೆ. ಬರ್ತಾರೆ ತಾನೆ, ಸಮಯಕ್ಕೆ ಸರಿಯಾಗಿ ಬಂದರೆ ಸರಿ, ಟೈಮ್ ಲೇಟ್ ಮಾಡಿ ಬಂದಿದ್ದಾರೆ ಏನಾಗುತ್ತೆ, ಬಂದರೆ ಅಲ್ಲಿ ಜಾಗ ಇರ್ತಾ ಅಲ್ಲಿ ಕೂತ್ಕೊಳ್ಳಿ ಅಂತ ದೇವೇಂದ್ರ ಸ್ವಲ್ಪ ಅವರನ್ನು ಅಸಡ್ಡೆ ತಿರಸ್ಕಾರ ಮಾಡ್ತಾರೆ. ಹೋಗ್ಬಿಡ್ತವ್ರು ಲೇಟಾಗಿ ಆದರೂ ಬಂದಿದ್ದೇವಲ್ಲ, ಬಾರದೇ ಇರೋದಕ್ಕಿಂತ ಬಂದಿದ್ದಲ್ವ, ಅದಕ್ಕೋಸ್ಕರ ಹೇಳ್ತವ್ರ ಅವಮಾನ ಆಯ್ತು ಹೋಗಿಬಿಡ್ತಾರೆ. ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ. ಕೋಪ ಮಾಡ್ಕೊಂಡು ಹೊರಟೋದ್ಮೇಲೆ ಅನಿಸ್ಬಿಡುತ್ತೆ ದೇವೇಂದ್ರ, ಅಯ್ಯೋ ನಾನು ಮಾಡಬಾರ್ದಿತ್ತು, ಬಂದಿರಲ್ವ, ಎಷ್ಟೇ ಲೇಟಾಗಿ ಆದರೂ ಬಂದಿದ್ದಾರೆ, ಬಂದಿರೋರನ್ನು ಗೌರವಿಸಬೇಕಿತ್ತು, ನಾನು ಗೌರವಿಸಲಿಲ್ಲ ಅಂತ ಮನಸ್ಸಲ್ಲಿ ಒಂದು ಭಾವನೆ ಬರುತ್ತೆ. ಆಯಿತು, ಕ್ಷಮೆ ಕೇಳೋಣ ಅಂತ ಮನೆಗೆ ಹೋಗ್ತಾರೆ. ಬೃಹಸ್ಪತ್ಯಾಚಾರ್ಯರ ಮನೆಗೆ ಹೋದಾಗ ಗೊತ್ತಾಯಿತು ಕೋಪ ಬಂದುಬಿಟ್ಟಿದೆ. ಏನು ಮಾಡಬೇಕು, ನಮಸ್ಕಾರ ಮಾಡ್ತಾನೆ, ಕ್ಷಮೆ ಕೇಳ್ತಾನೆ, ನನಗೆ ಸಮಾಧಾನ ಇಲ್ಲ. ಅವರೇನು ಮಾಡ್ತಾರೆ, ಇದ್ದಕ್ಕಿದ್ದಾಗೆ ತಮ್ಮ ತಪಶಕ್ತಿಯಿಂದ ಅದೃಶ್ಯರಾಗಿ ಬಿಡ್ತಾರೆ. ಅದೃಶ್ಯರಾಗೋದಂದ್ರೆ ಕಾಣಿಸೋದೇ ಇಲ್ಲ. ದೇವೇಂದ್ರನಿಗೆ ಏನಾಗೋಯ್ತು, ಗುರು ಹೊರಟೋಯ್ತು, ಗುರುಬಲ ಹೋಯಿತು. ಯಾವಾಗ ಗುರುಬಲ ಇಲ್ಲವೋ ಅವಾಗ ಏನು ಮಾಡಿದ್ರು ಕೂಡ ಅದರಲ್ಲಿ ಯಶಸ್ಸು ಸಕ್ಸಸ್ ಇರೋದಿಲ್ಲ. ಲಕ್ಷ ದೋಷಾನ್ ಹಂತಿ ಲಗ್ನಸ್ಥಃ ಗುರು. ಯಾರದಾದ್ರೂ ಜಾತಕದಲ್ಲಿ ಗುರು ಗ್ರಹ ಮುಖ್ಯ ಸ್ಥಾನ ಲಗ್ನದಲ್ಲಿ ಗುರು ಇದ್ದ ಅಂದರೆ ಅವನ ಜಾತಕದಲ್ಲಿ ಏನೇ ಅಡ್ಡಿ ಆತಂಕ ಅಡಚಣೆ ತೊಂದರೆ ಬಂದರೂ ಕೂಡ ಎಲ್ಲವನ್ನೇ ಗೆದ್ದು ಬಿಡ್ತಾನೆ. ಯಾಕೆಂದರೆ ಗುರು ಬಲ ಪಕ್ಷದಲ್ಲಿ ಇರ್ತಾನೆ. ಹಾಗಾಗಿ ಗುರುವೇ ಇಲ್ಲ ಅಂದರೆ ಎಲ್ಲ ಹೊರಟು ದೈತ್ಯರು ಬರ್ತಾರೆ, ಅವನನ್ನು ಓಡಿಸಿ ಬಿಡ್ತಾರೆ. ಏನು ಮಾಡಬೇಕು, ದೇವೇಂದ್ರ ಬ್ರಹ್ಮದೇವರ ಹತ್ರ ಕೇಳ್ತಾನೆ, ಹೀಗೆ ಆಗೋಗಿದೆ ಅಂತ ಹೇಳಿದ್ದಕ್ಕೆ ಇದು ನೀವೇ ಗುರುಗಳಿಗೆ ಮಾಡಿರ್ತಕ್ಕಂಥ ಅವಮಾನ ಅಧಃಪತನಕ್ಕೆ ಕಾರಣ ಆಗುತ್ತೆ, ಅದಕ್ಕೆ ದೇವೇಂದ್ರನೇ ಸಾಕ್ಷಿ. ಆದ್ದರಿಂದ ಗುರುಗಳಿಗೆ ಇಂದಿಗೂ ಕೂಡ ಅವಮಾನವನ್ನು ಮಾಡಬಾರದು. ಗುರು ಅಂದರೆ ಬರೇ ವಿದ್ಯೆಯನ್ನು ಹೇಳಿಕೊಟ್ಟಿರ್ತಕ್ಕಂಥವ್ರನ್ನು ಮಾತ್ರ ಗುರು ಅಂತ ಹೇಳೋದಿಲ್ಲ ಶಾಸ್ತ್ರ. ತಂದೆ ತಾಯಿಯೂ ಗುರುಗಳೇ, ಹಿರಿಯರೆಲ್ಲರೂ ಗುರುಗಳೇ, ಅಣ್ಣ ಅಕ್ಕ ಮಾವಂದಿರು, ಹೀಗೆ ಎಲ್ಲರನ್ನೂ ಕೂಡ ಗುರುಸ್ಥಾನದಲ್ಲಿ ನೋಡಬೇಕು. ಹಿರಿಯರನ್ನು ಗುರುಸ್ಥಾನವನ್ನು ಕೊಡತಕ್ಕಂಥ. ಆದ್ದರಿಂದ ಅಂಥವರಿಗೆ ಅವಮಾನ ಮಾಡತಕ್ಕಂಥ ಅದು ಅಧಃಪತನಕ್ಕೆ ಕಾರಣ ಆಗುತ್ತೆ. ಏನು ಮಾಡಬೇಕು, ದೃಷ್ಟಿಂ ದದ್ಯಾತ್ ಮನೋದದ್ಯಾತ್ ವಾಚಂ ದದ್ಯಾತ್ಯ ಸೂನೃತಾಂ ಉತ್ಥಾಯ ಚಾಸನಂ ದದ್ಯಾತ್ ಏಷ ಧರ್ಮ ಸನಾತನ. ಸನಾತನ ಧರ್ಮ ಅಂದರೆ ಹಿರಿಯರು ಗುರುಗಳು ಬಂದಾಗ ಏನು ಮಾಡಬೇಕು ಅಂದರೆ ಅವರನ್ನು ಎದ್ದು ನಿಂತು ಅವರನ್ನು ಕರೆದುಕೊಂಡು ಬಂದು ಒಳ್ಳೆಯ ಮಾತನ್ನಾಡಿಸಿ ಅವರಿಗೆ ಆಸನಾದಿಗಳನ್ನು ಕೊಟ್ಟು ಉಪಚಾರವನ್ನು ಮಾಡಬೇಕು. ಇದು ಸನಾತನ ಧರ್ಮ ಹೇಳಿರತಕ್ಕಂಥ ಪದ್ಧತಿ. ಅದನ್ನು ಮಾಡದೆ ಹೋದರೆ ಅವನು ನಾಶ ಆಗ್ತಾನೆ. ಅದು ಇಂದ್ರನಿಗೆ ಆಗಿಬಿಟ್ಟಿದೆ. ಅವನಿಗೇನು ಮಾಡಬೇಕು, ಬ್ರಹ್ಮದೇವರು ಹೇಳ್ತಾನೆ, ಹೋಗಿ ಭೂಲೋಕ ಅಲ್ಲಿ ವಿಶ್ವರೂಪಾಚಾರ್ಯ ಅಂತ ಒಬ್ಬರು ಇದ್ದಾರೆ, ಅವರನ್ನು ಕರ್ಕೊಂಡು ಬನ್ನಿ, ನೀವು ನಿಮ್ಮ ಪೌರೋಹಿತ್ಯಾದಿಗಳನ್ನು ಮಾಡಿಸಿಕೊಳ್ಳಿ. ಆದರೆ ಒಂದು ಕಂಡೀಷನ್, ನಿಮ್ಮ ಗುರುಗಳು ಬೃಹಸ್ಪತ್ಯಾಚಾರ್ಯರಿಗೆ ಅವಮಾನ ಮಾಡಿದಾಗೆ ಅವರಿಗೇನಾದರೂ ಅವಮಾನ ಮಾಡಿದರೆ ಮತ್ತೆ ಅದೇ ಗತಿ ಆಗ್ತದೆ ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಆಯಿತು ಅಂತ ಒಪ್ಕೊಂಡು ಹೋಗ್ತಾನೆ ದೇವೇಂದ್ರ. ಅವರನ್ನು ಕರೀತಾನೆ. ಮೊದಲಿಗೆಲ್ಲ ಒಪ್ಕೊಳ್ಳೋದಿಲ್ಲ, ಅಯ್ಯೋ ಪೌರೋಹಿತ್ಯ ಬೇಡಪ್ಪ, ಪೌರೋಹಿತ್ಯ ಭಾಳ ಕಷ್ಟದ ಕೆಲಸ, ಪೌರೋಹಿತ್ಯವನ್ನು ಮಾಡಿಬಿಡ್ತೇವೆ, ದಕ್ಷಿಣ ತಗೊಳ್ತೇವೆ, ಅದರ ಜೊತೆಯಲ್ಲಿ ಪಾಪವೂ ಬರುತ್ತೆ. ಯಾಕೆ ನಮಸ್ಕಾರ ಮಾಡ್ತಾರೆ, ದಕ್ಷಿಣ ಕೊಡ್ತಾರೆ, ಸುಮ್ಮನೆ ಅಲ್ಲ ಅದಕ್ಕೆ ದಕ್ಷಿಣ ಕೊಟ್ಟಾಗ ಸಂತೋಷ ಆಗುತ್ತೆ, ನಮಸ್ಕಾರ ಮಾಡಿದಾಗ ಖುಷಿ ಆಗುತ್ತೆ. ನಮಸ್ಕಾರ ಮಾಡಿಸಿಕೊಳ್ಳೋದು ದಕ್ಷಿಣ ತಗೊಳ್ಳೋದು ಅಂದ್ರೆ ಏನು,
ಅವರ ಪಾಪವನ್ನು ತೆಗೆದುಕೊಂಡ ಹಾಗೆ. ಆ ಪಾಪ ಬರ್ತದೆ, ಪಾಪವನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಶಕ್ತಿ ಅವರಿಗಿರಬೇಕು, ಇಲ್ಲಾಂದರೆ ಅವರ ಶಕ್ತಿಯಲ್ಲಿ ಹೊರಟೋಗುತ್ತೆ. ಹಾಗಾಗಿ ಇದು ಬೇಡ ಅಂತ ಮೊದಲಿಗೆ ಒಪ್ಪಿಕೊಳ್ಳದೇ ಹೋದರೂ ಕೂಡ ದೇವೇಂದ್ರ ಒತ್ತಾಯ ಮಾಡಿದ್ದಕ್ಕೋಸ್ಕರ ಒಪ್ಪಿಕೊಳ್ತಾರೆ. ಆಯಿತು, ಪ್ರಾರಂಭ ಆಯಿತು, ಪೂರೈಕೆ ಎಲ್ಲ ಮಾಡಿಕೊಂಡು ಹೋಗ್ತಾರೆ. ಏನಾಗೋಗಿತ್ತು ಅಂದರೆ ದೇವೇಂದ್ರನಿಗೆ ಅವನ ರಾಜ್ಯ ಬೇಕು, ದೈತ್ಯರು ಅಪಹಾರ ಮಾಡತಕ್ಕಂಥ ಸ್ವರ್ಗ ಬೇಕಲ್ವ, ಸ್ವರ್ಗ ಸಿಂಹಾಸನ. ಅದಕ್ಕೊಂದು ಮಂತ್ರವನ್ನು ಹೇಳ್ತಾರೆ, ನಾರಾಯಣ ವರ್ಮ ಅಂತ ಮಂತ್ರ, ಬಹಳ ಪ್ರಸಿದ್ಧವಾಗಿರತಕ್ಕಂಥ ಪವರ್ಫುಲ್ ವೆಪನ್ ಇದ್ದಾರೆ ನಾರಾಯಣ ವರ್ಮ ಅಂತ. ಅದನ್ನು ಉಪದೇಶ ಮಾಡ್ತಾರೆ. ಇದನ್ನು ಉಪದೇಶ ಮಾಡಿದ್ದನ್ನು ಅನುಸಂಧಾನ ಮಾಡು, ಪ್ರತಿನಿತ್ಯ ಪಾರಾಯಣಾದಿಗಳನ್ನು ಮಾಡಿ ಸಿದ್ಧಿ ಮಾಡಿಕೊಂಡ್ರೆ ನಿನಗೆ ಸಿಂಹಾಸನ ಬರ್ತದೆ ಅಂತ ಹೇಳ್ತಾರೆ. ಆ ಮಂತ್ರವನ್ನು ಇಟ್ಟುಕೊಂಡು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ದೇವೇಂದ್ರ ಜಯಿಸಿ ಬಿಡ್ತಾನೆ, ತನ್ನ ರಾಜ್ಯವನ್ನು ಮತ್ತೆ ಪಡ್ಕೊಳ್ತಾನೆ. ಅಲ್ಲಿಗೆ ಕಥೆ ಮುಗಿಯಿತು. ಆದರೆ ಏನಾಗಿತ್ತು ಅಂದರೆ ಆ ವಿಶ್ವರೂಪಾಚಾರ್ಯರಿದ್ದಾರಲ್ಲ, ಅವ್ರಿಗೇನು ಬೇಕು ಕೊಡಿಸಿದ್ರು, ಮತ್ತು ವಾಪಸ್ ಹೋಗಬೇಕಿತ್ತು. ಅಲ್ಲೇ ಕೂತ್ಕೊಂಡು ಬಿಟ್ಟರು. ಯಾಕೆ? ಚೆನ್ನಾಗಿ ದಿನ ಹೋಮ ಮಾಡ್ತಾ ಇರ್ತಾರೆ, ಬೇಕಾದ ಸ್ನಾನ ದಕ್ಷಿಣೆ ಎಲ್ಲ ಬರ್ತಾ ಇರ್ತದೆ, ಅಲ್ಲೇ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡಾಗ ಏನಾಗೋಯ್ತು, ಪಾಪ ನಮ್ಮವರಿಗೂ ಒಂದು ಇರಲಿ ಅಂತ ದೈತ್ಯರ ಕಡೆಯಿಂದ ಒಂದು ಸಂಬಂಧ ಉಂಟಲ್ಲ, ಅವರ ತಾಯಿ ದೈತ್ಯರ ಕುಲದಲ್ಲಿ ಹುಟ್ಟಿದವಳು. ಹಾಗಾಗಿ ಅವರೆಲ್ಲ ದೈತ್ಯರು ಕೂಡ ವಿಶ್ವರೂಪಾಚಾರ್ಯರಿಗೆ ಸೋದರ ಮಾವಂದಿರು. ದೇವತೆಗಳಿಗೆ ಎತ್ತಿನ ಆಹುತಿಯನ್ನು ಕೊಡುವಾಗ ಅವರಿಗೆ ಗೊತ್ತಾಗಿರತಕ್ಕಂಥ ಮಂತ್ರ ಜೋರು ಹೇಳಿದರೆ ದೇವತೆಗಳಿಗೆ, ಮಂತ್ರ ಮೇಲೆ ಸುಮ್ಮನೆ ಹಾಕಿದರೆ ದೈತ್ಯರಿಗೆ ಹೋಗ್ತದೆ. ಯಜ್ಞಯಾಗದಲ್ಲಿ ಹಾಕಿ ಮಂತ್ರದಲ್ಲಿ ಸ್ವರವನ್ನು ತಪ್ಪದೆ, ಅಕ್ಷರವನ್ನು ಲೋಪ ಮಾಡದೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆಹುತಿಗಳನ್ನು ಕೊಟ್ಟರೆ ಅದು ದೇವತೆಗಳಿಗೆ ಹೋಗಿ ಸೇರ್ತದೆ. ಮಂತ್ರ ಮೇಲೆ ಸುಮ್ಮನೆ ಕಣ್ಣು ಹಾಕಿಬಿಟ್ರೆ, ಹಾಕಿರ್ತೇವೆ ಇಲ್ಲಿ ಅಗ್ನಿಗೆ ಹಾಕಿರ್ತೇವೆ, ದೇವತೆಗಳೇ ಹೋಗೋಲ್ಲ. ಯಾಕೆ? ಹೆಸರೇ ಹೇಳಿಲ್ಲ. ಇಂಥವ್ರ ಹೆಸರು ಹೇಳಿ ಹೊರಟ್ರೆ ಅವರನ್ನು ತೊಗೊಳ್ತಾರೆ. ಯಾರು ಹೆಸರು ಹೇಳಿದವರು ತೊಗೊಳ್ಳೋದಿಲ್ಲ ದೇವತೆಗಳು. ಹೆಸರು ಹೇಳಿದ್ರೆ ಮಾತ್ರ ಬರೋದು, ಇಲ್ಲಾಂದ್ರೆ ಇಲ್ಲ. ಸುಮ್ಮನೆ ಹಾಕಿದರೆ ಅದು ಕಾಯ್ತಾ ಇರ್ತಾರೆ. ಯಾರು? ದೈತ್ಯರು ಕಾಯ್ತಾ ಇರ್ತಾರೆ. ಅದೆಲ್ಲ ಅವ್ರಿಗೆ ಹೋಗುತ್ತೆ. ಹೋಗಲಿ ಬಿಡಿ ಅಂದರೆ ಅವರಿಗೆ ಶಕ್ತಿ ಬರ್ತದೆ. ಸುಮ್ಮನೆ ಎಲ್ಲ ಆಹುತಿಗಳನ್ನು ಕೊಟ್ಟಾಗ ದೇವತೆಗಳಿಗೆ ಶಕ್ತಿ ಅಂದರೆ ನಾವು ಆಹುತಿಗಳನ್ನು ಕೊಡದೇ ಇದ್ದರೆ ದೇವತೆಗಳು ವೀಕ್ ಆಗ್ತಾರೆ ಅಂತಲ್ಲ. ದೇವತೆಗಳಿಗೆ ಶಕ್ತಿ ಅಂದರೆ ಅವರಿಗಿರತಕ್ಕಂಥ ಶಕ್ತಿಯ ಮೂಲಕ ಯಾರು ಆ ಆಹುತಿಯನ್ನು ಕೊಟ್ಟು ಹೋಮ ಮಾಡ್ತಾರೆ ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ಅದು ದೈತ್ಯರಿಗೆ ಹೋದರೆ ಅವರಿಗೆ ಶಕ್ತಿ ಬಂದರೆ ಏನಾಗುತ್ತೆ, ಮತ್ತು ದೈತ್ಯರು ದೇವತೆಗಳು ಕ್ಲಾಶ್ ಆಗುತ್ತೆ. ಅದರ ಅನರ್ಥ ಯಾರಿಗೆ? ಮತ್ತೆ ಆ ಹೋಮವನ್ನು ಮಾಡ್ತಾರಲ್ಲ ಪುರೋಹಿತನಿಗಾಗುತ್ತೆ. ಅದು ಆಯಿತು. ವಿಶ್ವರೂಪಾಚಾರ್ಯರು ಏನು ಮಾಡಿದ್ದಾರೆ, ಮಧ್ಯದಲ್ಲಿ ದೇವತೆಗಳಿಗೆ ಗೊತ್ತಾಗದೇ ಇರತಕ್ಕಂಥ ರೀತಿಯಲ್ಲಿ ದೈತ್ಯರಿಗೆ ಆಹುತಿಗಳನ್ನು ಕೊಡ್ತಾ ಇದ್ದರು. ಒಂದೆಲ್ಲ ಒಂದಿನ ಕಾಲ ಗೊತ್ತಾಗಲೇಬೇಕು. ಪ್ರತಿನಿತ್ಯ ಹೋಮ ಮಾಡಬೇಕಾದ್ರೆ ಮಂತ್ರ ಹೇಳಿ ಹೋಮ ಮಾಡಿದಾಗ ಒಂದು ಹೋಮಕ್ಕೆ ಇಷ್ಟಿಷ್ಟು ಪರಿಕರಗಳೇ ಬೇಕು. ಪರಿಕರಗಳು ಹೆಚ್ಚು ಖರ್ಚಾದರೆ ಏನೋ ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾರೆ. ದೇವೇಂದ್ರನಿಗೆ ಗೊತ್ತಾಯಿತು ದೈತ್ಯರಿಗೆ ಆಹುತಿ ಕೊಡ್ತಾ ಇದ್ದಾರೆ. ಆ ವಿಶ್ವರೂಪಾಚಾರ್ಯರಿಗೆ ಮೂರು ತಲೆಯನ್ನು ಕತ್ತರಿಸಿ ಬಿಡ್ತಾನೆ. ದೇವೇಂದ್ರ ಮೃತರಾಗಿಬಿಡ್ತಾನೆ, ಸತ್ತು ಹೋದರು. ಒಬ್ಬ ಬ್ರಾಹ್ಮಣನ ಹತ್ಯೆ ಆಯಿತು, ಬ್ರಹ್ಮ ಹತ್ಯೆ ಅಂತ ಪಾಪ ದೋಷ ಬಂದುಬಿಡುತ್ತೆ. ದೋಷ ಬಂದಾಗ ಏನು ಮಾಡಬೇಕು? ಓಡಿ ಹೋಗ್ತಾನೆ. ಪುನಃ ದೋಷ ಪರಿಹಾರಕ್ಕೋಸ್ಕರ ಏನು ಮಾಡ್ತಾರೆ, ದೇವೇಂದ್ರ ಅನೇಕ ಕಡೆ ಸಂಚಾರ ಮಾಡಿಕೊಂಡು ಬಂದು ಕೊನೆಯಲ್ಲಿ ತಾನು ಏನು ಬ್ರಹ್ಮಹತ್ಯೆ ಬಂದಿದೆ ಅದನ್ನು 4 ಭಾಗ ಮಾಡಿ ಹಂಚಿ ಬಿಡುತ್ತಾನೆ. ಒಂದೊಂದು ಪಾಲನ್ನು ಒಂದೊಂದು ಕಡೆ ಹಂಚಿ ಬಿಡ್ತಾನೆ. ನೀರಿಗೆ ಒಂದು ಪಾಲನ್ನು ಕೊಡ್ತಾನೆ, 4 ಪಾಲು ಮಾಡ್ತಾನೆ. ನೀರಿಗೆ ಒಂದು ಭಾಗ ಕೊಡ್ತಾನೆ, ಮರ ಗಿಡ ಬಳ್ಳಿಗಳಿಗೆ ಒಂದು ಭಾಗ ಕೊಡ್ತಾನೆ, ಸ್ತ್ರೀಯರಿಗೆ ಮತ್ತೊಂದು ಪಾಲು ಕೊಡ್ತಾನೆ. ಹೀಗೆ ಭೂಮಿಗೆ ಮತ್ತೊಂದು, ಹೀಗೆ 4 ಭಾಗಗಳನ್ನಾಗಿ ಮಾಡಿ ಹಂಚಿ ತನ್ನ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿಕೊಳ್ತಾನೆ ದೇವೇಂದ್ರ ಅಂತ ಅದು ಬರ್ತದೆ. ಆದರೂ ಸ್ವಲ್ಪ ಉಳಿದಿರುತ್ತೆ. ಎಷ್ಟೇ ಖಾಲಿ ಮಾಡಿಕೊಂಡ್ರೂ ಕೂಡ ಸ್ವಲ್ಪ ಪರ್ಸೆಂಟೇಜ್ ಇದ್ದೇ ಇರುತ್ತೆ. ಅದನ್ನೇನು ಮಾಡ್ತಾರೆ, ಅದಕ್ಕೊಂದು ಮಾರ್ಜನ ಮಂತ್ರ ಅಂತ ಇದೆ. ಸಂಧ್ಯಾ ವಂದನಾದಿಗಳನ್ನು ಮಾಡುವಾಗ ಆ ಮಾರ್ಜನ ಮಂತ್ರವನ್ನು ಹೇಳಿ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು ಅಂತಿದೆ. ಆಪೋಹಿಷ್ಠೇಜಿ ಅಂತ ಆ ಮಂತ್ರಗಳಿಂದ ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಂಡು ಮಂತ್ರಪೂರ್ವಕವಾಗಿ ಪ್ರೋಕ್ಷಣೆ ಮಾಡಿದಾಗ ಶುದ್ಧಿ, ಅಂತಃಶುದ್ಧಿ, ಬಹಿಶುದ್ಧಿ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಮಾಡಿಕೊಂಡು ತನ್ನ ಪಾಪದಿಂದ ಮುಕ್ತನಾಗತಕ್ಕಂಥದ್ದು ದೇವೇಂದ್ರ ಅಂತ ಹೇಳ್ತಾರೆ. ಆ ನಾರಾಯಣ ವರ್ಮ ಆ ಮಂತ್ರದ ಫಲ, ಆ ಮಹತ್ವ ಅಷ್ಟಿರುತ್ತದೆ. ಒಬ್ಬ ಋಷಿ, ಒಬ್ಬ ಬ್ರಾಹ್ಮಣ ನಿರಂತರವಾಗಿರ್ತಕ್ಕಂಥ ರೀತಿಯಲ್ಲಿ ನಾರಾಯಣ ವರ್ಮವನ್ನು ಜಪ ಮಾಡಿ ಕೊನೆಗಾಲದಲ್ಲಿ ಮರುಭೂಮಿಯಲ್ಲಿ ದೇಹತ್ಯಾಗ ಮಾಡ್ತಾನೆ. ಅವನಿಗೆ ಯಾರು ಇಲ್ಲವೇನು, ಅನಾಥನಾಗಿರತಕ್ಕಂತಹ ರೀತಿಯಲ್ಲಿ ಮೃತನಾಗ್ತಾನೆ. ಕೊನೆಗೆ ಏನಾಗ್ತದೆ, ಒಂದು ದಿವಸ ಒಬ್ಬ ಗಂಧರ್ವ, ಚಿತ್ರರಥ ಅಂತ ಒಬ್ಬ ಗಂಧರ್ವ ಆಕಾಶದಲ್ಲಿ ತನ್ನ ವಿಮಾನದ ಮೇಲೆ ಹಾರಿಕೊಂಡು ಹೋಗ್ತಾ ಇದ್ದಾಗ ಇದ್ದಕ್ಕೆ ಇದ್ದಾಗೆ ವಿಮಾನ ಸಮೇತ ಕೆಳಗೆ ಬಿದ್ದು ಬಿಡ್ತಾನೆ. ಹಾರಿಕೊಂಡು ಹೋಗತಕ್ಕಂಥ ವಿಮಾನ ಕೆಳಗೆ ಬಿದ್ದು ಹೋಯಿತು. ಅಲ್ಲಿ ಒಂದಷ್ಟು ಜನ ಋಷಿಮುನಿಗಳು ತಪಸ್ಸು ಮಾಡಿಕೊಂಡಿರ್ತಾರೆ. ಕೇಳ್ತಾರೆ ಯಾಕೆ ಹೀಗಾಯಿತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ,
ನೀನು ಬರೀ ಆಕಾಶದಲ್ಲಿ ಹಾರುವುದಷ್ಟೇ ಅಲ್ಲ, ಮರುಭೂಮಿಯನ್ನು ದಾಟಿಕೊಂಡು ಬಂದಿದ್ದೀಯಾ. ಆ ಮರುಭೂಮಿಯಲ್ಲಿ ದೇಹತ್ಯಾಗ ಮಾಡಿದ್ದಾನೆ ಬ್ರಾಹ್ಮಣ. ಅವನು ಏನು ಮಾಡಿದ್ದು, ನಾರಾಯಣ ವರ್ಮವನ್ನು ಜಪ ಮಾಡಿ ಸಿದ್ಧಿಯನ್ನು ಮಾಡಿಕೊಂಡಿದ್ದರಿಂದ ಅವನ ದೇಹ ಬರೀ ಮೂಳೆ ಅಸ್ಥಿ ಪಂಜರ ಮಾತ್ರ ಇದೆ. ಅವನ ಮೂಳೆ ಅಸ್ಥಿಗಳಲ್ಲಿ ನಾರಾಯಣ ವರ್ಮ ಮಂತ್ರದ ಶಕ್ತಿ ತುಂಬಿಕೊಂಡು ಬಿಟ್ಟಿದೆ. ನೀನು ಅದನ್ನು ದಾಟಿದಾಗ ಕೆಳಗೆ ಬಿದ್ದೀಯಾ. ಯಾಕೆ ಬಿದ್ದೆ? ಅದರ ಶಕ್ತಿ ಅಷ್ಟಿದೆ. ಹಾಗಾಗಿ ದಾಟಬಾರ್ದು ಅಂತ ಹೇಳ್ತಾರೆ. ಕೆಲವೊಂದು ವಸ್ತುಗಳನ್ನು ದಾಟಬಾರ್ದು ಅಂತ ಹೇಳ್ತಾರೆ. ಯಾಕೆ? ಅದರ ಪ್ರಭಾವ ತಗಲಿಬಿಡುತ್ತೆ. ಬಿದ್ದ ಕೆಳಗೆ ಅವನಿಗೇನು ಮಾಡಬೇಕು? ಋಷಿಗಳು ಹೇಳ್ತಾರೆ, ನೋಡು, ಅವನ ಅಸ್ಥಿಗಳನ್ನೆಲ್ಲ ಎತ್ಕೊಂಡು ಹೋಗಿ ಸರಸ್ವತಿ ನದಿಯಲ್ಲಿ, ಪೂರ್ವ ದಿಕ್ಕಿನಲ್ಲಿ ಹರಿಯುವಂಥ ಸರಸ್ವತಿಯ ವಿಸರ್ಜನೆ ಮಾಡಿ ಸ್ನಾನ ಮಾಡಿಕೊಂಡು ಹೋಗು, ನಿನಗೆ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಅವನು ಹಾಗೆ ಮಾಡ್ತಾನೆ. ಹಾಗೆ ಮಾಡಿಬಿಟ್ಟು ಹೋಗ್ತಾನೆ. ಯದ್ಯಪಿ ಆ ಋಷಿ ಬ್ರಾಹ್ಮಣ ಅವನು ಅನುಸಂಧಾನ ಮಾಡುವಾಗ ಅವನಿಗೆ ಯಾರೂ ಇರೋದೇ ಇಲ್ಲ. ಯಾರೂ ಇಲ್ಲ ಅಂದರೆ ಯಾರೂ ಇಲ್ಲ, ಅನಾಥನಾಗಿರ್ತಾನೆ. ಆದ್ದರಿಂದ ಭಗವಂತನೇ ನನ್ನ ಮಗ ಅಂತ ಭಾವಿಸಿಕೊಂಡು ಮಂತ್ರವನ್ನು ಜಪ ಮಾಡಿದ್ದು. ಆದ್ದರಿಂದ ಚಿತ್ರರಥ ಗಂಧರ್ವನ ಒಳಗೆ ಸ್ವತಃ ಭಗವಂತನೇ ಬಂದು ಅವನ ಸಂಸ್ಕಾರವನ್ನು ಮಾಡ್ತಾರೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಆ ವಿಶ್ವರೂಪಾಚಾರ್ಯರ ಕಥೆಯನ್ನು ಹೇಳಿದರು. ಯಾರಂದ್ರೆ ತ್ವಷ್ಟ ಪ್ರಜಾಪತಿಗಳ ಮಗ. ಅವರಿಗೆ ಕೋಪ ಬರ್ತದೆ. ಕೋಪ ಬಂದೇನು ಮಾಡ್ತಾರೆ? ಇಂದ್ರನನ್ನು ಸಂಹಾರ ಮಾಡತಕ್ಕಂಥ ಮಗ ಬೇಕು ಅಂತ ಪುನಃ ಯಜ್ಞಯಾಗವನ್ನು ಮಾಡ್ತಾರೆ. ಒಬ್ಬ ಮಗ ಹುಡುತಾನೆ. ವೃತ್ರ ಅಂತ ಒಬ್ಬ ಅಸುರ, ವೃತ್ರಾಸುರ ಜನಿಸ್ತಾನೆ. ಮೂಲತಃ ವೃತ್ರಾಸುರನು ಕೂಡ ಒಳ್ಳೆಯ ಭಗವಂತನ ಭಕ್ತನಾಗಿರ್ತಾನೆ. ಚಿತ್ರಕೇತು ಅಂತ ರಾಜ ತಪಸ್ಸು ಮಾಡಿ ಗಂಧರ್ವ ಪದವಿಯನ್ನು ಪಡ್ಕೊಳ್ತಾನೆ. ಗಂಧರ್ವನಾಗಿ ಬಿಡ್ತಾನೆ ತಪಸ್ಸು ಮಾಡಿ ಮಾಡಿ ಮಾಡಿ. ಏನಾಗುತ್ತೆ? ಗಂಧರ್ವ ಆಗಿರೋದು ಸ್ವಲ್ಪ ಅಹಂಕಾರ ಬಂತು. ಭಗವಂತನ ಭಕ್ತನೇ, ಒಳ್ಳೆಯವನಾದರೂ ಕೂಡ ಒಳ್ಳೆಯವನಿಗೆ ಒಳ್ಳೆತನ ಇರುತ್ತೆ. ಅದರ ಜೊತೆಯಲ್ಲಿ ಒಂದಿಷ್ಟು ಅನುಗ್ರಹ ಆದಾಗ ಏನಾಗುತ್ತೆ? ಅಹಂಕಾರ ಬಂದ್ಬಿಡುತ್ತೆ. ಅಹಂಕಾರದಿಂದಾಗಿ ಶಿವ ಪಾರ್ವತಿಯರನ್ನು ಅವಮಾನಿಸ್ತಾನೆ. ಪಾರ್ವತಿ ಶಾಪ ಕೊಟ್ಬಿಡ್ತಾಳೆ, ನೀನೊಬ್ಬ ರಾಕ್ಷಸನಾಗಿ ಹುಟ್ಟು ಅಂತ ಶಾಪ ಕೊಡ್ತಾಳೆ. ಆ ಪ್ರಕಾರ ರಾಕ್ಷಸನಾಗಿ ಅಸುರನಾಗಿ ಜನಿಸ್ತಾನೆ ವೃತ್ರಾಸುರ ಅಂತ. ಆದರೆ ಒಳ್ಳೆಯ ವ್ಯಕ್ತಿ ಆದ್ದರಿಂದ, ಬೇಕಾದಷ್ಟು ಸಾಧನೆ ಮಾಡಿಕೊಂಡದ್ರಿಂದ ಆ ಅಸುರ ಜನ್ಮದಲ್ಲಿ ಬಂದರೂ ಕೂಡ ಅವನಿಗೆ ಜನ್ಮಾಂತರದ ಸ್ಮರಣೆ ಇರ್ತದೆ. ತಾನು ಯಾರು ಯಾಕೆ ಅಂತೆಲ್ಲ ಗೊತ್ತಿರ್ತದೆ. ಆದರೂ ಕೂಡ ಅಸುರ ಸ್ವಭಾವದಿಂದ ದೇವತೆಗಳಿಗೆಲ್ಲ ಹಿಂಸೆ ಮಾಡ್ತಾ ಇರ್ತಾನೆ. ಅವನಿಗೆ ಏನು ಹೇಳ್ತಾರೆ ಅಂದರೆ, ಆ ದಧೀಚಿ ಅಂತ ಒಬ್ಬ ಋಷಿಗಳು, ಆ ಋಷಿಗಳು ತಪಸ್ಸು ಮಾಡಿ ಅವರಿಗೂ ಅಷ್ಟೇ ಆ ಬ್ರಾಹ್ಮಣನ ರೀತಿಯಲ್ಲಿ ನಾರಾಯಣ ವರ್ಮದ ಪ್ರಭಾವದಿಂದ ಅವರ ಶರೀರದ ತುಂಬೆಲ್ಲ ಅಸ್ಥಿಗಳಲ್ಲೆಲ್ಲ ನಾರಾಯಣ ವರ್ಮ ಮಂತ್ರದ ಶಕ್ತಿ ಇರುತ್ತೆ. ಆ ಋಷಿಯ ಶರೀರದ ಮೂಳೆಗಳಿಂದ ಒಂದು ಆಯುಧವನ್ನು, ವಜ್ರಾಯುಧವನ್ನು ನಿರ್ಮಾಣ ಮಾಡು, ಅದರಿಂದ ಅವನನ್ನು ಸಂಹಾರ ಮಾಡಬಹುದು ಅಂತ ಬ್ರಹ್ಮದೇವರು ಇಂದ್ರನಿಗೆ ಹೇಳ್ತಾರೆ. ಏನು ಮಾಡಬೇಕು? ಋಷಿಗಳ ಹತ್ರ ಹೋಗ್ತಾರೆ. ಕೇಳ್ತಾರೆ, ಋಷಿಗಳು ಏನು ಬೇಕು ಅಂತ ಹೇಳಿದ್ರೆ, ನಿಮ್ಮ ಪ್ರಾಣ ಬೇಕು ಅಂತ. ಯಾಕೆ? ಅವರ ಶರೀರದ ಅಸ್ಥಿಗಳು ಕೊಡಬೇಕಾದ್ರೆ ಅವರು ಪ್ರಾಣ ಬಿಡಬೇಕು. ಆಯಿತು ಅಂತ ಕೊಡ್ತಾರೆ. ದೇವತಾ ಕಾರ್ಯಕ್ಕೋಸ್ಕರ ಒಬ್ಬ ಋಷಿ ತನ್ನ ದೇಹತ್ಯಾಗವನ್ನು ಮಾಡ್ತಾರೆ. ಅವರ ಶರೀರದ ಮೂಳೆಗಳಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡಿ ವೃತ್ರಾಸುರನನ್ನು ಸಂಹಾರ ಮಾಡತಕ್ಕಂಥದ್ದು ದೇವೇಂದ್ರ ಅಂತ. ಹೀಗೆ ನಾರಾಯಣ ವರ್ಮದ ಮಂತ್ರವನ್ನು, ಪ್ರಭಾವವನ್ನು ಹೇಳತಕ್ಕಂಥದ್ದು. ಆನಂತರ ಪ್ರಶ್ನೆ ಕೇಳ್ತಾನೆ ಪರೀಕ್ಷಿತರಾದರು. ಯಾವಾಗಲೂ ಭಗವಂತ ಏನು ಮಾಡ್ತಾನೆ? ದೇವತೆಗಳಿಗೆ ಸಹಾಯ ಮಾಡ್ತಾನೆ, ದೇವತೆಗಳಿಗೆ ಅನುಗ್ರಹ ಮಾಡ್ತಾನೆ, ದೈತ್ಯರನ್ನು ನಿಗ್ರಹ ಮಾಡ್ತಾನೆ, ಸಾಯಿಸಿಬಿಡ್ತಾನೆ. ಯಾಕೆ ಹೀಗೆ? ಒಂದ್ಸಲ ರಿವರ್ಸ್ ಮಾಡ್ಬೋದು. ದೈತ್ಯರಿಗೆ ಅನುಗ್ರಹ ಮಾಡಲಿ, ದೇವತೆಗಳನ್ನು ಸಾಯಿಸಿಬಿಡಲಿ, ಯಾಕೆ ಮಾಡಬಾರ್ದು? ಒಂದು ಕಡೆ ಮಾತ್ರ ಯಾಕೆ ಮಾಡ್ತೇನೆ ಅಂತ ಹೇಳೋದಕ್ಕೆ ಇದೇನು ಪಕ್ಷಪಾತ ಅಲ್ಲ, ತಾರತಮ್ಯ ಅಲ್ಲ. ಭಗವಂತ ಯಾವುದನ್ನೇ ಸೃಷ್ಟಿ ಮಾಡಬೇಕಾದರೂ ಕೂಡ 3 ಗುಣಗಳನ್ನು ಇಟ್ಟುಕೊಂಡು ಸೃಷ್ಟಿ ಮಾಡ್ತಾನೆ. ಸತ್ವಗುಣ, ರಜೋಗುಣ, ತಮೋಗುಣ. ಯಾವಾಗ ಪ್ರಪಂಚದಲ್ಲಿ ಸತ್ವಗುಣ ಅಭಿವೃದ್ಧಿಯಾಗಿರುತ್ತೆ ಆಗ ಸಜ್ಜನರಿಗೆ, ಭಗವದ್ಭಕ್ತರಿಗೆ, ದೇವತೆಗಳಿಗೆಲ್ಲ ಅಭಿವೃದ್ಧಿ ಆಗುತ್ತೆ. ಯಾವಾಗ ತಮೋಗುಣ ಪ್ರಪಂಚದಲ್ಲಿ ಹೆಚ್ಚು ಕಾಣುತ್ತೆ ಆಗ ತಮೋಗುಣದ ಪ್ರಭಾವ ಅಸುರರು, ದುಷ್ಟರು ಇವರೆಲ್ಲ ಹೆಚ್ಚು ಹೆಚ್ಚು ಪ್ರಭಾವಕ್ಕೆ ಬರ್ತಾರೆ. ಯಾವಾಗ ರಜೋಗುಣ ಅಭಿವೃದ್ಧಿ ಆಗುತ್ತೆ ಆಗ ಮನುಷ್ಯರಿಗೆ ಒಂದಿಷ್ಟು ಏಳಿಗೆ ಆಗುತ್ತೆ. ಆ ದೃಷ್ಟಿಯಿಂದ ಕೆಲವೊಮ್ಮೆ ದೇವತೆಗಳೇನು ಮಾಡ್ತಾರೆ? ಗೆಲ್ಲುತ್ತಾರೆ. ಇನ್ನು ಕೆಲವೊಮ್ಮೆ ದೈತ್ಯರು ಗೆದ್ದು ದೇವತೆಗಳನ್ನು ಇಂದ್ರನನ್ನು ಓಡಿಸ್ತಾರೆ. ಹೀಗೆ ಎಲ್ಲರೂ ಕೂಡ ಏರುಪೇರು ಎನ್ನುವಂಥದ್ದು ಇದೆ. ಆದ್ದರಿಂದ ಭಗವಂತ ಯಾರಿಗೂ ತಾರತಮ್ಯವನ್ನು ಮಾಡುವುದಿಲ್ಲ. ಯಾಕೆಂದರೆ ಶಿಶುಪಾಲ ದಂತಮಗ್ರ ಧರ್ಮರಾಜ ಮಹಾಭಾರತದಲ್ಲಿ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಆ ಕಥೆಯನ್ನು ನಾರದರು ಹೇಳ್ತಾರೆ. ಜಯ ವಿಜಯ ಅಂತ ಭಗವಂತನಿಬ್ಬರ ದ್ವಾರಪಾಲಕರು ಸನಕಾದ ಋಷಿಗಳಿಗೆ ಮಾಡಿರತಕ್ಕಂಥ ಅನ್ಯಾಯ ಅವಮಾನದಿಂದಾಗಿ 3 ಬಾರಿ ಭೂಮಿಯಲ್ಲಿ ರಾಕ್ಷಸರಾಗಿ ಜನಿಸಿದ್ದಾರೆ ಅಂತ ಭಗವಂತ ತನ್ನ ಭಕ್ತರನ್ನು ಅವರನ್ನು ಸಂಹಾರ ಮಾಡಿ ಭಗವಂತ ಉದ್ಧಾರ ಮಾಡಿದ್ದಾನೆ ಅಂತ ಹೇಳಿದಾಗ ಯಾಕೆ ಅಂತ ಪ್ರಶ್ನೆ ಮಾಡತಕ್ಕಂಥದ್ದು ಪರೀಕ್ಷಿತರಾಜರು. ಅದಕ್ಕೆ ಭಗವಂತ ಹೇಳ್ತಕ್ಕಂಥದ್ದು ನರಸಿಂಹ ಅವತಾರದ ಕಥೆಯನ್ನು ಹೇಳ್ತಾನೆ. ಹಿರಣ್ಯಾಕ್ಷನನ್ನು ಭಗವಂತ ಆಗಲೇ ವರಾಹ ರೂಪದಿಂದ ಸಂಹಾರ ಮಾಡಿಬಿಟ್ಟಿದ್ದಾನೆ. ಅವನ ಅಣ್ಣನಾಗಿರತಕ್ಕಂತಹ ಹಿರಣ್ಯಕಶಿಪು ತಮ್ಮನ ಸಾವಿಗೆ ಭಗವಂತನೇ ಕಾರಣ ಅಂತ ತಿಳ್ಕೊಂಡು ತಪಸ್ಸು ಮಾಡ್ತಾನೆ. ಬ್ರಹ್ಮದೇವರನ್ನು ತಪಸ್ಸು ಮಾಡಿ ವರ ಕೇಳ್ತಾನೆ. ವರವೇ ವಿಚಿತ್ರ ಇದೆ. ಏನು ವರ?
ನನ್ನ ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಮನೆ ಹೊರಗೆ ಸಾಯಬಾರ್ದು, ಮೇಲೆ ಸಾಯಬಾರ್ದು, ಕೆಳಗೆ ಸಾಯಬಾರ್ದು, ಮನುಷ್ಯರಿಗೆ ಸಾಯಬಾರ್ದು, ಪ್ರಾಣಿಗಳಿಗೆ. ಹೀಗೆ ಈ ರೀತಿ ವರ ಕೇಳ್ತಾನೆ. ಬ್ರಹ್ಮದೇವರು ವರ ಕಂಡು ಹೋಗಿಬಿಡ್ತಾರೆ. ಆಮೇಲೆ ಅವನು ಎಲ್ಲ ಕಡೆ ಹಿಂಸೆಯನ್ನು ಮಾಡ್ತಾನೆ, ಎಲ್ಲ ದೇವತೆಗಳನ್ನು ಓಡಿಸಿಬಿಡ್ತಾನೆ, ಲೋಕಕಂಟಕನಾಗ್ತಾನೆ. ಭಗವಂತನ ಇಚ್ಛೆಯಂತೆ ಅವನಿಗೊಬ್ಬ ಮಗ ಜನಿಸ್ತಾನೆ. 4 ಜನ ಮಕ್ಕಳು, ಅದರಲ್ಲಿ ಎಲ್ಲರೂ ಮಹಾಭಗವದ್ ಭಕ್ತರೇ. ಅದರಲ್ಲಿ ವಿಶೇಷವಾಗಿರತಕ್ಕಂಥದ್ದು ಪ್ರಹ್ಲಾದರಾಜ, ಭಗವಂತನ ಭಕ್ತ. ಗರ್ಭದಿಂದಲೇ ಪ್ರಹ್ಲಾದರಾಜನಿಗೆ ನಾರದರ ಉಪದೇಶ ಆಗಿರುತ್ತೆ. ಹಿಂದೆ ಕಥೆ ಬಂದಿದೆ, ಹೇಗೆ ಧ್ರುವ ಮಹಾರಾಜರಿಗೆ ನಾರದರ ಉಪದೇಶ ಆಯಿತು, ಅದೇ ರೀತಿ ಪ್ರಹ್ಲಾದರಾಜನಿಗೂ ಕೂಡ ಗರ್ಭದಿಂದಲೇ ನಾರದರ ಉಪದೇಶ ಆಗಿದೆ. ಆದ್ದರಿಂದ ಭಗವದ್ ಭಕ್ತನಾಗಿ ಬೆಳೀತಾನೆ. ಯಾವ ಭಗವಂತನನ್ನು ತಂದೆಯಾಗಿರತಕ್ಕಂಥ ಹಿರಣ್ಯಕಶಿಪು ದ್ವೇಷ ಮಾಡ್ತಾ ಇದ್ನೋ ಅಂತಹ ಭಗವಂತನಲ್ಲಿ ಮಹಾಭಕ್ತಿಯನ್ನು ಮಾಡತಕ್ಕಂಥದ್ದು ಪ್ರಹ್ಲಾದರಾಜ. ಹೀಗೆ ಅಪ್ಪನ ಸ್ವಭಾವ ಒಂದು, ಮಗನ ಸ್ವಭಾವ ಒಂದು. ಏನು ಮಾಡಬೇಕು? ತಂದೆ ಹೇಳಿರ್ತಕ್ಕಂಥದ್ದನ್ನು ಕೇಳುವುದೇ ಇಲ್ಲ, ಗುರುಗಳು ಹೇಳಿದ್ದನ್ನು ಕೇಳುವುದಿಲ್ಲ. ಪ್ರಹ್ಲಾದರಾಜರು ಯಾರೇ ಏನೇ ಹೇಳಿದ್ರು ಕೂಡ ಭಗವಂತನ ಸ್ಮರಣೆ, ಭಗವಂತನ ನಾಮ ಸಂಕೀರ್ತನೆಯನ್ನು ಬಿಟ್ಟು ಬೇರೇನೂ ಮಾಡುವುದಿಲ್ಲ. ಅವನಿಗೇನಾಗುತ್ತೆ? ಪ್ರಹ್ಲಾದರಾಜರನ್ನ ಗುರುಕುಲಕ್ಕೆ ಹಾಕ್ತಾರೆ. ಅಲ್ಲಿ ಅದು ಸ್ವಲ್ಪ ಬುದ್ಧಿ ಕಲಿತಾನೋ ಅಂತ, ಗುರುಕುಲವಾಸ ವಿದ್ಯಾಭ್ಯಾಸಕ್ಕೆ ಅಂತ ಅಲ್ಲಿಯೂ ಅದೇ ಕೆಲಸ ಮಾಡ್ತಾ ಇರ್ತಾನೆ. ಮನೆಗೆ ಬರ್ತಾನೆ ಪ್ರಹ್ಲಾದರಾಜ. ಬಂದಾಗ ಏನು ಕಲಿತಿದ್ದೀಯಾ ಅಂತ ಕೇಳಿದ್ದಕ್ಕೆ, ಈ ಸಂಸಾರ ಎಲ್ಲ ವ್ಯರ್ಥ, ಅದು ಭಗವಂತನ ದ್ವೇಷವನ್ನು ಮಾಡಿಕೊಂಡು ನಿನ್ನಂತಹವನ ಮನೆಯಲ್ಲಿರೋದಕ್ಕಿಂತ ಕಾಡಿಗೆ ಹೋಗಿ ಋಷಿಮುನಿಗಳಿಗೆ ತಪಸ್ಸು ಮಾಡಿಕೊಂಡಿರತಕ್ಕಂಥದ್ದು ಒಳ್ಳೆಯದು ಅಂತ ಹೇಳಿಬಿಡ್ತಾನೆ. ತಂದೆಯಾಗಿರ್ತಕ್ಕಂಥ ಹಿರಣ್ಯಕಶಿಪು ಇದನ್ನು ಊಹಿಸಿರೋದಿಲ್ಲ. ಒಂದಿಷ್ಟು ಕೋಪ ಬರ್ತದೆ, ನನ್ನ ಮಗನಿಗೆ ಯಾರೋ ಕೆಟ್ಟ ಉಪದೇಶವನ್ನು ಮಾಡ್ತಾ ಇದ್ದಾರೆ ಅಂತ ಪುನಃ ಕಳಿಸಿಕೊಡ್ತಾನೆ. ಮತ್ತೊಂದಷ್ಟು ದಿನಗಳಾಗುತ್ತೆ, ಮತ್ತೆ ವಾಪಸ್ ಕಳಿಸ್ತಾನೆ. ಇವಾಗ ಏನು ಹೇಳ್ತೀಯಾ, ಏನು ಕಲಿತಿದ್ದೀಯಾ ಅಂತ ಕೇಳಿದ್ದಕ್ಕೆ ಸುಂದರವಾಗಿರತಕ್ಕಂಥ ರೀತಿಯಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ, ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ 9 ವಿಧ ಭಕ್ತಿ ಅಂತ ಹೇಳ್ತಾರೆ. ಈ 9 ವಿಧವಾಗಿರತಕ್ಕಂಥ ಭಕ್ತಿಯನ್ನು ಭಗವಂತನಲ್ಲಿ ಮಾಡಬೇಕು. ಅದರಿಂದ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಇದನ್ನು ಬಿಟ್ಟರೆ ಬೇರೆ ಇಲ್ಲ, ಮನುಷ್ಯನಿಗೆ ಇದನ್ನು ಬಿಟ್ಟರೆ ಬೇರೆ ಯಾವ ಗತಿಯೂ ಇಲ್ಲ ಅಂತ ಹೇಳಿದಾಗ ಬಹಳಷ್ಟು ಕೋಪ ಬರ್ತದೆ. ಗುರುಕುಲಕ್ಕೆ ಹೋಗೋದನ್ನು ನಿಲ್ಲಿಸಿಬಿಡ್ತಾನೆ. ಅವನಿಗೆ ಶಿಕ್ಷೆ ಕೊಡಬೇಕು. ಏನು ಶಿಕ್ಷೆ? ಒಂದು ಸಲವಾದರೂ ಕೂಡ ಹಿರಣ್ಯಕಶಿಪುವೇ ದೇವರು, ಹಿರಣ್ಯಕಶಿಪು ಬಿಟ್ಟರೆ ಬೇರೆ ದೇವರಿಲ್ಲ ಅಂತ ಅವನ ಬಾಯಲ್ಲಿ ಹೇಳಿಸ್ಬೇಕು. ಒಂದ್ಸಲ ಹೇಳಿಸಿ ಸಾಕು, ಯಾರು ಬೇಕಾದ್ರು, ಯಾರು ಎಷ್ಟೇ ಹಿಂಸೆ ಮಾಡಿ ಏನೇ ಶಿಕ್ಷೆ ಕೊಟ್ಟರೂ ಕೂಡ ಆ ಭಗವಂತನ ನಾಮ ಸ್ಮರಣೆ ಬಿಟ್ಟರೆ ಒಂದು ಸಲವೂ ಕೂಡ ಪ್ರಹ್ಲಾದರಾಜ ಬಾಯಿಯಿಂದ ಬೇರೆ ಶಬ್ದವೇ ಬರುವುದಿಲ್ಲ. ಸಿಟ್ಟು ಬರ್ತದೆ ಹಿರಣ್ಯಕಶಿಪುವಿಗೆ. ಯಾರ್ಯಾರೋ ಹೊಡೆದು ಹೋಗಿ ಸಾಯಿಸಬೇಕು ಅಂದ್ರೆ ಆಗಲೇ ಇಲ್ಲ ಯಾರಿಗೂ, ನಾನೇ ಸಾಯಿಸಿಬಿಡ್ತೇನೆ ಅಂತ ಸ್ವತಃ ತಂದೆಯೇ ಮಗನನ್ನು ಸಾಯಿಸುವುದಕ್ಕೆ ಅಂತ ಹೊರಟಾಗ ಭಗವಂತನನ್ನು ಕರೀತಾನೆ. ಧ್ರುವ ಮಹಾರಾಜರಿಗೆ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ. ಗಜೇಂದ್ರ ಮೋಕ್ಷ ಬರ್ತದೆ, ಗಜೇಂದ್ರನಿಗೆ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಹೀಗೆ ಯಾವಾಗ ಭಗವಂತ ಕೊನೆಯಲ್ಲಿ ತನ್ನ ಭಕ್ತನನ್ನು ರಕ್ಷಣೆ ಮಾಡುವುದು ಹೀಗೆ. ಯಾಕೆ? ಮೊದಲಿಗೆ ಹೇಳ್ಬೋದಿತ್ತಲ್ಲ, ಮೊದಲಿಗೆಲ್ಲ ರಕ್ಷಣೆ ಮಾಡಿದ್ದು ಭಗವಂತನೇ. ಅವನನ್ನು ಆನೆ ಕಾಲಲ್ಲಿ ತುಳಿಸೋದಕ್ಕೆ ನೋಡ್ತಾರೆ, ಸಮುದ್ರಕ್ಕೆ ಹಾಕ್ತಾರೆ, ಬೆಂಕಿ ಕೊಡ್ತಾರೆ, ವಿಷ ಕುಡಿಸ್ತಾರೆ. ಏನೇ ಶಿಕ್ಷೆ ಕೊಟ್ಟರು ಕೂಡ ಏನೂ ಆಗೋದಿಲ್ಲ. ಕೇಳ್ತಾನೆ ಹಿರಣ್ಯಕಶಿಪು, ಇಷ್ಟೆಲ್ಲ ಮಾಡ್ತಾ ಇದ್ದೇನೆ ನಾನು, ನಿನಗೇನು ಆಗೋದಿಲ್ಲವ ಅಂತ ಕೇಳಿದ್ರೆ ನನಗೇನು ಆಗೋದಿಲ್ಲ. ಯಾಕೆ? ನಾನು ಯಾವಾಗಲೂ ಭಗವಂತನ ನಾಮಸ್ಮರಣೆ, ಹರಿನಾಮಸ್ಮರಣೆಯನ್ನು ಮಾಡ್ತಾ ಇದ್ದೇನೆ, ಅದರಿಂದ ಭಗವಂತನ ರಕ್ಷಣೆ ಮಾಡ್ತಾ ಇದ್ದೇನೆ, ನನಗೇನು ಆಗೋದಿಲ್ಲ ಅಂತ ಹೇಳ್ತಾನೆ. ಇದು ಅವನಿಗೆ ಆಶ್ಚರ್ಯ. ಯಾಕೆ ಅಂದರೆ ಅವನು ಭಗವಂತನನ್ನೇ ಸೋಲಿಸ್ತೇನೆ, ಸಂಹಾರ ಮಾಡ್ತೇನೆ ಅಂತ ಹೋದಾಗ ಭಗವಂತ ಕಾಣಿಸೋದಿಲ್ಲ. ದೇವರು ಯಾರಿಗೆ ಕಾಣಿಸ್ತಾನೆ? ಭಕ್ತರಿಗೆ ಭಗವಂತ ಕಾಣಿಸ್ತಾನೆ. ಅದು ಭಕ್ತರು ಭಕ್ತಿಯನ್ನು ಮಾಡಿ ಭಗವಂತನನ್ನು ಒಲಿಸಿಕೊಳ್ಳಬೇಕು. ಹಾಗಿದ್ದಾಗ ಭಗವಂತ ಕಾಣಿಸ್ತಾನೆ. ಅಂಥ ಭಗವಂತ ದುಷ್ಟರಿಗೆ ಕಾಣಿಸೋದಿಲ್ಲ. ಅವನೇನು ಅಂದ್ಕೊಂಡಿದ್ದಾನೆ? ನನ್ನನ್ನು ಕಂಡ್ರೆ ದೇವರಿಗೆ ಭಯ ಆಗಿಬಿಟ್ಟಿದೆ, ಇಲ್ಲಾಂದರೆ ಕಾಣಿಸ್ಬೇಕಿತ್ತಲ್ಲ, ನನ್ನ ಜೊತೆ ಯುದ್ಧಕ್ಕೆ ಬರಬೇಕಿತ್ತಲ್ಲ. ಭಗವಂತ ಆಗಲೇ ಯುದ್ಧ ಮಾಡಿ ಸಾಯಿಸ್ಬಿಟ್ಟಿದ್ರೆ ಮುಗಿದೋಗ್ತಿತ್ತು. ಭಗವಂತ ಆಗಲೇ ಸಾಯಿಸೋದಿಲ್ಲ ಅಂತೆ. ಅವನನ್ನು ಯಾರಿಂದ? ಅವನ ಮಗನಿಂದಲೇ ಅವನಿಗೆ ಸೋಲು ಬರಬೇಕು. ಹಾಗೆ ಪ್ರಹ್ಲಾದರಾಜನನ್ನು ಅವನಿಗೆ ಮಗನಾಗಿ ಹುಟ್ಟಿಸಿ ಭಗವಂತ ತನ್ಮೂಲಕ ಅವನಿಗೆ ಬುದ್ಧಿ ಕಲಿಸ್ತಾನೆ. ಯಾವಾಗ ಮಗನನ್ನೇ ಸಾಯಿಸಬೇಕು ಅಂತ ಬರ್ತಾನೆ ಕೂಡಲೇ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಸಾಯಿಸೋದಕ್ಕಂತ ಹೊರಟ ಕೇಳ್ತಾನೆ, ಎಲ್ಲ ದೇವರು ಎಲ್ಲಿದ್ದಾನೆ? ನೀನು ಕರಿತೀಯಲ್ವಾ? ದೇವ್ರ ರಕ್ಷಣೆ ಮಾಡ್ತಾನೆ, ಎಲ್ಲಿದ್ದಾನೆ ಬರಲಿ, ನೀನು ಹೊಡಿತೇನೆ ಬಡಿತೇನೆ ಸಾಯಿಸಿಬಿಡ್ತೇನೆ, ದೇವರು ಎಲ್ಲಿದ್ದಾನೆ ಕರಿ, ಹೇಗೆ ಬರ್ತಾನೆ ನೋಡೋಣ ಅಂತ ಹೇಳ್ತಾನೆ. ಎಲ್ಲಿದ್ದಾನೆ ಅಂತ ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಅರಮನೆ ಒಳಗೆ ಎಲ್ಲ ಕಡೆ ಇದ್ದಾನೆ, ಒಂದು ಗೋಡೆ ಕಂಬ ಎಲ್ಲ ಕಡೆ ಇದ್ದಾನೆ. ಸಿಟ್ಟು ಬರ್ತದೆ, ಆ ಕಂಬದೊಳಗಿದ್ದಾನೆ ಅಂತ ಹೇಳಿದ್ರೆ ಸಿಟ್ಟು ಬಂದು ಬಿಡ್ತಾನೆ. ಕಂಬದೊಳಗಿದ್ದರೆ ನಿನ್ನನ್ನು ಸಾಯಿಸ್ತೇನೆ, ಬಂದು ರಕ್ಷಣೆ ಮಾಡಲಿ ಅಂತ ಕಂಬಕ್ಕೆ ಹೊಡಿತಾನೆ. ಕಂಬಕ್ಕೆ ಹೊಡೆದಾಗ ಅಲ್ಲಿಂದ ಭಗವಂತ ಬರ್ತಾನೆ. ಸ್ತಂಭ ಅವನು ಹೊಡೆದಕ್ಕೆ ಇಡೀ ಕಂಬವೇ ಬಿರುಕು ಬಿಡುತ್ತೆ. ಅವನಿಗೆ ಅಷ್ಟು ಶಕ್ತಿ ಅಂತಲ್ಲ, ಅವನಿಗೆ ಅಷ್ಟು ಶಕ್ತಿ ಇದೆ. ಆದರೆ ಭಗವಂತ ಬರುವುದಕ್ಕೆ ಒಂದು ನಿಮಿತ್ತ ಬೇಕಲ್ಲ.
ಅದು ಹೊಡೆದಾಗ ಭಗವಂತ ಕಂಬವನ್ನು ಸೀಳಿಕೊಂಡು ಹೊರಗೆ ಬರ್ತಾನೆ. ಅಲ್ಲಿಯವರೆಗೆ ನೋಡಿದ್ದೇ ಇಲ್ಲ ಅವನು. ಯಾಕೆ ಭಗವಂತ ಹೇಗೆ ಬಂದಿದ್ದಾನೆ? 4 ಕೈಗಳು, ಶಂಖಚಕ್ರ ಅದೆಲ್ಲ ಇದೆ. ಆದರೆ ಮನುಷ್ಯ ಶರೀರ, ಮನುಷ್ಯ ಅಂದರೆ ದೇವತಾ ಶರೀರ, ಕೈ ಕಾಲು ಎಲ್ಲ ಇದೆ. ತಲೆ ಮಾತ್ರ ನರಸಿಂಹ, ಸಿಂಹದ ಆಕಾರದಲ್ಲಿ ಇದೆ. ಯಾಕೆ ಅವನು ಹೊರ ಕೇಳಿದ್ದಲ್ವ, ಪ್ರಾಣಿಯಿಂದ ಸಾಯಬಾರ್ದು, ಮನುಷ್ಯರಿಗೆ ಸಾಯಬಾರ್ದು, ಪ್ರಾಣಿಯಲ್ಲೂ ಮನುಷ್ಯರು. ನರಸಿಂಹ ರೂಪದಲ್ಲಿ ಭಗವಂತ ಸ್ತಂಭವನ್ನು, ದೊಡ್ಡದಾಗಿರತಕ್ಕಂಥ ಧ್ವನಿಯಾಗುತ್ತೆ. ಬಾಂಬ್ ಬ್ಲಾಸ್ಟ್ ಆದ ಹೇಗೆ ಕೇಳುತ್ತೆ, ಅದಕ್ಕಿಂತಲೂ ದೊಡ್ಡದಾಗಿರತಕ್ಕಂಥ ಧ್ವನಿ ಕೇಳಿಸ್ತಂತೆ. ಎಲ್ಲಿ ಕೇಳಿಸಿದ್ದು? ಅನ್ನೋ ಭಗವಂತ ಅವತಾರ ಮಾಡಿರ್ತಕ್ಕಂಥದ್ದು ಭೂಲೋಕ ಅಹೋಬಲ ಕ್ಷೇತ್ರದಲ್ಲಿ. ಅದರ ಧ್ವನಿ ಎಲ್ಲಿಗೆ ಕೇಳಿಸಿದೆ? ಬ್ರಹ್ಮಲೋಕದವರೆಗೂ ಆ ಭಗವಂತ ಸ್ಫೋಟದ ಧ್ವನಿ ಕೇಳಿಸ್ತದೆ. ಯಾಕೆ? ಭಗವಂತ ಈ ಸಂಧ್ಯಾಕಾಲದಲ್ಲಿ ಭಗವಂತ ಅವತಾರ ಮಾಡಿರ್ತಕ್ಕಂಥದ್ದು ಆ ಧ್ವನಿ ಕೇಳಿಸಿಕೊಂಡು ಎಲ್ಲ ದೇವತೆಗಳು ಬರಲಿ ಅಂತ ಭಗವಂತ ಆಜ್ಞೆ ಮಾಡಿದ್ದು. ಎಲ್ಲ ದೇವತೆಗಳು ಬರ್ತಾರೆ. ಏನೂ ಮಾಡುವುದಿಲ್ಲ ಭಗವಂತ. ಅವನು ಎತ್ಕೊಂಡು ಹೋಗ್ತಾನೆ ಸಾಯಂಕಾಲದ ಹೊತ್ತಿನಲ್ಲಿ, ಹಗಲು ಅಲ್ಲ ರಾತ್ರಿ ಅಲ್ಲ. ಮನೆಯ ಹೊಸ್ತಿನ ಮೇಲೆ ಕೂತ್ಕೊಳ್ತಾನೆ. ಅದು ಒಳಗೂ ಅಲ್ಲ ಹೊರಗೂ ಅಲ್ಲ. ಅವನನ್ನು ಸಾಯಿಸಬೇಕು. ಯಾವುದೇ ಆಯುಧಗಳಿಂದ ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೇನು ಮಾಡ್ತಾನೆ? ನರಸಿಂಹ ಉಗುರುಗಳಿರ್ತವೆ. ಉಗುರುಗಳಿಂದ ಅವನ ಹೊಟ್ಟೆಯನ್ನು ಬದಿಬಿಟ್ಟು ಆಂತ್ರಮಾಲೆ, ಕರುಳಿನ ಮಾಲೆಯನ್ನು ತನ್ನ ಕೊರಳಿಗೆ ಹಾಕಿಕೊಳ್ತಾನೆ ಭಗವಂತ. ಹೀಗೆ ಉಗ್ರ ರೂಪವನ್ನು ತುಂಬಿಸಿಕೊಳ್ತಾನೆ. ಎಲ್ಲರಿಗೂ ಭಯ ಆಗುತ್ತೆ. ಅಯ್ಯೋ ಭಗವಂತ ನರಸಿಂಹನಾಗಿ ಬಂದುಬಿಟ್ಟಿದ್ದಾನೆ, ಅವನನ್ನು ಸಾಯಿಸಿಬಿಟ್ಟಿದ್ದಾನೆ, ಇನ್ನೂ ಕೋಪ ಕರಗಿಲ್ಲ, ಏನು ಮಾಡಬೇಕು? ಎಲ್ಲ ದೇವತೆಗಳು ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಭಗವಂತ ಕರಗಲಿಲ್ಲ. ಕೊನೆಗೆ ಭಗವಂತನ ಪತ್ನಿ ಮಹಾಲಕ್ಷ್ಮಿ, ಲಕ್ಷ್ಮೀ ನರಸಿಂಹ ಅಂತ ಹೇಳ್ತೇವೆ, ಮಹಾಲಕ್ಷ್ಮಿ ಹೋದರೂ ಕೂಡ ಭಗವಂತ ಕರಗಲಿಲ್ಲ. ಕೊನೆಗೆ ಹೇಳ್ತಾರೆ ಬ್ರಹ್ಮದೇವರು, ನೋಡಪ್ಪ ಪ್ರಹ್ಲಾದ, ನಿನಗೋಸ್ಕರ ಬಂದಿದ್ದಾನೆ ಭಗವಂತ, ಅದನ್ನು ನೀನೇ ಏನಾದರೂ ಮಾಡಿ ಸಮಾಧಾನ ಮಾಡು ಅಂತ ಹೇಳ್ತಾನೆ. ಆಗ ನರಸಿಂಹದೇವರನ್ನು ಸುಂದರವಾಗಿ ಸ್ತೋತ್ರ ಮಾಡತಕ್ಕಂಥ ಪ್ರಹ್ಲಾದರಾದರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಭಗವಂತ ಶಾಂತನಾಗ್ತಾನೆ. ಶಾಂತನಾಗುವುದು ಅಂದರೆ ಏನು? ಭಗವಂತ ಕೋಪ ಮಾಡಿಕೊಳ್ಳುವುದು. ಭಗವಂತನಿಗೆ ಕೋಪ ಇದು ದೋಷ. ದೋಷ ಯಾರಲ್ಲಿರುತ್ತೆ? ಮನುಷ್ಯರಲ್ಲಿ ಕೋಪ ಕೊಡೋದೆಲ್ಲ ದೋಷ ಇರುತ್ತೆ. ಭಗವಂತನಲ್ಲಿ ದೋಷ ಇಲ್ಲ. ಭಗವಂತನ ಕೋಪ ಬಂದರೆ ಅವನು ಭಗವಂತ ಅಂತಲೇ ಆಗೋದಿಲ್ಲ. ಹಾಗಾಗಿ ಭಗವಂತ ಕೋಪ ಬಂದವರಂತೆ ನಟಿಸ್ತಾನೆ. ಕೋಪ ಬಂದರೆ ಹೇಗಿರುತ್ತೆ ಅಂತ ತೋರಿಸಿಕೊಟ್ಟಾನೆ. ಮತ್ತು ಯಾಕೆ ಕೋಪ ಬಿಡಲಿಲ್ಲ ಕೂಡಲೇ ಅಂದರೆ ಅದು ಭಗವಂತನೇ ಪ್ರಹ್ಲಾದನಿಗೋಸ್ಕರ ಬಂದದ್ದಲ್ವ. ಹಾಗಾಗಿ ಪ್ರಹ್ಲಾದರಾಜರಿಗೆ ಪ್ರಪಂಚದಲ್ಲಿ ಒಂದು ಕೀರ್ತಿಯನ್ನು ಕೊಡಬೇಕು. ದೇವರು ಬಂದದ್ದೇ ಅವನಿಗೋಸ್ಕರ ಅಂತ ಅವನನ್ನು ಮುಂದೆ ಬಿಡ್ತಾರೆ ಎಲ್ಲ ದೇವತೆಗಳು. ಭಗವಂತ ಶಾಂತನಾದಂತೆ ನಟಿಸ್ತಾನೆ. ವಸ್ತುತಸ್ತು ಭಗವಂತನನ್ನು ಹೇಳ್ತೇವಲ್ಲ, ಉಗ್ರ ನರಸಿಂಹ ಅಂತ ಕರೀತಾರೆ. ಉಗ್ರ ನರಸಿಂಹ, ಶಾಂತ ನರಸಿಂಹ. ಏನು ಉಗ್ರ ನರಸಿಂಹ ಅಂದರೆ? ದುಷ್ಟರಿಗೆ, ದೈತ್ಯರಿಗೆ ಅವನು ಉಗ್ರ ಸ್ವರೂಪಿಯಾಗಿ ಕಾಣಿಸ್ತಾನೆ. ಭಗವಂತನ ಭಕ್ತರಿಗೆ ಉಗ್ರ ಅಲ್ವೇ, ಅವನು ಶಾಂತ ನರಸಿಂಹ. ಮುದ್ದು ನರಸಿಂಹ ಅಂತ ದಾಸರು ನರಸಿಂಹನನ್ನು ಕೊಂಡಾಡ್ತಾರೆ, ಮುದ್ದು ನರಸಿಂಹ ಅಂತ. ಲಕ್ಷ್ಮೀ ಶೋಭಾನ ಪದದಲ್ಲಿ ಸುಂದರವಾಗಿ ವರ್ಣನೆ ಮಾಡುವಾಗ ಹೇಳ್ತಾರೆ, ಮುದ್ದು ನರಸಿಂಹ ಹಸೆಗೆ ಬಾ ಅಂತ ಕರೀತಾರೆ ಭಗವಂತನನ್ನು. ಹೀಗೆ ದುಷ್ಟರಿಗೆ ಉಗ್ರನಾಗಿರತಕ್ಕಂಥ ಭಗವಂತ ಸಜ್ಜನರಿಗೆ, ಭಕ್ತರಿಗೆ ಮುದ್ದಾಗಿ ಕಾಣಿಸ್ತಾನೆ. ಇಂಥ ಭಗವಂತ ನರಸಿಂಹನಾಗಿ ಅವತಾರ ಮಾಡಿದ್ದು ಅಂತ ಪ್ರಹ್ಲಾದರಾಜರು ವಿಶೇಷವಾಗಿ ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡ್ತಾರೆ. ಪ್ರಹ್ಲಾದರಾಜರೇ ರಾಘವೇಂದ್ರ ಸ್ವಾಮಿಗಳಾಗಿ ಆಗಿರತಕ್ಕಂಥ. ಹೀಗೆ ಪ್ರಹ್ಲಾದರಾಜರೇ ಕರೆದು ಬಿಡ್ತಾನೆ ಭಗವಂತ. ಆಯಿತು, ಒಳ್ಳೆ ಕೆಲಸ ಮಾಡಿದ್ಯಾ, ಬಾ ನನ್ನ ಲೋಕಕ್ಕೆ, ನನ್ನ ಲೋಕ ಮೋಕ್ಷ ಕೊಡ್ತೇನೆ ಅಂತ ಹೇಳಿಬಿಡ್ತಾನೆ. ಏನು ಬೇಕು ಅಂತ ಕೇಳಿದ್ರೆ ಏನು ಬೇಡ ಅಂತ ಹೇಳ್ತಾರೆ. ಪ್ರಹ್ಲಾದರಾಜ ಏನನ್ನೂ ಕೇಳೋದಿಲ್ಲ. ಮತ್ತು ಏನು ಕೇಳ್ತಾರೆ? ಭಗವಂತ ನಮಗೇನೂ ಬೇಡ, ಆದರೆ ಒಂದು ಪ್ರಾರ್ಥನೆ, ನಿನ್ನ ತಂದೆ ನಿನ್ನನ್ನು ದ್ವೇಷ ಮಾಡಿದ್ದಾನೆ, ನಿನ್ನ ಭಕ್ತರಾಗಿರ್ತಕ್ಕಂಥ ಅನೇಕ ಋಷಿಮುನಿಗಳು ದೇವತೆಗಳನ್ನು ದ್ವೇಷ ಮಾಡಿದ್ದಾನೆ. ಆದ್ದರಿಂದ ಮಹಾ ಅಂಧಂತಮಸ್ಸು ಅವನಿಗೆ ಆಗುತ್ತೆ. ಆದರೆ ಅದು ಆಗಬಾರದು, ಅವರನ್ನು ಅನುಗ್ರಹ ಮಾಡುವಂತ ಹೇಳಿದಾಗ ಭಗವಂತ ಹೇಳ್ತಾನೆ, ನರಸಿಂಹ ನೀನು ಯಾವಾಗ ಜನಿಸಿದ್ದೀಯಾ ಆಗಲೇ ಅವನು ಉದ್ಧಾರ ಆಗಿಬಿಟ್ಟಿದ್ದಾನೆ. ಅದಷ್ಟು ಪಾಪ ಹೋಯಿತು, ನಾನು ನನ್ನ ಸಂಹಾರ ಮಾಡಿದ್ದೇನೆ. ಭಗವಂತನ ಹಸ್ತಸ್ಪರ್ಶ ಯಾವಾಗಾಯಿತೋ ಅವನೆಲ್ಲ ಪಾಪ ಮುಕ್ತಿ ಆಯಿತು. ಅದಕ್ಕೋಸ್ಕರ ಭಗವಂತ ಕರಳನ್ನು ತೆಗೆದುಕೊಂಡು ತನ್ನ ಕೊರಳಿಗೆ ಹಾಕ್ಕೊಳ್ತಾನೆ. ಯಾಕೆ? ಅವನ ಕರುಳಲ್ಲಿ ಏನೋ ತುಂಬಿಕೊಂಡಿರುತ್ತೆ, ಫ್ಯಾಟ್ ಇರುತ್ತೆ, ಲಂಗ್ಸಲ್ಲಿ ಫ್ಯಾಟ್ ಇರುತ್ತೆ, ಎಷ್ಟೋ ಮಕ್ಕಳು ಫ್ಯಾಟ್ ಇರುತ್ತೆ. ಏನು ಫ್ಯಾಟು? ಪಾಪವೇ ಫ್ಯಾಟ್. ಅದರದ್ದು ಹೊಟ್ಟೆ ಬರುತ್ತೆ. ತಿಂದದ್ದಕ್ಕೆ ಹೊಟ್ಟೆ ಬರೋದಿಲ್ಲ. ಪಾಪಗಳು ತುಂಬಿಕೊಂಡಾಗ ಏನಾಗುತ್ತೆ? ಹೊಟ್ಟೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹುಟ್ಟಿದ ಕೂಡಲೇ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹೊಟ್ಟೆ ಬರೋದಿಲ್ಲ. ಯಾಕೆ? ಇನ್ನೂ ಪಾಪ ಮಾಡಿರೋದಿಲ್ಲ. ವಯಸ್ಸಾದಾಗ ಪಾಪ ಯಾವಾಗ ಜಾಸ್ತಿ ಆಗುತ್ತೆ, ಆ ಕೊಬ್ಬು ಫ್ಯಾಟ್ ಎಲ್ಲ ಹೊಟ್ಟೆಗಳೆಲ್ಲ ತುಂಬಿಕೊಂಡೆಲ್ಲ ದೊಡ್ಡದಾಗುತ್ತೆ ಅವನು. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾರೆ? ಕೊಬ್ಬನ್ನು ಕರಗಿಸುವುದಂದರೆ ಪಾಪವನ್ನು ಪರಿಹಾರ ಮಾಡಿದ, ಉದ್ಧಾರ ಮಾಡಿದ್ದು ಭಗವಂತ. ಹೀಗೆ ಆ ನರಸಿಂಹದೇವರು ಬಂದು ಹಿರಣ್ಯಕಶಿಪುವನ್ನು ಉದ್ಧಾರ ಮಾಡ್ತಾರೆ. ಯದ್ಯಪಿ ಜಯ ಭಗವಂತನ ಭಕ್ತನೇ, ದ್ವಾರಪಾಲಕನೇ ಜಯ ಅಂತ ರಾಕ್ಷಸನಾಗಿ, ಆ ಹಿರಣ್ಯಕಶಿಪು ಅಂತ ರಾಕ್ಷಸನಾಗಿ ಜನಿಸಿದ್ದು ಪ್ರಹ್ಲಾದರಾಜನನ್ನು ನಿಮಿತ್ತವಾಗಿಟ್ಟುಕೊಂಡು ಅವನ ರಕ್ಷಣೆಯನ್ನು ಮಾಡ್ತಾನೆ. ಮೋಕ್ಷ ಕೊಡ್ತೇನೆ ಬಾ ಅಂತ ಹೇಳಿದ್ರೆ ಹೋಗೋದಿಲ್ಲ. ಯಾಕೆ? ನನ್ನ ಜೊತೆಯಲ್ಲಿ ಒಂದಿಷ್ಟು ಜನ ಇದ್ದಾರೆ, ನನ್ನ ಭಕ್ತರಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನಾನು ಬರೋದಿಲ್ಲ. ಪ್ರಹ್ಲಾದರಾಜ ಹೇಳಿರ್ತಕ್ಕಂಥ ಮಾತು. ಆದ್ದರಿಂದ ನೈತಾನು ವಿಹಾಯ ನಾನು ವಿಮುಮುಕ್ಷನೇ, ನಾನು ಒಬ್ಬನೇ ಬರಲಿಕ್ಕೆ ಸಾಧ್ಯ.
ಇವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ, ಎಲ್ಲರೂ ಒಟ್ಟಿಗೆ ಕೊಡ್ತೀಯಾ, ಮೋಕ್ಷ ಕೊಡು ಅಂತ ಹೇಳ್ತಾರೆ. ಭಗವಂತನಿಗೆ ಬಹಳಷ್ಟು ಸಂತೋಷ ಆಗುತ್ತೆ. ಹಾಗಾಗಿ ಅಕ್ಷಯವಾಗಿರ್ತಕ್ಕಂಥ ಆಯುಷ್ಯವನ್ನು ಕೊಡ್ತಾರೆ, ಅನುಗ್ರಹವನ್ನು ಮಾಡ್ತಾರೆ ಪ್ರಹ್ಲಾದರಾಜನಿಗೆ. ಅಂತ ಅನುಗ್ರಹವನ್ನು ಮಾಡತಕ್ಕಂಥದ್ದು ಭಗವಂತ. ಅದೇ ಪ್ರಹ್ಲಾದರಾಜರು ರಾಘವೇಂದ್ರ ಸ್ವಾಮಿಗಳಾಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ಭಗವಂತ ಆಗಲೇ ಹೊರ ಕೊಟ್ಟು ಬಿಟ್ಟಿದ್ದಾನೆ, ಮೋಕ್ಷ ಕೊಡ್ತೇನೆ ಕರೆದು ಬಿಟ್ಟಿದ್ದಾನೆ. ರಾಯರು ಹೋಗಲಿಲ್ಲ, ನನ್ನ ಭಕ್ತರೆಲ್ಲ ಇದ್ದಾರೆ, ಎಲ್ಲ ಕಡೆಗೆ ರಾಯರ ಭಕ್ತರು, ಪ್ರಹ್ಲಾದರಾಜರ ಭಕ್ತರು, ಭಗವಂತನ ಭಕ್ತರು ಇದ್ದಾರೆ. ಅವರನ್ನೆಲ್ಲ ಕರ್ಕೊಂಡು ಬರ್ತೇನೆ, ಒಟ್ಟಿಗೆ ಮೋಕ್ಷ ಕೊಡ್ತೀಯಾದ್ರೆ ಕೊಡುವಂಥ ರಾಯರು ಏನು ಮಾಡ್ತಾರೆ, ಭಗವಂತನಿಗೆ ಮಾತನ್ನು ಕೊಟ್ಟು ಎಲ್ಲ ಕಡೆಗೆ ವೃಂದಾವನದಲ್ಲಿ ಸನ್ನಿಹಿತರಾಗಿರ್ತಕ್ಕಂಥದ್ದು ಯಾರು ರಾಯರ ಸೇವೆಯನ್ನು ಮಾಡ್ತಾರೆ, ಉಪಾಸನೆಯನ್ನು ಮಾಡ್ತಾರೆ, ಭಕ್ತಿಯನ್ನು ಮಾಡ್ತಾರೆ, ರಾಯರು ಅನುಗ್ರಹವನ್ನು ಮಾಡ್ತಾರೆ. ಎಂಥ ಅನುಗ್ರಹವನ್ನು, ತಮ್ಮ ಜೊತೆಯಲ್ಲಿ ಎಲ್ಲರನ್ನೂ ಭಗವಂತನ ಲೋಕಕ್ಕೆ ಕರೆದೊಯ್ಯತಕ್ಕಂಥ ಕೆಲಸವನ್ನು ರಾಘವೇಂದ್ರ ಸ್ವಾಮಿಗಳು ಮಾಡತಕ್ಕಂಥದ್ದು. ಹೀಗೆ ಇಂತಹ ಪ್ರಹ್ಲಾದರಾಜರ ಕಥೆಯನ್ನು ನರಸಿಂಹದೇವರ ಅವತಾರದ ಮೂಲಕ ಸುಂದರವಾಗಿ ಪರೀಕ್ಷಿತ ರಾಜನಿಗೆ ಶುಕ ಮಹರ್ಷಿಗಳು ವರ್ಣನೆ ಮಾಡ್ತಾರೆ. ಆದ್ದರಿಂದ ಭಗವಂತ ಅನುಗ್ರಹ ಮಾಡತಕ್ಕಂಥದ್ದು ಭಕ್ತರು ಮಾಡತಕ್ಕಂಥ ಭಕ್ತಿಗೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ದುಷ್ಟರು ಮಾಡತಕ್ಕಂಥ ದುಷ್ಟ ಕೆಲಸಕ್ಕೆ, ಹಿಂಸೆಗೆ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಆದರೆ ಅವನು ತನ್ನ ಭಕ್ತ ಅಂತ ಆದರೆ ಭಗವಂತ ಅವರನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಅವರನ್ನು ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಪ್ರಹ್ಲಾದರಾಜರ ದೃಷ್ಟಾಂತವನ್ನು ಕೊಡತಕ್ಕಂಥದ್ದು. ಹೀಗೆ ನರಸಿಂಹರೂಪಿ ಭಗವಂತನ ಅವತಾರವನ್ನು ವರ್ಣನೆ ಮಾಡತಕ್ಕಂಥದ್ದು. ಮುಂದೆ ಪರೀಕ್ಷಿತ ರಾಜರು ಕೇಳ್ತಾರೆ, ಅನೇಕ ಮನ್ವಂತರಗಳು ಅಂತ ಹೇಳಿದರು, 14 ಮನ್ವಂತರಗಳು ಅಂತ. ಆ ಮನ್ವಂತರಗಳಲ್ಲಿ ಯಾರ್ಯಾರು ಜನಿಸ್ತಾರೆ, ಭಗವಂತ ಆ ಮನ್ವಂತರ ಕಾಲದಲ್ಲಿ ಯಾವ ರೀತಿ ಕಾಣಿಸಿಕೊಳ್ತಾರೆ, ಮನ್ವಂತರ ಅಂದರೆ ಏನು, ಅದರ ಪರಿಮಾಣ ಏನು, ಅದರ ಬಗ್ಗೆ ವಿಶೇಷವಾಗಿರತಕ್ಕಂಥ ಪ್ರಶ್ನೆಯನ್ನು ಕೇಳತಕ್ಕಂಥದ್ದು. ಅದಕ್ಕೆ ಉತ್ತರ ರೂಪವಾಗಿ ಮುಂದಿನ ಸ್ಕಂಧದಲ್ಲಿ ವಿಶೇಷವಾದ ಮನ್ವಂತರಗಳಲ್ಲಿ ಬರುವಂಥ ರಾಜರ ಕಥೆಗಳನ್ನು ತನ್ಮೂಲಕ ಭಗವಂತನ ಮಹಿಮೆಗಳನ್ನು ವರ್ಣನೆ ಮಾಡ್ತಾರೆ ಶುಕ ಮಹರ್ಷಿಗಳು. ಯಥಾಮತಿ ಆ ಭಾಗವನ್ನು ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳಿ ಪ್ರವಚನವನ್ನು ಕೃಷ್ಣಾರ್ಪಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಜೀವಾಲಂ ವಿಷ್ಣುರ್ಮೇ ಪರಮಸುಹೃತ್ ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ ಅಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಚಿತ್ತಿದಂ ಯಸ್ಯ ವಿಶ್ವಂ ಸದಾಜಾನಿಕಂ ಕ್ರೀಡಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ